ನನ್ನನ್ನು ಕೇಳ್ತಾ ಇರುವ ದೈವ ಜನರೇ, ನಿಮ್ಮೆಲ್ಲರಿಗೂ ಈ ತರಗತಿಗೆ ಸ್ವಾಗತ. ನಾವು ಈ ಪಾಠವನ್ನು ಪ್ರಾರಂಭಿಸೋಣ. ನಮ್ಮ ತಂದೆಯಾಗಿರುವ ದೇವರು ಮತ್ತು ಕರ್ತನಾಗಿರುವ ಯೇಸುವ ಮಿಶಿಹ ಮತ್ತು ನಮಗೆ ಸಹಾಯಕನಾಗಿರುವ ಪವಿತ್ರಾತ್ಮ, ಇವರಿಗೆ ನಮ್ಮ ಕೃತಜ್ಞತೆಯನ್ನು ತಿಳಿಸಿ ನಾವು ನಮ್ಮ ಪಾಠವನ್ನು ಪ್ರಾರಂಭಿಸೋಣ. ನಮ್ಮ ಪಾಠದಲ್ಲಿ ನಾವು ಯಾವ ಥರ ದೇವರಿಂದ ನಾವು ಸತ್ಯವನ್ನು ಕಲಿಬೇಕಂತ. ಸೊ ದೇವರಿಂದ ನಾವು ಪಾಠ ಕಲಿಯುವಾಗ ದೇವರು ನಮಗೆ ಸಾಮ್ಯ ರೂಪ ಅಂತ ನಾವು ನೋಡಿದ್ವಿ. ಅರ್ಥಾತ್ ನಮ್ಮ ಕಾಲದಲ್ಲಿ ನಡೀತಾ ಇರುವ ವಿಷಯಗಳು ಇಟ್ಕೊಂಡು ಒಂದು ಗಾದೆ ರೂಪದಲ್ಲಿ ಅದರಲ್ಲಿ ಪರಲೋಕ ರಾಜ್ಯಗಳು ಗುರ್ತುಗಳನ್ನು ಮರೆ ಮಾಡಿ ದೇವ್ರ ತನ್ನ ಜನರಿಗೆ ತಿಳಿಸ್ಕೊಡ್ತಾರೆ. ಯಾರು ದೇವ್ರ ಜನ ಅಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಯಾರು ದೇವ್ರ ಜನವಾಗಿದ್ದಾರೆ ಅವ್ರಿಗೆ ಈ ಸಾಮ್ಯ ರೂಪದಲ್ಲಿರೋ ಸತ್ಯಗಳು ಅರ್ಥ ಆಗ್ತದೆ. ಮಿಕ್ಕಿದವ್ರಿಗೆ ಅದು ಬರೀ ಸಾಮ್ಯ ಬಿಡು, ಅದು ಸಾಮ್ಯದಲ್ಲಿ ಏನೂ ಇಲ್ಲ ಅಂತ ಸತ್ಯ ಜಾಸ್ತಿ ತಿಳ್ಕೊಳಕ್ಕೆ ಹೋಗಲ್ಲ ಅವರು. ಅದೊಂದು ರೀತಿ. ಸೊ ಆಮೇಲೆ ನಾವು ಹೇಳಿದ್ದೀವಿ, ದೇವರು ಮತ್ತೊಂದು ರೀತಿ ಇದೆ, ಅದು ನಿದರ್ಶನ ರೂಪ. ಈ ನಿದರ್ಶನ ರೂಪ ಅಂತ ಹೇಳೋದೇನು? ಈ ನಿದರ್ಶನ ರೂಪ ಅಂತ ಹೇಳೋದು, ದೇವರು ಏನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದರ ಒಂದು ಮಾಡೆಲ್, ಒಂದು ಸ್ವರೂಪ ಮುಂಚಿತವಾಗಿ ಮಾಡಿಕ್ಕಿದ್ದು. ಆಗ ನಾವು ದೇವರು ಇನ್ನು ಮುಂದೆ ಮಾಡಬೇಕಾಗಿರೋದನ್ನು ನಾವು ಈ ಮುಂಚಿತವಾಗಿ ಮಾಡಿರುವ ಕೆಲವು ವಿಷಯಗಳಲ್ಲಿ ನಾವು ಈ ಸತ್ಯವನ್ನು ಕಾಲದಲ್ಲಿ ದೇವರು ಏನು ಮಾಡ್ತಿದ್ದಾರೆ ಅಂತ ನಾವು ಅದನ್ನು ಹುಡುಕ್ತೀವಿ. ಆ ಥರ ನಾವು ನನ್ನ ಕೆಲವು ವಾಕ್ಯಗಳು ಹೇಳುವಾಗ ನಿಮಗೆ ಅದು ಅರ್ಥ ಆಗ್ಬಿಡ್ತದೆ. ಇದು ಗ್ರಂಥದಲ್ಲಿ ಸತ್ಯವೇದ ಗ್ರಂಥದಲ್ಲಿ 1 ಕೊರಿಂಥಿಯ 10 ಅದರಲ್ಲಿ 11ನೇ ವಾಕ್ಯ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ. ನೋಡಿ, ಅವರಿಗೆ ಸಂಭವಿಸಿರುವ ಈ ಸಂಭವಗಳೆಲ್ಲ ಯಾವುದಂತ ಹೇಳ್ತಿದ್ದಾರೆ ಇಲ್ಲಿ ಪೌಲು ಮಾತಾಡ್ತಾ ಇರೋದು 10:1 ಸ್ಟಾರ್ಟ್ ಮಾಡ್ತಿದ್ದಾರೆ. ಏನಂತ 10:1, ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು. ನೋಡಿ, ಇಲ್ಲಿ ಯಾವುದಕ್ಕೆ ನಿದರ್ಶನ ರೂಪ ಇದೆ? ಪೌಲು ಆಲ್ರೆಡಿ ಮುಂಚಿತವಾಗಿ ದೇವರೊಂದು ಮಾಡಿರೋದು. ಅದೇನು? ದೇವರು ಮೋಶೆ ಮುಖಾಂತರ ಇಸ್ರೇಲನ್ನು ತನ್ನ ದೇಶಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ ಮೋಶೆ ಮುಖಾಂತರ ಧರ್ಮಶಾಸ್ತ್ರವನ್ನು ಕೊಟ್ಟರು. ಆಮೇಲೆ ಇವರು ಮೋಶೆಗೆ ಶಿಷ್ಯರಾಗಬೇಕು, ಇವರು ಮೋಶೆಯನ್ನು ಹಿಂಬಾಲಿಸ್ಬೇಕು. ಸೊ ಈ ಮೋಶೆಯನ್ನು ಹಿಂಬಾಲಿಸೋರು ಸುಮಾರು 6 ಲಕ್ಷ ಗಂಡಸರು, 20 ವಯಸ್ಸು ಮೇಲೆ ಇರೋರು. ಇದು ನಾವು ಯಾವ ಥರ ಒಂದು ಲೆಕ್ಕ ಮಾಡಿದ್ರು ಒಂದು 25-30 ಲಕ್ಷ ಜನರಿದ್ದಾರೆ. ಈಗ ಈ 25-30 ಲಕ್ಷ ಜನರನ್ನು ದೀಕ್ಷಾ ಸ್ನಾನ ಮಾಡಬೇಕು. ಒಬ್ಬೊಬ್ಬರಾಗಿ ಏನು ಮಾಡೋದು? ಆದರೆ ದೇವ್ರು ಏನು ಮಾಡಿದ್ರು, ಇವರೆಲ್ಲರನ್ನು ಸಮುದ್ರ ಮತ್ತು ಮೇಘ, ನಮ್ಗೆ ಗೊತ್ತು ಸಮುದ್ರ ಮತ್ತು ಮೇಘ, ಸಮುದ್ರ ನೀರು, ಮೇಘನೂ ನೀರೇ, ಇದು ಒಳಗೆ ಇವ್ರನ್ನ ಕರ್ಕೊಂಡು ಬರುವಾಗ ಮೋಶೆಗೆ ಶಿಷ್ಯರಾಗಕ್ಕೆ ಇವರು ಐಗುಪ್ತು ಬಿಟ್ಟು ಬರುವಾಗ ಇವರು ದೀಕ್ಷಾ ಸ್ನಾನ ತಗೊಂಡು ಬಂದ್ರಂತ ಇದು ಪೌಲಿಗೆ ಅರ್ಥ ಆಗ್ತಾ ಇದೆ. ಇದು ಒಂದು ನಿದರ್ಶನ ರೂಪ. ಹಾಗಾದ್ರೆ ದೇವರು ಇನ್ನು ಮುಂದೆ ಮಾಡಬೇಕಾಗಿರೋ ಒಂದು ವಿಷಯ ಇದೆ. ಅದೇನು? ತನ್ನ ಮಗನನ್ನು ಕಳಿಸ್ಕೊಡುವಾಗ, ಕರ್ತನಾಗಿರೋ ಯೇಸುವನ್ನು ಕಳಿಸ್ಕೊಡುವಾಗ ಈ ಕರ್ತನು ಒಂದು ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು. ಅದೇ ಪೌಲ್ ಹೇಳಿದ್ರೆ ನೋಡಿ, ನಾನು ಯಾವ ಥರ ಮೋಶೆ ಹೇಳಿದ್ರು, ನಾನು ಯಾವ ಥರ ನಿಮ್ಮನ್ನು ಕಾನಾನಿಗೆ ಸೇರಿಸ್ತಾ ಇದ್ದೀನಿ, ನನ್ನ ಮಾತು ಕೇಳುವರು ಸೇರ್ತಾರೆ. ಅದೇ ಥರ ಈ ಮೋಶೆ ಹೇಳಿರೋ ಒಂದು ಪ್ರವಾದಿ ಇದೆ. ಆ ಪ್ರವಾದಿ ಬರುವ ತನಕ ನೀವು ನನ್ನ ಮಾತು ಕೇಳಿ. ಆ ಪ್ರವಾದಿ ಬಂದ ಮೇಲೆ ನೀವು ಅವ್ರ ಮಾತು ಕೇಳಬೇಕು. ಯಾಕೆ? ಅವ್ರು ನಿಮ್ಮನ್ನು ಒಂದು ಬೇರೆ ಕಾನಾನಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಕಾನಾನಿಗೆ ಸೇರೋರು ಆ ಕರ್ತನ ಶಿಷ್ಯನಾಗಬೇಕು.
ಆಗ ಅವ್ರೊಳಗೆ ದೀಕ್ಷಾಸನ ತಗೊಂಡಿರ್ಬೇಕು. ಈಗ ಮೋಶೆ ಇವರೆಲ್ಲ ದಾಟ್ಕೊಂಡು ಬರೋ ಮೋಶೆಗೂ ದೀಕ್ಷಾಸನ ಆಯ್ತು. ಅದೇ ತರ ಜೊತೆಲಿ ಬಂದಿರೋ ಎಲ್ಲರಿಗೂ ದೀಕ್ಷಾಸನ ಆಯ್ತು. ಇಲ್ಲೂ ಕರ್ತನಿಗೆ ಭೂಮಿಯಲ್ಲಿ ಬರುವಾಗ ದೇವರು ಕರ್ತನಿಗೆ ದೀಕ್ಷಾಸ್ನಾನ ಕೊಡಿಸೋಕೆ, ತನ್ನ ಮಗನಿಗೆ ದೀಕ್ಷಾಸ್ನಾನ ಕೊಡಿಸೋಕೆ ದೀಕ್ಷಾಸ್ನಾನ ಅಂತ ಒಂದು ಸಂಭವ ಯೋಹಾನದಲ್ಲಿ ಪ್ರಾರಂಭ ಮಾಡ್ಬಿಟ್ರು. ಆಗ ದೀಕ್ಷಾ ಸ್ನಾನ ಕೊಡ್ತಾ ಇರುವ ಯೋಹಾನಿಗೆ ಹೇಳ್ಬಿಟ್ರು ಈತನೇ ಮೆಸ್ಸಿಯ ಅಂತ. ಸೊ ಅವ್ರಿಗೆ ದೀಕ್ಷಾ ಸ್ನಾನ ಕೊಟ್ಟು ಕರ್ತನಲ್ಲಿ ಸೇರ್ಬೇಕಾಗಿರೋರು ದೀಕ್ಷಾ ಸ್ನಾನ ತಗೊಳ್ಬೇಕು. ಅದಕ್ಕೆ ಇಲ್ಲಿ ಪೌಲ್ ಹೇಳ್ತಾ ಇರೋದು ಕೇಳಿ, ನೋಡಿರಿ ಜನರೇ, ನಾವು ಕರ್ತನಲ್ಲೂ ದೀಕ್ಷಾ ಸ್ನಾನ ತಗೊಳ್ಬೇಕು. ಅದಕ್ಕೆ ದೀಕ್ಷಾ ಸ್ನಾನಕ್ಕೆ ಇದು ನಿಜ ರೂಪ, ಇದಕ್ಕೆ ನಿದರ್ಶನ, ಇದಕ್ಕೆ ತೋರಿಸಿ ಕೊಡೋದು ಬೆರಳು ತರ, ಇಂಡೆಕ್ಸ್ ಫಿಂಗರ್ ಅಂತ ನಾವು ಹೇಳ್ತೀವಲ್ಲ, ಈ ತರ ಮಾಡಿ ತೋರಿಸ್ತೀವಲ್ಲ, ಈ ತರ ನಾವು ಇಲ್ಲಿ ಹೋಗಿ ಹಿಂಗೋಗಿ ಹಿಂಗ್ ಮಾಡಿ ಈ ಸೈನ್ಗಳು ಮಾಡ್ತೀವಿ ನೋಡಿ, ಈ ತರ ಇದು ಒಂದು ನಿದರ್ಶನ ರೂಪವಾಗಿ ನಂಬೋರ್ಗೆ ಆಯ್ತಂತೆ. ನಂಬಿಕೆ ಇಲ್ಲವರು ವಾದ ಮಾಡುವುದು ಏನು ಇಲ್ಲ, ಹಂಗೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಹಾಗೆಲ್ಲ ಇದು ಈ ನಂಬಿಕೆ ಇರೋರಿಗೆ ಅದೊಂದು ನಿದರ್ಶನ ರೂಪ ಅಂತ ಗೊತ್ತಾಯ್ತು. ಅರ್ಥ ಮೋಶೆ ನಮಗೆ ಬೆರಳು ತೋರಿಸ್ತಾ ಇದ್ದಾರೆ, ಕರ್ತನಲ್ಲಿ ಬರೋರು ದೀಕ್ಷಾಸ್ನಾನ ತಗೊಳ್ಳೇಬೇಕು. ಪೌಲ್ ಅದನ್ನು ಅರ್ಥ ಮಾಡಿಕೊಂಡು ಒಂದು ಸತ್ಯ ನೋಡಿ, ಹೆಂಗ್ ದೇವ್ರ ಹತ್ರ ನಾವು ಕಲಿತಾ ಇದ್ದೀವಿ ನೋಡಿ, ಇದು ವ್ಯಕ್ತಿಗಳು ಹೇಳ್ಕೊಡಲ್ಲ, ಇದು ದೇವ್ರು ಆಲ್ರೆಡಿ ಮಾಡಿ ಇರೋದು. ಈಗ ದೇವ್ರು ಹೇಳ್ಕೊಡೋರಿಗೆ, ದೇವ್ರ ಜನವಾಗಿರೋರಿಗೆ ಇದು ಅರ್ಥ ಆಗ್ಬಿಡ್ತದೆ. ಅವ್ರಿಗೆ ಸಂದೇಹ ಬರಲ್ಲ, ಅವ್ರಿಗೆ ಅರ್ಥ ಆಗ್ಬಿಡ್ತದೆ. ಅವ್ರೇನು ಮಾಡ್ತಾರೆ, ಹೌದು ನಾವು ಕರ್ತನಲ್ಲಿ ದೀಕ್ಷಾಸ್ನಾನ ತಗೊಳ್ಳೇಬೇಕು. ಇವ್ರ ಪ್ರಶ್ನೆಗಳು ಕೇಳಲ್ಲ, ಹಂಗೆ ಮಾಡ್ಬೇಕಾ, ಹೀಗೆ ಮಾಡ್ಬೇಕು. ದೀಕ್ಷಾಸ್ನಾನ ಮಾಡ್ಬೇಕಂತ ಒಂದು ನಿದರ್ಶನ ರೂಪ ಇದೆ. ಸೊ ನಿದರ್ಶನ ರೂಪದಲ್ಲಿ ಇರುವಾಗ ನಾವು ನಿಜವಾಗಿರೋ ರೂಪದಲ್ಲಿ ಇದ್ದೇವೆ. ಹಾಗಾದ್ರೆ ನಾವು ಖಂಡಿತ ಮಾಡ್ಬೇಕಂತ ನಮ್ಗೆ ತೋರಿಸಿರೋದು. ಸೊ ಅದಕ್ಕೆ ಪೌಲು ಅದನ್ನು ನಿದರ್ಶನ ರೂಪ ಅಂತ ದೀಕ್ಷಾಸ್ನಾನಕ್ಕೆ ತಗೊಂಡ್ರು. ಈಗ ನಾವು ಇನ್ನೊಂದಿದೆ, ಹಿಬ್ರಿಯ 8:5 ಇಲ್ಲಾಂದ್ರೆ 10:1 ಹೋದ್ರು, ಎರಡು ಸೇಮ್. 10:1 ಹೋದ್ರು ಗೊತ್ತಾಗ್ತದೆ ನಮಗೆ. ಹಿಬ್ರಿಯಲ್ಲಿ 10:1 ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ. ಹಾಗಾದ್ರೆ ಏನು, ದೇವರಿಗೆ ಒಂದು ನಿಜವಾಗಿರೋ ದೇವಾಲಯ, ನಿಜವಾಗಿರೋ ಯಾಜಕರು, ನಿಜವಾಗಿರುವ ಯಾಜಕರಿಗೆ ಲೇವಿಯರ್ಗಳು, ಇದೆಲ್ಲ ದೇವರಿಗೆ ಬೇಕಂತೆ ಒಂದು ದೇವಾಲಯಕ್ಕೆ. ಅದಕ್ಕೆ ನಿದರ್ಶನ ರೂಪವಾಗಿ ಒಂದು ನೆರಳಾಗಿ ಭೂಮಿಯಲ್ಲಿ ಒಂದು ಮಾಡಿದ್ರು. ಅಲ್ಲಿ ಆರೋನ್ ನಿಕ್ಕಿದ್ರು, ಅಲ್ಲಿ ಪಾಪ ಸಮಾಪನೆ ನಡೀತಾ ಇತ್ತು, ಅಲ್ಲಿ ಹಬ್ಬಗಳು ನಡೀತಾ ಇತ್ತು. ಇದೇ ತರ ಇನ್ನು ಮುಂದೆ ದೇವರ ದೇವಾಲಯದಲ್ಲಿ ನಡಿಬೇಕಂತೆ ಮುಂದೆ. ಅದಕ್ಕೆ ಅದು ನಿದರ್ಶನ ರೂಪ ಅಂತ ಕರ್ತನಲ್ಲಿ ಬಂದಿರೋರು, ಯೇಸುವನ್ ನಂಬಿರುವ ಹೀಬ್ರು ಜನ ಹೇಳ್ತಾ ಇದ್ದಾರೆ. ನೋಡಿ, ಅದು ನಮಗೆ ದೇವ್ರು ಕೊಟ್ಟಿರೋ ನಿದರ್ಶನ. ಕಾರಣ ನಾವು ಕರ್ತನಲ್ಲಿ ಬಂದು ಕರ್ತನು ಯಾಜಕನಾಗಬೇಕು. ಕರ್ತನು ಯಾಜಕನಾಗಿರುವ ದೇವಾಲಯದಲ್ಲಿ ನಾವು ಹೋಗ್ಬೇಕು, ಅಲ್ಲಿ ನಾವು ಹಬ್ಬಗಳು ಮಾಡಬೇಕು, ಅಲ್ಲಿಂದ ನಾವು ಧರ್ಮಶಾಸ್ತ್ರ ಕಲಿಬೇಕು. ಅದಕ್ಕೆ ನಮ್ಗೆ ಇರೋ ದೇವಾಲಯ ಭೂಮಿಲಿ ಇಲ್ಲ, ನಮ್ಗೆ ಇರೋ ದೇವಾಲಯ ಪರಲೋಕದಲ್ಲಿ ಇದೆ. ಈ ಪರಲೋಕದಲ್ಲಿ ಇರೋ ದೇವಾಲಯಕ್ಕೆ ಹಳೆ ಕಾಲದಲ್ಲಿ ಎಲ್ಲ ನಿದರ್ಶನವಾಗಿ ಮಾಡ್ತಾ ಇದ್ರು ಅಂತ ಹೇಳುವಾಗ ಇದು ದೇವಾಲಯಕ್ಕೆ ಒಂದು ನಿದರ್ಶನ ರೂಪ ಇದು. ಆದ್ರೆ ಪ್ರತಿಯೊಂದು ವಿಷಯವೇನಿದೆ ಬೈಬಲಲ್ಲಿ ನಿದರ್ಶನ ರೂಪಗಳು ಕೊಟ್ಟಿದ್ದಾರೆ. ಇದು ಯಾರಿಗ ಅರ್ಥ ಆಗ್ತದೆ? ಪ್ರತಿಯೊಂದು ಒಡಂಬಡಿಕೆ ಬಗ್ಗೆ ನೋಡುವ ಗಲಾತ್ಯದಲ್ಲಿ ಪೌಲು 4ನೇ 20-21 ಅಬ್ರಾಮ ಹೆಂಡತಿಗಳು 3 ಹೆಂಡತಿ, ಆ 3 ಹೆಂಡತಿ 3 ಒಡಂಬಡಿಕೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇನ್ನೂ ಎಷ್ಟು ಇದೆ? ಮೋಶೆ ಇದೆ, ಯಾಕೋಬ್ ಇದೆ, ಪ್ರತಿಯೊಬ್ಬರಲ್ಲಿ ಯೋಸೇಫು, ಪ್ರತಿಯೊಬ್ಬರಲ್ಲಿ ದೇವರು ನಮಗೆ ಬೇಕಾಗಿರುವ ನಿದರ್ಶನ ರೂಪಗಳು ಕೊಟ್ಟಿದ್ದಾರೆ. ನಮ್ಗೆ ಈಗ ಇವತ್ತು ಇದೆಲ್ಲ ಮಾಡೋಕ್ಕಾಗಲ್ಲ. ನನ್ನನ್ನು ಕೇಳ್ತಾ ಇರೋ ದೇವ ಜನರೇ, ನಿಮಗೆ ಜಸ್ಟ್ ಒಂದು ಉಪ್ಪಿನಕಾಯಿ ಥರ ಇದು. ನಾವು ಅಷ್ಟು ಊಟ ಮಾಡುವಾಗ ಉಪ್ಪಿನಕಾಯಿ ಸ್ವಲ್ಪನೇ ಇರ್ತದೆ. ಆ ಥರ ಉಪ್ಪಿನಕಾಯಿ ಥರ ನಾನು ನಿಮಗೆ ಕೆಲವು ಉದಾಹರಣೆಗಳು ಕೊಟ್ಟು ಸತ್ಯವನ್ನು ಕೇಳಕ್ಕೆ ಇಷ್ಟಪಡೋ ನೀವು ಇದನ್ನು ಕೇಳಿ ನಾವು ರಕ್ಷಣೆ ಹೊಂದಬೇಕು. ನಾವು ಇದನ್ನೆಲ್ಲ ಬಿಟ್ಟುಬಿಟ್ಟು ಬೇರೆ ಏನು ಡ್ರಾಮಾ ಮಾಡಿದ್ರು ದೇವರಿಂದ ನಮಗೆ ರಕ್ಷಣೆ ಸಿಕ್ಕಲ್ಲ. ಕ್ರೈಸ್ತರು ಇದನ್ನು ಏನೇನೋ ತಿಳ್ಕೊಂಡಿದ್ದಾರೆ. ಯಾವ ಥರ ನಮ್ಗೆ ಆಲ್ರೆಡಿ ದರ್ಶನಗಳು ಕೊಟ್ಬಿಟ್ಟಿದೆ, ನಮಗೆ ಗೈಡೆನ್ಸ್ ಇದೆ, ನಮಗೆ ಬೆರಳು ತೋರಿಸೋ ಶಕ್ತಿಗಳು ಆಲ್ರೆಡಿ ಹಳೆ ಒಡಂಬಡಿಕೆಯಲ್ಲಿ ಇದೆ. ನಾವು ಇಂಥದ್ದು ಪ್ರಕಾರ ನಡಿಬೇಕು. ಈಗ ನೋಡಿ, ನಮ್ಮ ಜೊತೆಯಲ್ಲಿ ಕರ್ತನಿಲ್ಲ, ನಮ್ಮ ಜೊತೆಯಲ್ಲಿ ಅಪೊಸ್ತಲರು ಇಲ್ಲ, ಅವರೇ ಕರ್ತನ ನೋಡಿರೋರು. ನಮ್ಗೆ ಹೇಳ್ಕೊಡೋಕೆ ಯಾರಿದ್ದಾರೆ? ನಮ್ಗೆ ಹೇಳ್ಕೊಡೋಕ್ಕೆ ಪವಿತ್ರಾತ್ಮನ ಸಹಾಯ. ಈಗ ಪವಿತ್ರಾತ್ಮ ಯಾರಿಗೆ ಸಹಾಯ ಮಾಡೋದು? ಗ್ರಂಥ ಓದಬೇಕು,
ದೇವರ ಗ್ರಂಥ ಓದಬೇಕು, ಆಮೇಲೆ ಪವಿತ್ರಾತ್ಮ ಹತ್ರ ಕೇಳಬೇಕು, ಪವಿತ್ರಾತ್ಮ ಸಹಾಯಕನೇ ನಾನು ಸತ್ಯ ಹುಡುಕ್ತಾ ಇದ್ದೀನಿ, ಇದು ಏನು ನಿದರ್ಶನ ಇದೆ ಇದರಲ್ಲಿ, ನನಗಿದು ಹೇಳ್ಕೊಡಿ. ಆಗ ನಾವು ಕೇಳುವಾಗ ಇದೇ ನಾವು ನಮ್ಮ ಕರ್ತನಲ್ಲಿ ಹೇಳಿರೋದು, ಹುಡುಕಿರಿ ಸಿಕ್ಕುತ್ತೆ ನಿಮಗೆ. ಹುಡುಕ್ಬೇಕು ಬೈಬಲಲ್ಲಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ನಾವು ನೋಡಿ ಹಳೆ ಬೈಬಲ್ ಏನು ಅಧ್ಯಯನ ಮಾಡ್ಬೇಕಂತ ಹೇಳುವಾಗ ಎಲ್ಲ ಒಂದು ಜಾಗದಲ್ಲಿ ಇರಲ್ಲ. ಇಷ್ಟು ನಮಗೆ ರಕ್ಷಣೆಗೆ ಬೇಕಾಗಿರೋ ಎಷ್ಟೋ ವಿಷಯಗಳು ದೇವ್ರು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಪ್ರತಿ ಒಂದು ವ್ಯಕ್ತಿಯಲ್ಲಿ ದಾವೀದೊಂದು ನಿದರ್ಶನ ರೂಪ, ಸೌಲೊಂದು ನಿದರ್ಶನ ರೂಪ. ಯಾಕೆ ಕಾಯಿನು, ಯಾಕೆ ಇವನ್ ಆದಾಮು, ಪ್ರತಿಯೊಬ್ಬರಲ್ಲಿ ನಮಗೆ ಬೇಕಾಗಿರೋ ರಕ್ಷಣೆಗಳಿಗೆ ಇರುವ ಸತ್ಯಗಳು ಅವರಲ್ಲಿ ಆಲ್ರೆಡಿ ತೋರ್ಕೊಟ್ಟಿದ್ದಾರೆ ದೇವರು. ಅದು ನಾವು ಕಂಡುಹಿಡಿಬೇಕು. ಅದಕ್ಕೆ ನಮಗೆ ದೇವರು ಮತ್ತು ಕರ್ತನು ಅವರಿಬ್ಬರು ನಮ್ಮಲ್ಲಿ ವಾಸ ಮಾಡಬೇಕು. ಅವರು ದೇವ್ರು ಕಳಿಸಿರೋ ಪವಿತ್ರಾತ್ಮನು ನಮ್ಮಲ್ಲಿ ಇರುವಾಗ ಈ 3 ಜನ ನಮ್ಮನ್ನು ನಡೆಸುವಾಗ ಮಾತ್ರ ನಾವು ಸತ್ಯದಲ್ಲಿ ನಡೆಯೋಕ್ಕಾಗ್ತದೆ. ಇವ್ರು 3 ಜನ ಇಬ್ರು ಇದ್ರೂ ಆಗಲ್ಲ. ಇಬ್ರು ಆಲ್ರೆಡಿ ವಾಸ ಮಾಡ್ತಾರೆ ನಮ್ಮಲ್ಲಿ, ಅವ್ರು ನಮ್ಮ ಒಳಗೆ ಇರೋರು. ಒಬ್ರು ಆಚೆ ನಿಂತಿದ್ದಾರೆ, ನಮಗೆ ಗುರುವಾಗಿ ಬಂದಿರೋ ಪವಿತ್ರಾತ್ಮ ನಮಗೆ ಹೊರಗಿಂದ ಎಲ್ಲ ಹೇಳ್ಕೊಡೋದು. ಆಗ ಒಳಗೆ ಇರುವ ತಂದೆ ಮತ್ತು ಮಗ ನಮ್ಮ ಜೊತೆಲಿ ಅವ್ರು ನಮ್ಮ ವಾಕ್ಯವನ್ನು ಕೇಳಿ ನಡೆಯೋದ್ರಲ್ಲಿ ನಾನು ಮತ್ತು ನನ್ನ ಅಪ್ಪ ಬಂದು ವಾಸ ಮಾಡ್ತೀವಿ ಅಂತ ನಮ್ಗೆ ಬಿಟ್ಟು ಹೋಗಲ್ಲ. ಈ ತಂದೆ ಆತ್ಮ ಮತ್ತು ಮಗನ ಆತ್ಮ ಮತ್ತು ಸತ್ಯ ಕೊಡುವ ಸಹಾಯಕನಂತ ಆತ್ಮ, ಇದರಲ್ಲಿ ತುಂಬ ಗೆಲುಬಿಲಾಗಿದೆ ಕ್ರೈಸ್ತರಿಗೆ. ಇದು ನಾವು ಇನ್ನು ಮುಂದೆ ಕ್ಲಿಯರ್ ಮಾಡ್ತೀವಿ ಒಂದೊಂದು ವಿಷಯಗಳು. ಪವಿತ್ರಾತ್ಮ ಹತ್ರ ಕೇಳ್ಬಿಟ್ಟೆ ನಾವೆಲ್ಲ ಮಾಡೋದು. ಹೆಂಗೆ ನಾವು ಪವಿತ್ರಾತ್ಮ ಕೇಳೋದು ಮಾತ್ರ ಅಲ್ಲ, ಗ್ರಂಥನೂ ಓದಬೇಕು. ನೀವು ಬರೀ ಪವಿತ್ರಾತ್ಮ ಹತ್ರ ಕೇಳ್ಬಿಟ್ಟು ಪವಿತ್ರಾತ್ಮ ಮಾಡಿ ಅಂತ ಹೇಳ್ಬಿಟ್ಟು ನಾವು ಗ್ರಂಥ ಓದಿಲ್ಲ, ಪವಿತ್ರಾತ್ಮ ಎಲ್ಲಿಂದ ನಿಮಗೆ ತೋರಿಸ್ಕೊಳ್ಳಿ ನಿದರ್ಶನ ರೂಪ. ಅದು ನಿದರ್ಶನ ರೂಪ ಅಂದ್ರೆ ಇರಬೇಕು ಬೈಬಲಲ್ಲಿ ಎಲ್ಲೋ. ಅದಕ್ಕೆ ನಾವು ಹಳೆ ಒಡಂಬಡಿಕೆ ತುಂಬ ಚೆನ್ನಾಗಿ ಓದಬೇಕು. ನಾವು ತುಂಬ ಹಳೆ ಒಡಂಬಡಿಕೆ ಓದೋದ್ರ ಕಾರಣನೇ ನಮಗೆ ಹೊಸ ಒಡಂಬಡಿಕೆ ತುಂಬ ಕ್ಲೀನ್ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಓಕೆ, ಈಗ ನಾವು ಇವತ್ತು ನಮ್ಮ ಪಾಠಕ್ಕೆ ಒಂದು ನಿದರ್ಶನಕ್ಕೂ ಡೀಟೇಲ್ ಆಗಿ ಮಾಡೋಣ ಅಂತ ಬಯಸ್ತಾ ಇದ್ದೀನಿ. ಅದೇನದು ನಮ್ಮ ಕರ್ತನ ಹೇಳಿರೋ ನಿದರ್ಶನ. ನಮ್ಮ ಯಶುವ ಕರ್ತನು ಭೂಮಿಲಿ ಇರುವಾಗಲೇ ಹೇಳಿದ್ರು. ನಮ್ಮ ಕರ್ತನು ಯಶುವ ಈ ಭೂಮಿಲಿ ಸುವಾರ್ತೆ ಮಾಡುವಾಗ ತನ್ನ ಊರಲ್ಲೇ, ಅವರು ಹುಟ್ಟಿ ಬೆಳೆದಿರೋ ಊರಲ್ಲೇ ಪ್ರಾರಂಭಿಸಿದ್ರು. ನಸರೇತ್ ಅಂತ ಊರಲ್ಲಿ ಹೋಗಿ ಅವ್ರು ಕೂಡಿ ಬರುವ ದೇವಾಲಯದಲ್ಲಿ, ಅಂದರೆ ಶನಿವಾರ ದಿನದಲ್ಲಿ, 7ನೇ ದಿನ ಶನಿವಾರ, ವಾರದ ಮೊದಲನೇ ದಿನ ಭಾನುವಾರ. ಸೊ ಅದು ಈಗ ಕ್ರೈಸ್ತರ ಭಾನುವಾರ ಅಂತ ಮಾಡ್ಕೊಂಡಿರೋದು, ಯಹೂದರಿಗೆ ಅದು ಶನಿವಾರ. ಸೊ ಈ ಜೊಬಾಲಯದಲ್ಲಿ ಅವರೆಲ್ಲ ಕೂಡಿ ಬರುವಾಗ ಹಳೆ ಒಡಂಬಡಿಕೆ ಓದ್ತಾ ಇದ್ರು. ಕಾರಣ ಹಳೆ ಒಡಂಬಡಿಕೆಯಲ್ಲಿ ಒಂದು ಪ್ರವಾದನೆ ಇತ್ತು, ಇನ್ನು ನಿಮ್ಮ ಮುಂದೆ ಒಂದು ಕರ್ತನು ಬರ್ಬೇಕಂತ. ಆ ಕರ್ತನು ಬರೋ ತನಕ ಈ ಹಳೆ ಒಡಂಬಡಿಕೆ ಓದಲೇಬೇಕು ಅವರಿಗೆ. ಕಾರಣ ಅದು ಪ್ರವಾದನೆ, ಅದು ನಿದರ್ಶನ ರೂಪ ಅಲ್ಲ, ಅದು ಪ್ರವಾದನೆ ನೆರವೇರಬೇಕು. ಈ ಪ್ರವಾದನೆ ಬರೋರಿಗೆ ಈ ನಡೆದಿರೋದು ನಿದರ್ಶನ ರೂಪನೂ ಇದೆ. ಆ ಥರ ಕರ್ತನು ಬೈಬಲ್ ಓದುವಾಗ ಏಷ್ಯಾದಲ್ಲಿರೋ ಒಂದು ಭಾಗ, 61ನೇ ಅಧ್ಯಾಯದಲ್ಲಿರೋ ಭಾಗ ಇತ್ತು, ಓದ್ಬಿಟ್ರು. 4ನೇ ಅಧ್ಯಾಯದಲ್ಲಿ ಲೂಕಾದಲ್ಲಿದೆ, ಲೂಕ 4:16 ಪ್ರಾರಂಭಿಸುತ್ತೆ. ಓದುವಾಗ ಕರ್ತನು ಇದನ್ನು ಓದ್ಬಿಟ್ಟು ಈ ಬುಕ್ಕನ್ನು ಮುಚ್ಚಿಬಿಟ್ಟು ಹೇಳಿದ್ರು, ಈ ಪ್ರವಾದನೆ ಇವತ್ತು ನೆರವೇರ್ತಾ ಇದೆ ಅಂತ ಹೇಳ್ಬಿಟ್ಟು. ಕಾರಣ ಯೆಶಾಯ ಪ್ರವಾದಿ ಬರೆದಿರೋದು ಇನ್ನು ಮುಂದೆ ಒಂದು ಪ್ರವಾದಿ ಬರಬೇಕಂತ. ಸೊ ಆ ಪ್ರವಾದಿ ಅದು ಯಾರ ಬಗ್ಗೆ ಹೇಳಿದಾರಲ್ಲ, ಆ ಪ್ರವಾದಿ ಮಾತ್ರನೇ ಅದು ನಾನಂತ ಹೇಳೋಕ್ಕಾಗೋದು. ಮಿಕ್ಕಿದವರೆಲ್ಲರೂ ಆ ಪ್ರವಾದಿ ನಾನಲ್ಲ, ಅವ್ರು ಬರಬೇಕು, ಬರ್ಬೇಕಂತ ಹೇಳಿ ಅದು ಯೆರೆಮೀಯ, ದಾನಿಯೇಲ, ಮೀಕಾ, ಕೊನೆಯಲ್ಲಿ ಮಲಾಕಿ ಎಲ್ಲ ಹೇಳ್ಬಿಟ್ಟು ನಾವೆಲ್ಲ ಬರ್ಬೇಕಂತ. ಕೊನೆಗೆ ಅದು ಯೋಹಾನ ಹತ್ರನೂ ಬಂದರು. ನಾವು ಇದು ಸ್ಟಾರ್ಟಿಂಗ್ ಕ್ಲಾಸಲ್ಲಿ ಹೇಳಿದ್ದೀವಿ, ಜನ ಯೋಹಾನ ಹತ್ರ ಕಳಿಸಿದ್ರಂತ. ಯೋಹಾನ 1:20 ಯಾಜಕರು ಕಳಿಸಿದ್ರು, ನೀನು ಯಾರು, ನೀನು ಬರಬೇಕಾಗಿರೋ ಭಕ್ತನ, ಇಲ್ಲ ಬರಬೇಕಾಗಿರೋ ಮೆಷಿಯಾನ ತನ ಕೇಳಿದ್ರು. ಆಗ ಯೋಹಾನ ಹತ್ರ ಬಂದ, ನೀನಾದು? ಅವ್ರು ಹೇಳಿದ್ರು ನಾನಲ್ಲ. ಆಮೇಲೆ ಅವರು ತೋರಿಸ್ಕೊಟ್ಬಿಟ್ರು. ಅವ್ರು ದೀಕ್ಷಾ ಸ್ನಾನ ಕೊಡುವಾಗ ಯಶೋ ಬಂದು ದೀಕ್ಷಾ ಸ್ನಾನ ತಗೊಂಡು ಹೋಗಿದ್ಮೇಲೆ ಇರೋ ಎಲ್ಲ ಜನರಿಗೆ ಯೋಹಾನ ಹೇಳ್ಬಿಟ್ರು, ಈತನೇ ನನಗೆ ದೀಕ್ಷಾ ಸ್ನಾನ ಕೊಡೋಕ್ಕೆ ಕಳಿಸಿರೋರು ಹೇಳಿದ್ರು, ಇವರೇ ಅಂತ ನೀನು ಹೇಳ್ಬೇಕು. ಆವತ್ತಿಂದ ಜನರ ಮಧ್ಯದಲ್ಲಿ ಒಂದು ಸುದ್ದಿ ಹೋಯಿತು, ಏನಂತ, ಯೋಹಾನ ಹತ್ರ ದೀಕ್ಷಾ ಸ್ನಾನ ತಗೊಂಡಿರುವ ನಸ್ರೇತಲ್ಲಿರುವ ಒಂದು ಹುಡುಗ, ನಸ್ರೇತಲ್ಲಿ ಬೆಳೆದಿರೋ ಒಂದು ಹುಡುಗ, ಈಗ ಅವ್ರು ನಮ್ಮ ರಕ್ಷಕನು ಅಂತ ಹೇಳಿದ್ರು. ಆಗ ಕೆಲವರು ನಂಬಿದ್ರು, ಕೆಲವರು ನಂಬಿಲ್ಲ. ಆಗ ಅವ್ರ ಮಧ್ಯದಲ್ಲಿ ಕರ್ತನಿಗೆ ಓದ್ಬಿಟ್ಟು ಇವತ್ತಿಗೆ ನೆರವೇರಿದೆ ಅಂತ ಹೇಳುವಾಗ ಸ್ವಲ್ಪ ಜನ ನಂಬಿಟ್ರು. ಇನ್ನು ಸ್ವಲ್ಪ ಜನ ಹೇಳಿದ್ರು, ನಾವು ಹೆಂಗೆ ನಂಬೋದು, ಇವರೇ ಅವರು ಪ್ರವಾದಿ ಅಂತ. ಇವರು ಬಂದು ಆ ಪ್ರವಾದಿ ಅಲ್ಲ, ಇವ್ರು ಬಂದು ಮೇರಿ ಮಗ, ಯೋಸೇಪ ಮಗ ಇವರು ಅಂತ ಹೇಳ್ಬಿಟ್ರು. ಆಗ ನಂಬಿಕೆ ಇಲ್ಲದವರು ಒಂದು ಕಡೆ ಆಯಿತು, ನಂಬಿಕೆ ಇರೋರು ಒಂದು ಕಡೆ ಆಯಿತು.
ಈ ಕರ್ತನು ನಂಬಿಕೆ ಬಂದವರಿಗೆ ನಂಬಿಕೆ ಇಲ್ಲದರ ಬಗ್ಗೆ ಒಂದು ವಿಷಯ ಹೇಳ್ತಿದ್ದಾರೆ. ಅದರಲ್ಲಿ ನಮ್ಗೇನು ನಿದರ್ಶನ, ನಮ್ಗೇನು ಸತ್ಯ ಇದೆ ಅಂತ ನಾವು ಇವತ್ತು ಅದನ್ನು ಡೀಟೇಲ್ ಆಗಿ ಒಂದು ಪಾಠ ಮಾಡಬೇಕಂತಾನೆ. ಅದು 16ರಿಂದ ಸ್ಟಾರ್ಟ್ ಆಗಿ 27 ತನಕ ಹೇಳ್ತಾರೆ ಆ ಒಂದು ಸನ್ನಿವೇಶ ನಡೆದಿರೋದು. ಆಮೇಲೆ ಅವ್ರು ಹಿಡ್ಕೊಂಡು ಹೋಗಿ ಸಾಯಿಸ್ಬೇಕಂತ ನೋಡೋದು. ಸೊ ಆ 26, 27 ಅಲ್ಲಿ ಎಲಿಯ ಬಗ್ಗೆನೂ ಹೇಳ್ತಿದ್ದಾರೆ, ಒಂದು ಎಲಿಷಾ ಬಗ್ಗೆನೂ ಹೇಳ್ತಿದ್ದಾರೆ. ನಿದರ್ಶನ ರೂಪ 4, 27 ಓದೋಣ. ನಾವು ಇವತ್ತು ನಮ್ಮ ಪಾಠಕ್ಕೆ ತಗೊಂಡಿರೋದು 27ನೇ ವಾಕ್ಯ, ಅದಕ್ಕೆ 27. ಮತ್ತು ಮಿಕ್ಕಿದವರು ಇದು ಓದೋರು ನೀವು ದಯವಿಟ್ಟು ಏನ್ ಮಾಡಿ, ಬೈಬಲ್ ನೀವೇ ಮನೆಯಲ್ಲಿ ಓದಿ ತಿಳ್ಕೊಳ್ರಿ. ಮತ್ತು ಎಲೀಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠಿ ರೋಗಿಗಳಿಗೂ ಇದ್ದಾಗ್ಯೂ ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸರಿಯ ದೇಶದವನಾದ ನಾಮನನ್ನು ಮಾತ್ರ ಶುದ್ಧನಾದನೆಂದು ಹೇಳಿದನು. ನೋಡಿ, ಇದ್ರಲ್ಲಿ ಏನ್ ನಿದರ್ಶನ ರೂಪ ಇದೆ. ಇದ್ರಲ್ಲಿ ಏನ್ ನಿದರ್ಶನ ರೂಪ ಅಂತಂದ್ರೆ, ಈಗ ಎಲೀಷಾ ಒಂದು ಪ್ರವಾದಿ ಇದ್ದಾರೆ. ಅವ್ರಿಗೆ ಅದ್ಭುತ ಮಾಡುವ ಶಕ್ತಿ ಇತ್ತು. ಪವಿತ್ರ ಆತ್ಮದ ಸಹಾಯದಲ್ಲಿ ಅವ್ರು ಅದ್ಭುತಗಳು ಮಾಡ್ಬೋದು. ಆಗ ಅವ್ರ ಊರಲ್ಲಿ, ಅವ್ರೊಂದು ಪ್ರವಾದಿ, ಅವ್ರು ಇಸ್ರೇಲಲ್ಲಿ ಇರುವಾಗ 10 ಗೋತ್ರ ಇರುವ ಜಾಗದಲ್ಲಿ ಉತ್ತರ ಇಸ್ರೇಲಲ್ಲಿ ಇವರು ಪ್ರವಾದನೆ ಮಾಡ್ತಾ ಇದ್ದಾರೆ. ಈ ಪ್ರವಾದನೆ ಮಾಡ್ತಾ ಇರುವಾಗ ಇವರಿಗೆ ಅದ್ಭುತ ಮಾಡೋ ಶಕ್ತಿನೂ ಇತ್ತು. ಮತ್ತು ಇವರು ಒಂದು ಸ್ಕೂಲ್ ನಡೆಸ್ತಾ ಇದ್ರು, ಪ್ರವಾದಿಗಳ ಸ್ಕೂಲ್ಗಳು, ವಿದ್ಯಾಶಾಲೆ, ಅದು ಪ್ರವಾದನಾ ಶಾಲಾ, ಪ್ರವಾದನೆ ಬಗ್ಗೆ ಹೇಳ್ಕೊಡೋರು. ಅಲ್ಲಿ ಅದ್ಭುತ ಮಾಡ್ತಾ ಮಾಡ್ತಾ ಇವರು ಅದ್ಭುತ ಮಾಡುವ ಈ ಒಂದು ಏನ್ ಹೇಳೋದು ಆ ಪ್ರಶಸ್ತಿ ಅಲ್ವಾ, ಆ ಪಾಪ್ಯುಲಾರಿಟಿ, ಅದು ಇಸ್ರೇಲ್ ಬಿಟ್ಟು ಬೇರೆ ಊರಿಗೂ ಹೋಯ್ತು. ಅರ್ಥ ಏನು, ಇಸ್ರೇಲ್ ಒಂದು ಪ್ರವಾದಿ ಇದ್ದಾರೆ, ಅವ್ರ ಹತ್ರ ಏನ್ ಬೇಕಾದ್ರೂ ಆಗುತ್ತೆ, ಅವ್ರಿಗೆ ದೇವ್ರ ಶಕ್ತಿ ಇದೆ ಅಂತೆಲ್ಲ ಪಾಪ್ಯುಲರ್, ಫೇಮಸ್ ಆಗ್ಬಿಟ್ರು. ಹಾಗಾದ್ರೆ ಎಲೀಷಾನು ಒಂದು ಪ್ರವಾದಿ ಅಂತ ಆಚೆ ಊರವರು, ಸ್ವಂತ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಸ್ವೀಕಾರ ಮಾಡಿರೋ ಒಂದು ವಿಷಯವನ್ನು ಕರ್ತನಿಗೂ ಹೋಲಿಸ್ಕೊಂಡು ಹೇಳ್ತಿದ್ದಾರೆ. ಅದೇ ವಿಷಯ ಇಲ್ಲೂ ನಡೀತಾ ಇದೆ. ಸ್ವಂತ ಊರಲ್ಲಿ ಪ್ರವಾದಿಗಳಿಗೆ ಬೆಲೆ ಇಲ್ಲ ಅಂತ ಅದೇ ಸಂಗತಿಯಲ್ಲಿ ಹೇಳ್ತಿದ್ದಾರೆ ಅವರು. ಕಾರಣ ಪ್ರವಾದಿಗಳಿಗೆ ಸ್ವಂತ ಊರಲ್ಲಿ, ನಾವು ಜೊತೆಯಲ್ಲಿ ಹುಟ್ಟಿ ಬೆಳೆದಿರೋರಿಗೆ ದೇವ್ರ ಜನ ಅಂತ ಹೇಳ್ಬಿಟ್ರು, ದೇವ್ರ ಮಗ ಅಂತ ಹೇಳಿದ್ರೆ ನಂಬಿಕೆ ಆಗಲ್ಲ. ಏನ್ ನಮ್ಮ ಜೊತೆಲಿ ಬೆಳೆದಿರೋನು, ನಮ್ಮ ಜೊತೆಲಿ ಊಟ ಮಾಡಿರೋನು, ಅವನ ಹೆಂಗೆ ದೇವ್ರ ಮಗ ಆಗೋಕ್ ಸಾಧ್ಯ? ಕಾರಣ ದೇವ್ರನ್ನೆಲ್ಲೂ ದೂರ ಇಟ್ಬಿಟ್ಟು ದೇವ್ರನ್ನ ಏನೋ ಉನ್ನತವಾಗಿ ಮಾಡುವಾಗ ಭಯ ಬಂದ್ಬಿಡ್ತದೆ. ಬಟ್ ದೇವ್ರು ನಮ್ಮ ಜೊತೆಲಿದ್ದಾರೆ, ದೇವ್ರು ನಮ್ಗೆ ಅರ್ಥ ಮಾಡ್ಕೊಳ್ಳೋ ಒಂದು ವ್ಯಕ್ತಿ. ಆ ಥರ ಬರುವಾಗ ನಮ್ಗೆ ಏನಾಗ್ತದೆ, ಮನುಷ್ಯರನ್ನು ದೇವ್ರನ್ನ ನೋಡ್ಬೋದು. ಇಂಥ ವ್ಯಕ್ತಿಯಲ್ಲಿ ದೇವರ ಮಹಿಮೆ ಇರುತ್ತದೆ, ಇಂಥ ವ್ಯಕ್ತಿಯಲ್ಲಿ ದೇವರು ತನ್ನ ಮಹಿಮೆ ಪ್ರಕಟಣೆ ಮಾಡಬಹುದು, ತನ್ನ ಶಕ್ತಿಗಳು ಪ್ರಕಟಣೆ ಮಾಡೋದು ನಮ್ಗೆ ನಂಬಿಕೆ ಬರ್ತದೆ. ಇದು ದೇವರು ಭಯಂಕರ ಪರಿಶುದ್ಧ ಅಂತ ಹೇಳ್ಬಿಟ್ಟು ನಾವು ಯಾರು ಹಂಗೆ ಇಲ್ಲ ಅಂತ ನಂಬಿಟ್ರೆ ನಮ್ಗೆ ಯಾವ ಮನುಷ್ಯರ ಮೇಲೆ ನಂಬಿಕೆ ಬರಲ್ಲ. ಬಟ್ ಸತ್ಯ ಏನು, ದೇವರು ನೇರವಾಗಿ ಇಳಿದುಬಿಟ್ಟು ಏನು ಬಂದು ಮಾಡಲ್ಲ. ದೇವರೆಲ್ಲ ತನ್ನ ಮನುಷ್ಯರ ಮುಖಾಂತರಗಳು, ದೇವರು ಆರಿಸ್ಕೊಂಡಿರೋ ವ್ಯಕ್ತಿಗಳ ಮುಖಾಂತರನೇ ದೇವರು ತನ್ನ ಗುಣಗಳಾಗ್ಲಿ ಸತ್ಯಗಳಾಗಲಿ ತಿಳಿಸ್ಕೊಡೋದು. ಅದಕ್ಕೆ ಇಲ್ಲಿ ಈ ಪ್ರವಾದಿಯನ್ನು ಒಂದು ಪಾಠವಾಗಿ ತಗೊಂಡು ಎಲೀಷಾಗೆ ಅದ್ಭುತ ಇರೋ ವಿಷಯ ಸ್ವಂತ ಊರಲ್ಲಿ ಗೊತ್ತಿದ್ರು ಯಾರು ಹೋಗಿಲ್ಲ. ನಮ್ಮ ಊರಲ್ಲಿ ಏನಕ್ಕೆ ಹೋಗ್ಬೇಕಂತ. ಆದ್ರೆ ಬೇರೆ ಊರಲ್ಲಿ ಒಬ್ಬರಿಗೆ ಗೊತ್ತಾಗಿತ್ತಂತೆ. ಅವ್ರು ಏನ್ ಮಾಡಿದ್ರು, ಅವರು ಎಲೀಷಾವನ್ನು ಹುಡ್ಕೊಂಡು ಬಂದು ವಾಸಿ ಆಗ್ಬಿಟ್ರು. ಅವ್ರಿಗೆ ಏನ್ ಕಾಯಿಲೆ ಇತ್ತು, ಅವ್ರಿಗೆ ಕುಷ್ಠರೋಗ. ಅದು ಎಂಥ ರೋಗ ಅದು. ಸೊ ಈ ರೋಗದ ಬಗ್ಗೆ ಇದರಲ್ಲಿ ಏನ್ ಸತ್ಯ ಮರೆಯಾಗಿದೆ, ಪರಲೋಕದಲ್ಲಿ ಸೇರ್ಬೇಕಾದ್ರೆ ನಮಗೆ ಏನಿದ್ರಲ್ಲಿ ಗೊತ್ತಿದೆ ಅಂತೆಲ್ಲ ಏನ್ ಮಾಡ್ಬೇಕು, ನಾವು ಈ ಸತ್ಯಗಳನ್ನು ಹುಡುಕ್ಬೇಕು. ಸೊ ನಾವೀಗ ಇದೊಂದು ಡೀಟೇಲ್ ನೋಡ್ಬೇಕೀಗ. ಇದು ಇಲ್ಲಿ ಕರ್ತನ ಹೇಳೋದು, ಎಲೀಷಾ ವಾಸಿ ಮಾಡಿದ್ರು ನಾಮಾನಿಗೆ. ಅದೇ ತರ ಎಷ್ಟೋ ಜನ ಇಸ್ರೇಲ್ ಇದ್ರು, ಒಬ್ರು ಏನ್ ಮಾಡಿಲ್ಲ. ಈಗ ನೋಡಿ, ಎಲೀಷಾ ವಾಸಿ ಮಾಡ್ಬೋದಂತ ಗೊತ್ತಿಲ್ಲ ಯಾರು, ಹಂಗೆ ಹೇಳ್ಬೋದು, ಗೊತ್ತಿಲ್ಲ ನಮ್ಗೆ, ನೀವು ಬೇರೆಲ್ಲ ಮಾಡ್ಬೋದು, ನೀವು ಕುಷ್ಠ ವಾಸಿ ಮಾಡ್ತೀರಾ ಅಂತ ನಮ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ನಾವು ಬಂದಿಲ್ಲ ಅಂತ ಹೇಳ್ಬೋದು. ಆದ್ರೆ ಯಾವಾಗ ನಾಮಾನಿಗೆ ಕುಷ್ಠ ದೂರ ಮಾಡ್ಬಿಟ್ರು ನೋಡಿ, ಅವಾಗ ಏನಾಯ್ತು, ಅದೊಂದು ಅಡ್ವರ್ಟೈಸ್ಮೆಂಟ್ ಅಲ್ವಾ. ಈಗ ನಾಮಾನಿಗೆ ಮಾಡಿರೋರು ನಮಗೂ ಮಾಡ್ಬೋದಂತ ಇಸ್ರೇಲ್ ಕುಷ್ಠರೋಗಿಗಳಿದ್ರಂತೆ. ಈಗ ಅವರು ಸಹ ಹೋಗ್ಬಿಟ್ಟು ಏನ್ ಮಾಡಿರ್ಬೇಕು, ಎಲೀಷಾ ಅವರೇ ನೋಡಿ, ನೀವು ಕುಷ್ಠ ವಾಸಿ ಮಾಡಿ ನಮ್ಗೆ ಸುದ್ದಿಗೆ ಬಂತು, ನಾವು ಕಿವಿಗೆ ಕೇಳಿದೆ, ಈಗ ನಮಗೂ ಕುಷ್ಠ ಇದೆ, ದಯವಿಟ್ಟು ಅದೇ ಮಾರ್ಗ ನಮಗೂ ಸ್ವಲ್ಪ ಹೇಳ್ಕೊಡಿ, ಅದೇ ಅದ್ಭುತ ಈಗ ನಮಗೂ ಸ್ವಲ್ಪ ಮಾಡ್ಕೊಡಿ ಅಂತ ಕೇಳಿದ್ರೆ ಕರ್ತನ ಹೇಳ್ತಾ ಇರೋದು ಮಾಡ್ಕೊಟ್ಟಿರಂತೆ. ಬಟ್ ಯಾರು ಏನ್ ಮಾಡಿಲ್ಲ. ಇಸ್ರೇಲ್ ಕುಷ್ಠರೋಗಿಗಳು ಇದು ನೋಡಿದ ಮೇಲೂ ಹೋಗಿಲ್ಲ ಅಂತೆ. ಅದೇ ತರ ನಾವಿಲ್ಲಿ ಇಷ್ಟು ಸತ್ಯ ಹೇಳ್ತಾ ಇದೀವಿ. ಈ ಸತ್ಯ ಕೇಳಿದ ಮೇಲೇನು ಎಷ್ಟು ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ.
ನಾವು ಸತ್ಯ ಮತ್ತು ಸುಳ್ಳು ಎಷ್ಟು ಡಿಫ್ರೆನ್ಸ್ ಇದೆ. ಸುಳ್ಳು ಬೇಕಾದ್ರೆ ಸತ್ಯ ಅಂತ ಹೇಳ್ಬೋದು, ಬಟ್ ಈಗ ನೋಡಿ ನಾವು ಹೇಳ್ತಾ ಇರೋದು ಎಷ್ಟು ಸ್ಪಷ್ಟವಾಗಿ ನಾವು ಬೈಬಲ್ ಹೇಳ್ಕೊಡ್ತಾ ಇದ್ದೀವಿ. ಇದನ್ನು ಕೇಳಬೇಕಲ್ವಾ, ಇದು ಕೇಳಿದ್ರಲ್ಲ ನಮಗೆ ರಕ್ಷಣೆ ಅಂತ ಭಯ. ಈಗ ನೋಡಿ ಆ ಸತ್ಯ ಏನು, ನಿಜವಾಗಿರೋ ಸತ್ಯಗೆ ನಾವು ಅದನ್ನು ಆ ಸ್ಟೋರಿ ಡೀಟೇಲ್ ಇಲ್ಲ, ಏನಾಯ್ತಂತ, ಇವ್ರು ಯಾರು. ಸೊ ಇದು ನಮಗೆ ಅರಸರ ಪುಸ್ತಕದಲ್ಲಿ ಇರೋದು 2ನೇ ಅರಸ ಹೌದಾ 5ನೇ ಅಧ್ಯಾಯನ ಓದಿ. ಫಸ್ಟ್ ಇಂದ 5 ಸ್ಟಾರ್ಟಿಂಗಿಂದನೇ ಇದೆಯಲ್ಲ. ಆರಾಮ್ಯರ ಅರಸನಿಗೆ ನಾಮನನೆಂಬ ಒಬ್ಬ ಸೇನಾಧಿಪತಿ ಇದ್ದನು. ಹ್ಮ್. ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸುವುದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎನಿಸಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಒಂದು ಸಾಕು ಈಗ ನಿಲ್ಸಬೇಕು ನೋಡಿ. ಈ ವ್ಯಕ್ತಿ ಯಾರು? ಒಂದ್ ಕಡೆ ಪರಾಕ್ರಮಶಾಲಿ, ಒಂದ್ ಕಡೆ ಇವರು ಶಕ್ತಿ ಬಗ್ಗೆ ಇದೆ, ಪರಾಕ್ರಮಶಾಲಿ ಇವರು ತುಂಬಾ ಯುದ್ಧಗಳು ಗೆದ್ದಿರೋ ಒಂದು ವ್ಯಕ್ತಿ, ಸೇನಾಧಿಪತಿ ಇವರು. ಸೊ ಇವರು ಸೇನೆಗಳಿಗೆ ಪತಿ. ಆಗ ಇವ್ರ ಮುಖಾಂತರ ಅಷ್ಟು ಕೀರ್ತಿ, ಅಷ್ಟು ಇದೆಲ್ಲ ಆ ದೇಶಕ್ಕೆ, ಸಿರಿಯಾ ದೇಶಕ್ಕೆ ಬಂದ್ರು ಈ ವ್ಯಕ್ತಿಗೆ ಕುಷ್ಠ ಅಂತ ಒಂದು ರೋಗ ಇತ್ತು. ಈಗ ಇದು ನಾವು ಅರ್ಥ ಆಗ್ತದೆ ನಮಗೆ, ಒಂದು ವ್ಯಕ್ತಿಗೆ ಎಷ್ಟೇ ಮಹಿಮೆ ಇರಲಿ, ಅದೇ ವ್ಯಕ್ತಿಗೆ ಕುಷ್ಠ ಅಂತ ಹೇಳ್ಬಿಟ್ರೆ ಏನಾಗ್ತದೆ, ನಮಗೆ ಆ ವ್ಯಕ್ತಿಗೆ ಕೈ ಕೊಡೋಕ್ಕೂ ಮನ್ಸಿರಲ್ಲ. ಆ ವ್ಯಕ್ತಿ ಅವ್ರು ಯುದ್ಧ ಗೆದ್ಕೊಂಡು ಬಂದ್ಮೇಲೆ ಎಷ್ಟು ಜನ ಹೋಗಿ ಅವ್ರನ್ನ ಕಟ್ಟಿ ಹಿಡಿದ್ಬಿಟ್ಟು ವಾವ್ ನಿಮ್ಗಿಂದ ನಮಗೆ ವಿಜಯ ಬಂತಂತ ಒಂದು ಪ್ರೀತಿಯಿಂದ ಕೈ ಯಾರು ಹಿಡಿತಾರೆ ಅವರು ಕನಕುಷ್ಟ. ಹಾಗಾದ್ರೆ ಈ ನಾಮನಿಗೆ ಏನಾಯ್ತು, ಏನೇನು ಅವ್ರಿಗೆ ಜೀವದಲ್ಲಿ ಸಿಕ್ಕಿದ್ರು ಅದಕ್ಕೊಂದು ನಿರಾಶೆ ತರ ಒಂದು ವಿಷಯ ಇತ್ತು. ಅದೇನೋ ಒಂದು ನಿಜವಾಗಿ ಒಂದು ಕಾಯಿಲೆ, ಅದೇನು ಕುಷ್ಠ ಅಂತ ಒಂದು ಕಾಯಿಲೆ ಬಂದ್ಬಿಟ್ಟಿದೆ. ಸೊ ಈ ಕುಷ್ಠ ಇರೋದಕ್ಕೆ ಅವ್ರಿಗೆ ಜೀವದಲ್ಲಿ ಸಂತೋಷ ಇಲ್ಲ. ಏನ್ ಮಾಡಿದ್ರು ಅದನ್ನು ದುಃಖನೇ ಕೊಡೋದು. ಅವ್ರಿಗೆ ಏನು ಇಷ್ಟೆಲ್ಲ ಮಾಡಿ ಒಬ್ಬರನ್ನು ಬಂದು ನನಗೆ ಕೈ ಕೊಡ್ತಾ ಇಲ್ಲ, ನನಗೆ ಬರೀ ನನ್ನ ಉಪಯೋಗಿಸಿದ್ದಾರೆ, ಬಟ್ ಆದ್ರೆ ಯಾರು ನನ್ನ ಜೊತೆಲಿ ಪ್ರೀತಿಯಲ್ಲಿ ಇಲ್ಲ. ಆ ಥರ ಕುಷ್ಠ ಇರೋರ ಹತ್ರ ಯಾರು ಇದು ಮಾಡ್ತೀವಿ ನಾವು. ಸೊ ಏನಾಯ್ತು, ಇದು ಒಂದು ದುಃಖವಾಗಿರೋ ವಿಷಯ ಆಯ್ತು ನಾಮನಿಗೆ. ನೋಡಿ ಇದು ಬೈಬಲ್ ಬರೆದಿರೋದು. ಅದು ಮಾತ್ರ ಅಲ್ಲ, ಇದನ್ನು ಕರ್ತನು ತಗೊಂಡು ನಮಗೆ ಒಂದು ಪಾಠವಾಗಿ ಹೇಳ್ಕೊಟ್ಟಿದ್ದಾರೆ. ಈಗ ಯೆಶುವ ಇದನ್ನೊಂದು ಪಾಠ ಅಂತ ಹೇಳಿದ ಮೇಲೆ ಇದರಲ್ಲಿ ನಾವು ಪಾಠ ಸ್ವೀಕಾರ ಮಾಡಿಲ್ಲ ಅಂದ್ರೆ ನಾವು ಎಂಥ ವ್ಯಕ್ತಿಗಳು, ನಾವು ಹೆಂಗೆ ಶಿಷ್ಯರಾಗ್ತೀವಿ? ಸೊ ನಾವೇನು ಸತ್ಯ ಹುಡುಕ್ತೀವಿ? ಇದರಲ್ಲಿ ಎಷ್ಟು ಆಳವಾಗಿರೋ ಸತ್ಯ ಇದೆ ನೋಡಿ, ಏನು ಇದರಲ್ಲಿ ತೋರಿಸಿರೋದು ಅಂತ. ಸೊ ಒಂದು ಕಡೆ ವ್ಯಕ್ತಿ ಪರಾಕ್ರಮಶಾಲಿ, ಇನ್ನೊಂದು ಕಡೆ ವ್ಯಕ್ತಿ ಕುಷ್ಠ. ಇದು ಒಂದು ವ್ಯಕ್ತಿದ 2 ಸೈಡು. ಒಂದು ಕಡೆ ಒಳ್ಳೆ ಹೆಸರಿದೆ, ಇನ್ನೊಂದು ಭಾಗದಲ್ಲಿ ಇನ್ನೊಂದು ಕಡೆಯಿಂದ ಯಾರು ಹತ್ರನೂ ಬರ್ತಾ ಇಲ್ಲ, ತುಂಬಾ ಒಬ್ಬನೇ ಇರಬೇಕು. ಆಯ್ತು, ನೆಕ್ಸ್ಟ್. ಆರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲ್ಯರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಒಂದು ಮಾತು ಹೇಳೋದಂತೆ ನೋಡಿ. ಯಾವುದೋ ತರ ಒಂದು ಮಾರ್ಗ ಬಂತು, ಜಸ್ಟ್ ಒಂದು ಆಪರ್ಚುನಿಟಿ ಅಂತ ಹೇಳ್ತೀವಲ್ಲ, ಒಂದು ಸಂದರ್ಭ ಸಿಕ್ತು. ಯಾರಿಗೆ? ನಾಮನಿಗೆ. ಅವ್ರು ಹೆಂಡತಿ ಹೋಗಿ ಅಯ್ಯನ ಹತ್ರ ಹೇಳಿರ್ತಾರೆ, ನೋಡಪ್ಪ ಈ ತರ ಒಂದು ಹೆಂಗಸಿದ್ದಾಳೆ, ಅವಳು ಹೇಳ್ತಿದ್ದಾಳೆ, ಅವ್ರು ಊರಲ್ಲಿ ಒಂದು ಪ್ರವಾದಿ ಇದ್ದಾರೆ, ಆ ಪ್ರವಾದಿಗೆ ಈ ತರ ಅದ್ಭುತಗಳು ಮಾಡೋ ಶಕ್ತಿ ಇದೆ, ನೀವು ಯಾಕೆ ಒಂದ್ಸಲ ಅಲ್ಲಿ ಹೋಗ್ಬಿಟ್ಟು ಕೇಳಿ ನೋಡಿ, ಒಂದು ಬೇರೆ ಅವ್ರು ನಿಮ್ಗೆ ವಾಸಿ ಮಾಡ್ಬೋದಂತ ಒಂದು ಬೆರಳು ತೋರಿಸೋ ತರ ಒಂದು ಹೆಂಗಸು ನೋಡಿ, ಗೈಡ್ ಲೈನು, ನಿದರ್ಶನ, ಇಲ್ಲಿ ಹೋಗಿ ಅಂತ ಮಾರ್ಗ ತೋರಿಸೋ ಒಂದು ಹೆಂಗಸು. ಈಗ ಯಾರ ಕೈಲಿದೆ ತೀರ್ಪು? ಈಗ ನಾಮನು ತೀರ್ಪು ಮಾಡಬೇಕು, ನಾಮನ್ ಜಡ್ಜ್ಮೆಂಟ್ ಮಾಡಬೇಕು, ನಾನು ಹೋಗ್ಬೇಕಾ ಬೇಡವಾ ಅಂತ. ಆಗ ನಾಮನ್ ಯೋಚನೆ, ನಾಮನ್ ವ್ಯಕ್ತಿಯಾಗಿ ನಾಮನ್ ಯೋಚನೆ, ನಾಮನ್ಗೆ ಅವ್ರ ಅಪ್ಪ ಅಮ್ಮ ಹೇಳಕ್ಕಾಗಲ್ಲ, ನಾಮನ್ಗೆ ಬೇರೆ ಯಾರು ಇಲ್ಲ, ನಾಮನ್ ಸ್ವಯವಾಗಿ ಒಬ್ಬನೇ, ಇದು ನನ್ನ ವಿಷಯ, ಕುಷ್ಠ ಇರೋದು ನನಗೆ, ದುಃಖ ಇರೋದು ನನಗೆ, ಈ ಕುಷ್ಠ ಹೋಗ್ಬೇಕಾಗಿರೋದು ನನಗೆ, ಬೇರೆ ಯಾರಿಗೂ ಇಲ್ಲ. ಕಾರಣ ಬೇರೆಯವ್ರಿಗೆ ನಾಮನ್ಗೆ ಕುಷ್ಠ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಕಾರಣ ನಾಮನಿಂದ ನಮ್ಗೆ ಒಳ್ಳೆ ಕಾರ್ಯ ನಡೀತಾ ಇದೆ. ಅದಕ್ಕೆ ಜನ ಏನ್ ಮಾಡ್ತಾರೆ, ನಾಮನ್ ಮುಖಾಂತರ ನಮ್ಗೆ ಒಳ್ಳೇದಾಗೋದಕ್ಕೆ ನಾಮನ್ಗೆ ಕುಷ್ಠ ಇದ್ರೂ ಪರವಾಗಿಲ್ಲ ಅಂತ ಇರ್ತಾರೆ, ಬಟ್ ನಾಮನ್ಗೆ ಕುಷ್ಠ ಹೋಗ್ಲೇಬೇಕು. ಆ ತರ ಈ ನಾಮನಿಂದ ಕುಷ್ಠ ದೂರ ಆಗೋಕ್ಕೆ ಪ್ರಯತ್ನ. ಅವ್ರಿಗೇನಾಯ್ತು, ಈ ಹೆಂಗ್ಸ್ ಮೇಲೆ ನಂಬಿಕೆ ಬಂತು. ಈಗ ನಂಬಿಕೆ ಬಂದು ಏನ್ ಮಾಡ್ತಿದ್ದಾರೆ ಅವ್ರು ಎಲೀಷನ ಹುಡ್ಕೊಂಡು ಬರ್ತಾರೆ. 8 ಅಲ್ವಾ?
ಸಮಾರ್ಯದಲ್ಲಿರೋ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಅವನು ಇವನನ್ನು ಕುಷ್ಠರೋಗದಿಂದ 8ನೇ ವಾಕ್ಯ ಓದಿ. ಅದು ಇನ್ನೊಂದು ಅವರು ಪತ್ರ ಬರೀತಾರೆ. ಆ ಪತ್ರ ಏನ್ ಬರೀತಾರೆ? ಅರಸನಿಗೆ ಬರೀತಾರೆ, ಇಸ್ರೇಲ್ ಅರಸನಿಗೆ. ನೋಡಿ, ನಮ್ಮ ಊರ ಸೇನಾಪತಿ ಬರ್ತಾ ಇದಾರಪ್ಪ, ನೀವು ಸ್ವಲ್ಪ ನಿಮ್ಮ ಊರಲ್ಲಿ ನಿಮ್ಮ ಪ್ರವಾದಿಗಳು ಹೇಳ್ಬೇಕು, ಅವ್ರು ಬಂದು, ಇದು ಗೌರವ, ಅಫಿಷಿಯಲ್ ಆಗಿ ಮಾಡೋದು, ಸಮ್ಮಾನ ಮಾಡ್ಕೊಂಡು ಮಾಡ್ಬೇಕಂತ. ಇಸ್ರೇಲ್ ಊರಲ್ಲಿರುವ ಅರಸನಿಗೇನೆ ಇದು ಗೊತ್ತಿಲ್ಲ. ಕಾರಣ ಇಸ್ರೇಲ್ ಊರಲ್ಲಿರುವ ಅರಸನು ಒಳ್ಳೆಯನಾಗಿದ್ದಿದ್ರೆ ಆ ಅರಸನಿಗೆ ಎಲೀಷಾ ಮೇಲೆ ನಂಬಿಕೆ ಇರ್ತದೆ. ನಾವೆಲ್ಲ ಸ್ಟಾರ್ಟಿಂಗ್ ನೋಡಿದೀವಿ, ಇಸ್ರೇಲ್ ಅರಸರುಗಳು ಯಾರು ದೇವ್ರ ಮಾತು ಕೇಳ್ಕೊಂಡು ನಡೆದಿಲ್ಲ. ಅದಕ್ಕೇನೆ ಅವ್ರಿಗೆ ಈ ಪ್ರವಾದಿ ಬಗ್ಗೆ ಏನು ಗೊತ್ತೇ ಇಲ್ಲ. ಅದಕ್ಕೆ ಅವ್ರು ನಾನೇನ್ ದೇವ್ರ ಅಂತವ ವಾಪಸ್ ಪತ್ರ ಬರ್ಬಿಟ್ಟು, ನಾನೇನ್ ದೇವ್ರ ನಿನಗೆ ಇದೆಲ್ಲ ಮಾಡಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರು. ಬಟ್ ತಿರ್ಗಾ ನಾವನ್ ಬಿಟ್ಟಿಲ್ಲ, ತಿರ್ಗಾ ಬೇರೆ ಮಾರ್ಗ ಹುಡುಕ್ಬಿಟ್ಟು ಅವರು ಎಲೀಷಾ ಹತ್ರ ಡೈರೆಕ್ಟ್ ಆಗಿ ಬರ್ತಾರೆ. ಅದೇ 8ನೇ ವಾಕ್ಯ ಅಲ್ಲ. ಇಸ್ರಾಯೇಲ್ಯರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡ 8ನೇ ವಾಕ್ಯ ಓದಿ. 8 ಓದ್ತಾ ಇದ್ದೀನಿ. ಹೌದಾ? ಇಲ್ಲ, ಇನ್ನು ಸ್ವಲ್ಪ ಮುಂದೆ ಹೋಗಿ. 10. ಎಲೀಷನು ಅವನಿಗೆ, ಹೋಗಿ ಯೋರ್ದನ್ ವಲಯದಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿತನಂತಾಗುವುದು. ಓಕೆ, ಹಂಗಾದ್ರೆ ಈ ವ್ಯಕ್ತಿ ಹುಟ್ಟುವಾಗ ಕುಷ್ಠ ಇರಲಿಲ್ಲ, ಅದು ಹೇಳ್ತಿದ್ರು ಮುಂಚಿತವಾಗಿ. ಹಾಗಾದ್ರೆ ನಿನಗೆ ಕುಷ್ಠ ಬರೋಕ್ ಮುಂಚೆ ಯಾವ ತರ ದೇಹ ಇತ್ತು ಆ ತರ ನಾನು ವಾಸಿ ಮಾಡ್ಕೊಡ್ತೀನಿ ನಿನಗೆ. ನೀನ್ ಏನ್ ಮಾಡ್ಬೇಕು, ನಮ್ಮ ಊರಲ್ಲಿ ಇಸ್ರೇಲಲ್ಲಿ ಒಂದು ಒಲೆ ಇದೆ, ಅದಕ್ಕೆ ನೀನು ಹೋಗ್ಬಿಟ್ಟು 7 ಸಾರಿ ಮುಳುಗ್ಬೇಕು. ಏನು ಬೇರೆ ಏನು ಮಾಡೋದಿಲ್ಲ, ನೀನು ಸುಮ್ಮನೆ ಹೋಗ್ಬೇಕು. ಎಲೀಷನ ಮಾತು ನಂಬಬೇಕು. ಇಸ್ರೇಲ್ ಒಂದು ದೇವ್ರಿದ್ದಾರೆ, ಆ ದೇವರಿಗೆ ಆಗುತ್ತೆ ಅಂತ ನಂಬಬೇಕು. ಆಮೇಲೆ ಈ ಮಾತು ವಿಧೇಯನಾಗಿ ಹೋಗಿ 7 ಸಾರಿ ಮುಳುಗಿ ಬರಬೇಕು ಅಷ್ಟೇ, ಬೇರೆ ಏನಿಲ್ಲ. ಮುಂಚಿತವಾಗಿ ನೀನ್ ಹೆಂಗಿದ್ದೆ ವಾಪಸ್ ಅದೇ ತರ ಆಗ್ಬಿಡ್ತೀಯ ಅಂತ ಹೇಳಿದ್ರು. ನೋಡಿ, ಈಗ ದೇವ್ರದೊಂದು ಮಾರ್ಗ ಬಂದ್ರೆ, ನಾವು ದೇವ್ರನ್ನ ತುಂಬಾ ದೂರ ಇಕ್ಕುವಾಗ ನಮ್ಗೆ ಸುಲಭವಾಗಿರೋ ಮಾರ್ಗ ಇಷ್ಟ ಆಗಲ್ಲ. ಕಾರಣ ಇಷ್ಟೇ ಮಾಡಿದ್ರೆ ಸಾಕ. ಕಾರಣ ದೇವ್ರು ಯಾರು, ಈ ಸಣ್ಣ ವಿಷಯ ಎಲ್ಲ ಮಾಡಿದ್ರೆ ದೇವ್ರ ಮನ್ಸು ನಾವು ಕರ್ಗೋಕ್ಕಾಗಲ್ಲ. ನಾವೇನ್ ಮಾಡ್ಬೇಕು, ಬೆಂಕಿ ಮೇಲೆ ನಡಿಬೇಕು, ಇಲ್ಲ ಮುಳ್ಳು ಗಿಡದ ಮೇಲೆ ಮಲ್ಕೊಳ್ಬೇಕು. ನಮ್ಮ ದೇಹಕ್ಕೆ ಎಷ್ಟು ಕಷ್ಟ ಕೊಡ್ತೀವಿ ನಾವು, ಆಗ ದೇವರಿಗೆ ಪ್ರೀತಿ ಆಗ್ಬಿಟ್ಟು ರಕ್ಷಣೆ ಕೊಡ್ತಾರಂತ. ನೋಡಿ, ನಮ್ಮವ್ರು ನಂಗೆ ಏನಾದ್ರು ಒಂದು ಬೇಕಾದ್ರೆ ಇಷ್ಟು ದಿವಸ ಉಪವಾಸ ಮಾಡು, ಊಟನೇ ಮಾಡಬೇಡ, ದೇವ್ರ ಹತ್ರ ಗಂಟೆಗಳು ಸಮಯ ಮಾತಾಡಲೇಬೇಕು, ಮಲಗಿರೋ ಸಮಯ ಎದ್ದುಬಿಟ್ಟು 3 ಗಂಟೆ ಬೆಳಗ್ಗೆ ಎದ್ದುಬಿಟ್ಟು ಪ್ರಾರ್ಥನೆ ಮಾಡಬೇಕು, ಆವಾಗ ದೇವ್ರ ಪ್ರಾರ್ಥನೆ ಕೇಳ್ತಾರಂತೆ. ನೋಡಿ ಹೆಂಗಂಗೆ ಹೇಳ್ಕೊಡ್ತಾರೆ ಜನ. ಇದೆಲ್ಲ ಮಾಡುವಾಗ ನಾವು ದೇವ್ರು ನಮ್ಮಿಂದ ದೂರ ಇದ್ದಾರೆ, ದೂರ ಅಂತ ಹೇಳ್ತಾ ಇದ್ದೀವಿ. ನಮ್ ದೇವ್ರ ಹತ್ರ ಇರುವಾಗ ನಾವು ಬೇರೆ ಕಿವಿಗೆ ಹೇಳೋ ತರ ದೇವ್ರ ಈ ತರ ಇದೆ, ಆ ತರ ನಮಗೂ ದೇವ್ರಿಗೂ ಆ ತರ ಒಂದು ಬಂಧನ ಬರಬೇಕು. ಅದು ನಾವು ಇನ್ನೊಬ್ಬರಿಗೆ ತೋರ್ಸ್ಕೊಡೋಕ್ಕಾಗಲ್ಲ. ಇನ್ನೊಬ್ರನ್ನ ಕರೆದ್ಬಿಟ್ಟು ಬನ್ನಿ ಬರ್ತಾರೆ ದೇವ್ರು ನೋಡಿ ನನ್ನ ಹತ್ರ ಎಷ್ಟು ಹತ್ರ ಕೂತಿದ್ದಾರೆ ಅಂತ ನಾವು ತೋರ್ಸ್ಕೊಡಕ್ಕಾಗಲ್ಲ. ಆ ತರ ದೇವ್ರು ಕೂತ್ಕೊಳ್ಳಲ್ಲ ಇನ್ನೊಬ್ಬರಿಗೆ ತೋರ್ಸೋಕ್ಕೆ. ಇದು ನನಗೂ ದೇವ್ರಿಗಿರೋ ಒಂದು ಬಂಧನ. ನಾನ್ ಕರೆದ್ರೆ ದೇವ್ರು ಬರೋದು ನನಗೆ ಗೊತ್ತಾಗ್ತದೆ, ನಾನು ಇನ್ನೊಬ್ಬರಿಗೆ ತೋರ್ಸ್ಕೊಡೋಕ್ಕಾಗಲ್ಲ, ಸಾಕ್ಷಿನೂ ಮಾಡೋಕ್ಕಾಗಲ್ಲ. ಇದು ದೇವ್ರು ನನಗೆ ಕೊಡೋದು, ಅದು ನನಗೆ ಮಾತ್ರ. ನನಗೆ ಕೇಳ್ತಿರೋ ಪ್ರತಿ ದೇವತೆನಾಗೆ ನೀವೆಲ್ಲರೂ ಅಷ್ಟೇನೆ. ಇದು ಕೆಲವು ಮಧ್ಯಸ್ಥರು ಏನ್ ಮಾಡ್ಬಿಟ್ರು ಅಂತ ದೇವ್ರನ್ನ ನಿಮ್ಮನ್ನು ದೂರ ಮಾಡ್ಬಿಟ್ರು. ಪ್ರಾರ್ಥನೆ ಮಾಡ್ಬೇಕು, ಗಂಟೆಗಳು ಪ್ರಾರ್ಥನೆ ಮಾಡ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು. ಇಲ್ಲ, ದೇವ್ರು ನಿಮ್ಮ ಹೃದಯ ನೋಡ್ತಾರೆ. ಆಗ ನೀವು ಮನೆಯಲ್ಲಿ ಒಂದು ಬಾಗಿಲು ಮುಚ್ಚಿಬಿಟ್ಟು ಸುಮ್ಮನೆ ಏನಿಲ್ಲ, ಯಾರು ನೋಡಿದ್ರೆ ಪ್ರಾರ್ಥನೆ ಮಾಡಿ ದೇವ್ರು ಕೇಳ್ತಾರೆ. ಸುಲಭವಾಗಿರೋ ಮಾರ್ಗಗಳಿಗೆ ದೇವ್ರು ನಮ್ಗೆ ಕೊಟ್ಟಿರೋದು. ಕಾರಣ ನಾವು ಯಾವಾಗ ವಾಪಸ್ ದೇವ್ರ ಹತ್ರ ಹೋಗ್ತೀವಿ ಅಂತ ಕಾಯ್ತಾ ಇರೋ ದೇವರು. ಅವರು ನಮ್ಗೆ ಉಪವಾಸ, ಅವ್ರು ಕಾಯ್ತಾ ಇದಾರೆ ನಮ್ಮ ಮಕ್ಕಳಾಗಿ, ಯಾವಾಗ ವಾಪಸ್ ದೇವ್ರ ಹತ್ರ ಹೋಗ್ತೀವಿ ಅಂತ ಕಾಯ್ತಾ ಇರೋರು ನೀನು ಉಪವಾಸ ಮಾಡ್ಕೊಂಡ್ ಬಾ, ನೀನ್ ಹಂಗ್ ಮಾಡ್ಕೊಂಡ್ ಬಾ ಅಂತ ಹೇಳ್ತಾರ. ಇದೆಲ್ಲ ನಾವು ವ್ಯಕ್ತಿಗಳು ದೇವ್ರನ್ನ ದೂರ ಮಾಡ್ಬಿಟ್ಟಿವಿ. ನಮ್ಮಿಂದ ದೇವ್ರು ನಮ್ಮ ಹತ್ರನೇ ಇದ್ದಾರೆ. ಹತ್ರ ದೇವ್ರ ಹತ್ರ ಇಷ್ಟೇ ದೇವ್ರೆ ಈ ತರ ಇದೆ. ಸೊ ಈ ಮನುಷ್ಯನಿಗೆ ದೇವ್ರಿಗೆ ಎಲೀಷಾಗೆ ಸುದ್ದಿ ಹೋಯ್ತು. ಆ ಅರಸ ಬಟ್ಟೆ ಮಗ ಎಲೀಷನಿಗೆ ಹೋಗಿ ಎಲೀಷಾ ಬರೀತಾರೆ ನಾಮನಿಗೆ, ಬಾರಪ್ಪ ನನ್ನೂರಲ್ಲಿ ನಮ್ ದೇವ್ರು ಇದ್ದಾರೆ, ಅಲ್ಲಿ ನೀರಿಗೆ ಹೋಗ್ಬಿಟ್ಟು 7 ಸಲ ಮುಳುಗ್ಬೇಕು, ಅಷ್ಟೇ ನೀನ್ ವಾಸಿ ಆಗ್ಬಿಡ್ತಿ ಅಂತ ಹೇಳುವಾಗ ಅವ್ರಿಗೆ ನಂಬಿಕೆ ಬಂದಿಲ್ಲ. ನೋಡಿ ನೆಕ್ಸ್ಟ್ ನಾಮನಿಗೆ ನಂಬಿಕೆ ಬಂದಿಲ್ಲ. ನಾಮನನು ಇದನ್ನು ಕೇಳಿ ಕೋಪಗೊಂಡು 12 ಇದೇನು, ಅವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈಯಾಡಿಸಿ ವಾಸಿ ಮಾಡುವನೆಂದು ನೆನೆಸಿದನು. ನೋಡಿ, ಈಗ ವಾಸಿ ಮಾಡೋರಿಗೆ ನಾವು ಉಪದೇಶ ಕೊಡೋ ತರ ಆಯ್ತು. ಏನು, ಅವ್ರು ಬರ್ಬೇಕಾಗಿತ್ತು ಆಚೆ, ನಮ್ ಮೇಲೆ ಕೈ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಬೇಕು. ಅರೆ ನಾವು ಈಗ ಕ್ರೈಸ್ತರು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು ನೋಡಿ, ಕೆಲವರು
ದೇವ್ರೆ ನೀವು ಇಂಥದ್ದು ಮಾಡಿದ್ರೆ ನನ್ಗೆ ಒಳ್ಳೇದಾಗಿತ್ತು, ದೇವರಿಗೆ ಆಲೋಚನೆ ಕೊಡ್ತಾ ಇದೀವಿ ನಾವು ಪ್ರಾರ್ಥನೆಯಲ್ಲಿ. ತುಂಬಾ ಜನ ಪ್ರಾರ್ಥನೆ ಕೇಳಿ ನೋಡಿ, ನಾವು ದೇವರಿಗೆ ಉಪದೇಶ ಮಾಡ್ತಾ ಇರ್ತೀವಿ, ಪ್ರಾರ್ಥನೆ ಅಲ್ಲ, ದೇವ್ರ ಹತ್ರ ಕೇಳ್ತಾ ಇಲ್ಲ, ದೇವ್ರಿಗೆ ಹೇಳ್ಕೊಡ್ತಾ ಇದೀವಿ ಈ ತರ ಮಾಡಿ ಅಂತ. ಅದು ಹೆಂಗ್ರಿ ಪ್ರಾರ್ಥನೆ ಆಗುತ್ತೆ? ನಾವು ದೇವ್ರ ಹತ್ರ ಕೇಳಬೇಕು, ದೇವ್ರಿಗೆ ಹೇಳ್ಕೊಡೋದಲ್ಲ. ದೇವ್ರಿಗೆಲ್ಲ ಗೊತ್ತಿರೋರು, ನಾವೇನು ದೇವ್ರಿಗೆ ಹೇಳ್ಕೊಡೋದು? ದೇವ್ರೆ ನಿಮ್ ಚಿತ್ತ ಪ್ರಕಾರ ನಡೀಲಿ ಅಂತ ಅದು ಏನಂತ ತಿಳ್ಕೊಳ್ಬೇಕು ನಾವು. ಆಗ ಇವ್ರಿಗೆ ಕೋಪ ಬಂದ್ಬಿಟ್ಟು, ಏನು ನಮ್ಮೂರಲ್ಲಿ ಒಳಗೆ ಏನು ಸಾಮಾನ್ಯವಾಗಿ ಜಸ್ಟ್ ಬೇರೆ ಒಂದು 7 ಸರಿ ಮುಳುಗ್ಬಿಟ್ರೆ ನನ್ನ ಕಾಯಿ ಕುಷ್ಠ ಹೆಂಗಿದೆ ನನ್ನ ದೇಹ ಅಲ್ಲ, ಇದು ಹೆಂಗೆ ಜರಿ 7 ಸರಿ ನೀರಲ್ಲಿ ಹೋಗ್ಬಿಡ್ತದಂತ ಮನುಷ್ಯನ ಸ್ವಂತ ನಂಬಿಕೆ, ಅನುಭವಗಳು, ಸಾಕ್ಷಿಗಳು ಇಟ್ಕೊಂಡು ಎಲೀಷನ ಮಾತು ಮೇಲೆ ನಂಬಿಕೆನೇ ಬಂದಿಲ್ಲ. ಬಟ್ ಅವರು ಸೇವಕ ಇದ್ದಾರೆ ನೋಡಿ, ಆತನು ಅವನಿಗೆ ಬೇರೊಂಥರ ಜ್ಞಾನ ನೋಡಿ ಏನು. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ. ನೋಡಿ, ನಾ ಇದೇ ಪ್ರಾರಂಭದಲ್ಲಿ ಉಪವಾಸ ಮಾಡಿದ್ರೆ, ಮುಳ್ಳು ಮೇಲೆ ನಡೀರಿ ಅಂತ ಹೇಳಿದ್ರೆ, ಬೆಂಕಿ ಮೇಲೆ ನಡೀರಿ ಅಂತ ಹೇಳಿದ್ರೆ ಮಾಡಿರ್ತೀರ. ಅವರು ಏನು ಸುಮ್ಮನೆ ಹೋಗಿ ನೀರಲ್ಲಿ ಮುಳುಗ್ಬಾರ್ದು, ಅಷ್ಟು ಸುಲಭವಾಗಿರೋ ಮಾರ್ಗ ಅದು. ಯಾಕಪ್ಪನವ್ರೆ, ಯಾಕೆ ನಮ್ಮ ಗುರುಗಳೇ, ಯಾಕೆ ನೀವು ನಮ್ಮ ರೆಸ್ಪೆಕ್ಟೆಡ್ ಪರ್ಸನ್ ಅವರು, ಅವ್ರಿಗೆ ಒಳ್ಳೆ ಬಹುಮಾನ ಕೊಟ್ಟೆ ಮಾತಾಡಬೇಕು. ಅದಕ್ಕೆ ಅಪ್ಪನವ್ರು ಅಂತ ಹೇಳಿರೋದು. ಲಾರ್ಡ್, ದೇವ್ರ ತರ ಮಾತಾಡೋದು ಅವರು, ದೇವ್ರಂತ ಹೇಳ್ತೀವಿ, ಗ್ರೇಟ್ ಮನುಷ್ಯ ನೀವು. ಯಾಕೆ ಸ್ವಾಮಿ ನೀವು ಸುಮ್ಮನೆ ಅವ್ರು ಹೇಳ್ತಿದಾರಲ್ಲ, ಹೋಗ್ಬಿಟ್ಟು ನೀರಲ್ಲಿ ಮುಳ್ಬಿಟ್ಟು ಒಂದ್ಸಲ ಸುಮ್ಮನೆ ಮಾಡಿ ಆಗುತ್ತಲ್ವಂತ ನೋಡೋಣ ಅಂತ ಒಂದು ಸೈಡಿಗೆ ಒಂದು ಆಲೋಚನೆ ಕೊಟ್ಟರು. ಆಗ ನಾಮನಿಗೆ, ಸರಿ ನೀನು ಹೇಳ್ತಾ ಇದೀಯ ಮಾಡಿ ನೋಡೋಣ, ನಂಬಿಕೆ ಇಲ್ಲ, ನಂಬಿಕೆ ಬಂದಿಲ್ಲ, ನಂಬಿಕೆ ಹೋಯ್ತು, ಬೇರೆ 7 ಸಾವಿರ ಆಗಲ್ಲ ಅಂತ. ಬಟ್ ಅವ್ರು ಹೇಳಿದ್ದಕ್ಕೆ ಈಗ ಅವ್ರಿಗೆ ನಂಬಿಕೆ ಬಂತು. ಈಗ ನೋಡಿ, ನಂಬಿಕೆ ಬಂದ್ಮೇಲೆ ನೀರಿಗೆ ಹೋಗ್ತಾ ಇದಾರೆ. 15ನೇ ವಾಕ್ಯ. ಅವನು ಯೋರ್ದನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗೆ ಅನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ನೋಡಿ, ಇಲ್ಲಿ ಔಷಧಿ ಇಲ್ಲ, ಏನೂ ಇಲ್ಲ. ಇಲ್ಲಿ ಏನಿದು? ದೇವರ ಮಾತು ಅಷ್ಟೇ. ದೇವ್ರ ಮಾತು ಎಲೀಷಾಗೆ ಬಂತು. ಎಲೀಷಾ ಹೇಳಿದ್ರು ಹೋಗಿ ನೀರಲ್ಲಿ ಮುಳುಗು ಅಂತ. ಅಲ್ಲಿ ಔಷಧಿ ಇಲ್ಲ. ಈಗ ದೇವ್ರು ಹೇಳಿದ ಮೇಲೆ ಆ ನೀರೇ ಔಷಧಿ ಆಯ್ತು. ದೇವ್ರು ಹೇಳಿದ ಮೇಲೆ ಆ ನೀರು ಯೋರ್ದಾನ್. ಈಗ ದೇವ್ರು ಹೇಳದೆ ಆ ಯೋರ್ದಾನ್ ಯಾವಾಗ್ಲೂ ಪರಿಶುದ್ಧವಾಗಿರಲ್ಲ. ಇದು ಎಲೀಷಾ ಹೇಳಿರೋದು ನಾಮಾನಿಗೆ. ಸೊ ನಾಮನಿಗೆ ಮಾತ್ರ ಇದು, ನಾಮನ್ ಮಾತ್ರ ಹೋಗಿ ಇಳಿದ್ಬಿಟ್ಟು ಬಂದ್ರೆ ನಾಮನ್ಗೆ ಸರಿ ಆಗ್ತದೆ. ಇದೇ ತರ ಬೇರೆ ಕುಷ್ಠರೋಗಿಗಳು ನಾಮನ್ಗೆ ಸರಿ ಆಯ್ತಂತ ಹೇಳ್ಬಿಟ್ಟು ನಾವು ಯೋರ್ದಾನ್ಗೆ ಮುಳ್ದು ಹೋದ್ರೆ ಏನೂ ಆಗಲ್ಲ. ಅವ್ರು ಏನ್ ಮಾಡ್ಬೇಕು, ತಿರ್ಗಾ ಬಂದು ಎಲೀಷನ ಹತ್ರ ಬಂದ್ಬಿಟ್ಟು, ಎಲೀಷಾ ಈ ತರ ನಾಮನ್ ಮಾಡಿದ್ರಲ್ಲ, ನನ್ಗೂ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬೇಕು, ನೀನು ಹೋಗು 7 ಸಲ ಮುಳುಸ್ಕೊಂಡ್ ಬಾ. ಇಲ್ಲಾಂದ್ರೆ ಅವ್ರು ಹೇಳ್ಬೇಕು, ಇಸ್ರೇಲ್ರು ಎಲ್ಲ ಕುಷ್ಠರೋಗಿಗಳು ಬನ್ನಿರಿ, ನೀವೆಲ್ಲ ಮುಳುಗಿರಿ ಅಂತ ಹೇಳಿದ್ರೆ ಆ ತರ. ಅಂದ್ರೆ ಬರೀ ಒಳದಲ್ಲಿ ಏನು ಶಕ್ತಿ ಇಲ್ಲ. ಕಾರಣ ಎಲ್ಲ ದೇಶದಲ್ಲಿ ಅವ್ರು ಹೇಳ್ತಿದ್ದಾರೆ, ನಮ್ಮ ದೇಶದಲ್ಲಿ ಪರಿಶುದ್ಧವಾಗಿರೋ ಒಳೆಗಳಿಲ್ವಾ? ಹಾಗಾದ್ರೆ ಪ್ರತಿಯೊಂದು ಊರಲ್ಲಿ ಒಂದು ನಂಬಿಕೆ ಇತ್ತು ಜನರಿಗೆ, ಎಲ್ಲರಿಗೂ. ಅವ್ರವ್ರ ಊರಲ್ಲಿರುವ ನದಿಗಳು, ಅವ್ರವ್ರ ಊರಲ್ಲಿರುವ ನದಿಗಳು, ಅದು ಯಾವ್ದು ಒಣಗೋಲ್ಲ ನೋಡಿ. ಬಿಸಿಲು ಕಾಲದಲ್ಲಿ ಒಣಗಿಲ್ಲ ಅಂದ್ರೆ ಅದೇನೋ ಅದ್ಭುತ ಅವ್ರಿಗೆ. ಅದು ಏನಕ್ಕೆ ನಡೀತದೆ ಅಂತ ಆ ಕಾಲದಲ್ಲಿ ವಿಜ್ಞಾನದಲ್ಲಿ ಇರೋರಿಗೆ ಜ್ಞಾನ ಇಲ್ಲ. ಅವ್ರಿಗೆಲ್ಲ ಒಂದು ನಂಬಿಕೆ ಏನು, ಈ ದೇವ್ರೇನೋ ಶಕ್ತಿ ಇದೆ ಒಳೆದಲ್ಲಿ, ಅದಕ್ಕೆ ಇಲ್ಲಿ ಹೋಗ್ಬಿಟ್ಟು ನಾವು ಬಂದ್ರೆ ನಮ್ಗೆ ಏನಾಗುತ್ತೆ ಅಂತ ಎಲ್ಲ ಪ್ರಪಂಚದ ಎಲ್ಲ ಊರಲ್ಲಿ ನೋಡಿ, ಎಲ್ಲರಿಗೂ ಒಂದು ಒಳ್ಳೆ ಪರಿಶುದ್ಧವಾಗಿರ್ತದೆ. ಅದೇ ತರ ಇಸ್ರೇಲ್ಗೆ ಯೋರ್ದಾನ್, ಅವ್ರ ಊರ ಬಗ್ಗೆ ಹೇಳ್ತಿದ್ದಾರೆ. ಸೊ ಇಲ್ಲಿ ಹೇಳಿರೋದೇನು, ಈಗ ಎಲೀಷಾ ಬೇಕಾದ್ರೆ ನಿನ್ನ ಊರಲ್ಲಿ ಹೋಗ್ಬಿಟ್ಟು ನಿನ್ನ ಊರಲ್ಲಿ ಯೋರ್ದಾನಲ್ಲಿ ಮುಳುಗು ಅಂತ ಹೇಳಿದ್ರೆ ಆಗಿರ್ತದೆ, ನಿನ್ನ ಊರು. ಬಟ್ ಅವ್ರು ಹೇಳಿರೋದು ನಮ್ಮ ಊರಲ್ಲಿ ಇರೋದು, ನಮ್ ದೇವ್ರು ಮಾಡ್ಕೊಳ್ತಾ, ಅದಕ್ಕೆ ಇಲ್ಲಿ ಮುಳುಗ್ಬೇಕಂತ ಹೇಳೋದು. ಈಗ ನಾವು ಸ್ವಲ್ಪ ಡೀಟೇಲ್ ಮಾಡಬೇಕು. ಈಗ ನಾಮನು ಅವ್ರಿಗೆ ಕುಷ್ಠ ಹೋಗಿಲ್ಲ, ಮುಳುಗಿರ್ತಾರೆ 2ನೇ ಸಲ. ಅವ್ರಿಗೆ ಆಲ್ರೆಡಿ ನಂಬಿಕೆ ಇಲ್ಲ. ಅವ್ರಿಗೆ ಒಂದ್ಸಲ ಹೋಗ್ಬಿಟ್ಟು ಮೇಲೆ ಬರುವಾಗ ಸ್ವಲ್ಪ ಕಡಿಮೆ ಆಗಿಲ್ಲ ಅಂದ್ರೆ ಅವ್ರು ಮುಳುಗಲ್ಲ. ಅವರು ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಅವ್ರು ಏನ್ ಮಾಡಿರ್ಬೇಕು, ಕುಷ್ಠ ದೇಹವೆಲ್ಲ ಇದೆ, ಅವ್ರು ಒಂದ್ಸಲ ಮುಳುಗ್ಬಿಟ್ಟು ಮೇಲೆ ಬರುವಾಗ ಖಂಡಿತ ಒಂದು ಸ್ವಲ್ಪ ವಾಸಿ ಆಗ್ಬೇಕು. ಅಪ್ಪ ಸ್ವಲ್ಪ ವಾಸಿ ಆಗಿರೋದು ಏನಾಗ್ತದೆ, ಇನ್ನು ಮಿಕ್ಕಿದೆಲ್ಲ ವಾಸಿ ಆಗ್ತದೆ, ನಂಬಿಕೆ ಹೆಚ್ಚಾಗಿ ಮಾಡ್ತದೆ. ಆವಾಗ 2ನೇ ಸಲ ಅವೇನಾಯ್ತು, ಎಷ್ಟು ನಂಬಿಕೆ ಜಾಸ್ತಿ ಆಗ್ತಾ ಇರ್ತದೆ ಅಷ್ಟು ಕುಷ್ಠ ಕಡಿಮೆ ಆಗ್ತಾ ಇರ್ತದೆ. ಇದು ಆ ತರ. ಫಸ್ಟ್ ನಂಬಿಕೆ ಸ್ವಲ್ಪ ಇತ್ತು, ಕುಷ್ಠ ಜಾಸ್ತಿ ಇತ್ತು. ಈಗ ನಂಬಿಕೆ ಜಾಸ್ತಿ ಆಯ್ತು, ಕುಷ್ಠ ಕಡಿಮೆ ಆಯ್ತು. 3ನೇ ಸತಿ ನಂಬಿಕೆ ಜಾಸ್ತಿ ಇತ್ತು, ಕುಷ್ಠ ಇನ್ನೂ ಕಡಿಮೆ ಆಗ್ತದೆ. 7ನೇ ಸಲ ಏನಾಯ್ತು, ಪೂರ್ತಿಯಾಗಿರೋ ಸಂಪೂರ್ಣವಾಗಿರೋ ನಂಬಿಕೆ ಬಂತು. ಹೋಗಿ ಬರುವಾಗ 0, ಏನು ಇಲ್ಲ, ಕುಷ್ಠ ಪೂರ್ತಿ ವಾಸ ಮಾಡ್ಬಿಟ್ಟು. ಇಟ್ ಇಸ್ ಆಪೋಸಿಟ್ ಇದು. ಈ ತರ ಇದು ಒಂದು ಹಿಂಗಿತ್ತು, ನಂಬಿಕೆನಿಲ್ಲ, ಫುಲ್ ಕುಷ್ಠ ಹಂಗೆ ಸಮ ಆಗ್ತದೆ. 4 ಬರುವಾಗ ಸಮಯ, 5, 6, 7 ಬರುವಷ್ಟಿಗೆ ಏನೂ ಇಲ್ಲ. ಸೊ
ಇದರಲ್ಲಿ ಏನು ಸತ್ಯ ಇದೆ ನಮಗೆ? ಇದು ಯೇಸು ಹೇಳಿರೋದು. ಪೌಲು, ಪೇತ್ರರು, ಎಲ್ಲರೂ ಬೈಬಲಲ್ಲಿ ಎಲ್ಲರೂ ಹೇಳೋದು ನಿದರ್ಶನ ರೂಪ ತುಂಬ ಇದೆ. ಎಬ್ರದಲ್ಲಿ ವಾಕ್ಯಗಳಿದೆ. ನಾನು ಇನ್ನೂ ಎಷ್ಟು ಹೇಳ್ಬೋದು, ಬಟ್ ಇವತ್ತು ನಾವು ಈ ತರಗತಿಯಲ್ಲಿ ಜಸ್ಟ್ ಒಂದು ಉಪ್ಪಿನಕಾಯಿ ತಗೊಂಡು ಒಂದೇ ಒಂದು ವಿಷಯ ತಗೊಂಡು ಇದರಲ್ಲಿ ಡೀಟೇಲ್ ಏನಿದೆ, ಇಲ್ಲಿ ಪರಲೋಕದ ಬಿಟ್ಟು ನಮಗೆ. ಈಗ ನೋಡಿ, ಈಗ ಯೇಸು ಹೇಳ್ತಿರೋದು ಯೇಸುವನ್ನು ನಂಬಬೇಕು ಅಂತ. ಏನಕ್ಕೆ ನಂಬಬೇಕು? ದೇವರವ್ರನ್ನು ಒಂದು ಪ್ರವಾದಿಯಾಗಿ, ಒಂದು ಮೆಸ್ಸಿಯಾಗಿ ಕಳಿಸಿರೋರು. ಈಗ ಯೆಶಾಯ 61ರಲ್ಲಿ ಏನಿದೆ? ಅವ್ರಿಗೆ ದೇವರು ಪವಿತ್ರ ಆತ್ಮ ಕೊಟ್ಟಿದ್ದಾರೆ. ಏನಕ್ಕೆ? ಈ ಪವಿತ್ರ ಆತ್ಮದ ಸಹಾಯದಿಂದ ಕತ್ತಲಲ್ಲಿರೋರು, ಸೆರೆಯಲ್ಲಿರೋರು, ಆ ರೋಗದಲ್ಲಿರೋರು, ಇವ್ರಿಗೆಲ್ಲ ವಾಸಿ ಮಾಡೋಕ್ಕೆ ದೇವರು ಕಳಿಸ್ಕೊಟ್ಟಿರೋ ಒಂದು ಭಕ್ತನಂತ ಯೆಶಾಯ 61ರಲ್ಲಿ ಇದೆ. ನೀವು ಓದಿ ನೋಡಿ, ಅದು 61 ಸ್ಟಾರ್ಟಿಂಗ್ ಇದೆ. ನಾನು ಇನ್ನು ಸಮಯ ಅದಕ್ಕೆ ಬೈಬಲ್ ಓದೋದು ಜಾಸ್ತಿ ವಾಕ್ಯ ಓದ್ತಲ್ಲ. ಯೆಶಾಯ 61ನೇ ಅಧ್ಯಾಯದಲ್ಲಿ ಇರೋ ವಿಷಯ ಅದು. ಆ ಕರ್ತನ ಹೇಳ್ತಿದ್ದೀರಾ, ಆ ಆತ್ಮ ನನ್ನ ಮೇಲೆ ಇದೆ, ನಾನೇ ಆ ಪ್ರವಾದಿ. ಆಗ ನನ್ನ ಹತ್ರ ರೋಗದಲ್ಲಿರೋರು ಬನ್ನಿರಿ, ಇವರೆಲ್ಲ ಬಂದರೆ ನಾನು ವಾಸಿ ಮಾಡ್ಬೋದು ಅಂತ. ಆಗ ಕೆಲವ್ರು ಬಂದಿಲ್ಲ. ಅದಕ್ಕೆ ಕರ್ತನ ಹೇಳೋದ್ರಲ್ಲಿ ಒಂದು ಗಾದೆ, ಏ ಡಾಕ್ಟರ್, ನೀನು ನಿನಗೇನೆ ವಾಸಿ ಮಾಡು, ಆಮೇಲೆ ನಾವು ಬರ್ತೀವಿ ನಿಮ್ಮ ಹತ್ರ ಅಂತ ಹೇಳ್ಕೊಂಡು ಕೆಲವ್ರು ಬಂದಿಲ್ಲ ಅಂತೆ. ಕರ್ತನ ಬಿಟ್ಬಿಟ್ರು. ಅವ್ರನ್ನೆಲ್ಲ ಇಲ್ಲಿ ಹೇಳಿರೋದೆ ಏನು, ಇವ್ರಿಗೆ ನಾವು ಏನು ಮಾಡಿದ್ರು ನೀವು ಅಲ್ಲಿ ಮಾಡಿರೋದಲ್ಲ ಇಲ್ಲಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದ್ಭುತ, ಇನ್ನೂ ಅದ್ಭುತ ಮಾಡಿ ಅಂತ. ಬಟ್ ಸತ್ಯದಲ್ಲಿರೋರಿಗೆ ಒಂದು ಸ್ಯಾಂಪಲ್ ಸಾಕು, ಸ್ವಲ್ಪ ಸಾಕು ನಂಬಿಕೆ ಬರೋದಕ್ಕೆ. ನಿಜ ಏನು ಸುಳ್ಳು ಏನಂತ ಅರ್ಥ ಆಗತ್ತೆ. ಈಗ ನೋಡಿ, ಆಗ ಈ ಯೇಸು ಹತ್ರ ಯಾರು ಬರಬೇಕು? ಈಗ ಯೇಸು ಯಾರಿಗೆ ಹೋಲಿಕೆ ಆಯಿತು? ದೇವರು ಕಳಿಸಿರುವ ಎಲಿಷಾ, ದೇವರೊಬ್ಬರು, ಎಲಿಷಾ ಒಂದು ಸೇವಕನು. ಅದೇ ಥರ ದೇವರು ಕಳಿಸಿರುವ ಎಲಿಷಾ ಥರ ಇನ್ನೊಂದು ಸೇವಕನೇ ನಮ್ಮ ಯೇಸುವ. ಸೊ ಈಗ ಯೇಸು ಹತ್ರ ಬರಬೇಕು. ಯಾರು ಬರಬೇಕು? ಕುಷ್ಠರೋಗಿಗಳು ಬರಬೇಕು. ಸೊ ನಿಜವಾಗಿ ಕುಷ್ಠಕ್ಕೆ ಏನು ಗುರುತು, ಏನು ಸೈನ್ ಇದೆ? ಕುಷ್ಠ ಅಂದರೆ ಬೈಬಲಲ್ಲಿ ಏನು? ಈ ಕುಷ್ಠ ಇಸ್ರೇಲಲ್ಲಿ ಯಾರಿಗೆ ಬರ್ತಾ ಇತ್ತು ನೋಡಿ? ಇಸ್ರೇಲಲ್ಲಿ ದೇವರು ಪಾಪ ಪರಿಹಾರವಾಗಿ ಧರ್ಮಶಾಸ್ತ್ರ ಕೊಟ್ಟರು. ಧರ್ಮಶಾಸ್ತ್ರ ನಡೆಯೋರು ಪಾಪ ಪರಿಹಾರ ಆಗ್ತದಂತ. ಆಗ ಯಾರು ಧರ್ಮಶಾಸ್ತ್ರ ಪ್ರಕಾರ ಪಾಪವನ್ನು ಪರಿಹಾರ ಮಾಡಿಲ್ಲ. ಸೊ ಯಾವ ಪಾಪಗಳು? ಧರ್ಮಶಾಸ್ತ್ರ ಪ್ರಕಾರ ಬಂದಿರೋ ಪಾಪಕ್ಕೆ ಧರ್ಮಶಾಸ್ತ್ರದ ಪರಿಹಾರ ಇತ್ತು. ಸೊ ನೀವು ಧರ್ಮಶಾಸ್ತ್ರ ಮಾಡದಿರೋ ಪಾಪಗಳು ಪರಿಹಾರ ಮಾಡಿಲ್ಲ ಅಂದರೆ ಖಂಡಿತ ಏನಾಗ್ತಾ ಇತ್ತು? ಈ ಪಾಪ ನಿಮ್ಮಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇತ್ತು. 1 ವಾರ ಸಮಯ ಇದೆ, ಹೋಗ್ಬೋದು, ತಿರ್ಗಾ ಹೋಗಿ ಬಲಿ ಕೊಡ್ಬೋದು. ಇನ್ನೂ 2 ವಾರ ಸಮಯ ಇದೆ, ಹೋಗ್ಬೋದು, ಕೊಡ್ಬೋದು. ಕೆಲವರು ಏನು ಮಾಡ್ತಾ ಇದ್ದಾರೆ? ಪಾಪ ಮಾಡಿಬಿಟ್ಟು ಮರೆ ಮಾಡಿಬಿಡ್ತಾರೆ. ಕಾರಣ ಇವರು ಯಾರು? ಗುಪ್ತವಾಗಿ ಪಾಪ ಮಾಡೋದು. ಯಾರಿಗೂ ಗೊತ್ತಿಲ್ಲದ ಪಾಪ ಮಾಡಿಬಿಟ್ಟು ಈಗ ಈ ಪರಿಹಾರ ತಗೊಂಡು ಹೋಗುವಾಗ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ಈತನು ಪಾಪ ಮಾಡಿದ್ದಾರೆ ಅಂತ. ಅದಕ್ಕೆ ಮಾಡಿರೋ ಪಾಪ ಪ್ರಕಟಣೆ ಆಗ್ಬಿಡ್ತದೆ ಅಂತ ಬೇಕು ಅಂತ ಮರೆ ಮಾಡೋದು. ಕಾರಣ ಕುರಿಯನ್ನು ತಗೊಂಡು ಇವರೇ ಪಾಪಿ ಮಾಡಿರೋ ವ್ಯಕ್ತಿ ಕುರಿಯನ್ನು ಹಿಡ್ಕೊಂಡು ದೇವಾಲಯಕ್ಕೆ ಹೋಗ್ಬೇಕು. ಆಗ ಏನಾಗ್ತಾ ಇತ್ತು? ಕೆಲವರಿಗೆ ಮಾನ, ಕೆಲವರಿಗೆ ಒಂದು ಅಹಂಕಾರ ಇರ್ತದೆ, ನಾವು ಒಳ್ಳೆ ಹೆಸರು ಇರ್ತದೆ, ನಾವು ಒಳ್ಳೆಯವರು. ಅಂಥವ್ರು ಒಂದು ತಪ್ಪು ಮಾಡಿದ್ರೆ, ಅಂಥವ್ರೆ ಒಳ್ಳೆಯವರೇ ಒಂದು ತಪ್ಪು ಮಾಡಿದ್ರೆ ಕೆಟ್ಟ ಹೆಸರು ಬಂದ್ಬಿಡ್ತದೆ ಅಂತ ಏನು ಮಾಡ್ತಾರೆ ಅವರು? ಅವರವರು ಪಾಪಗಳು ಹೇಳಲ್ಲ, ಮರೆ ಮಾಡಿಬಿಡ್ತಾರೆ. ಅದಕ್ಕೆ ದಾವೀದನು ಹೇಳಿದ್ದಾರೆ, ದೇವ್ರು ಯಾರು ಪಾಪ ಸಮಾಪನೆ ಮಾಡ್ತಾರೋ ಅದಕ್ಕಿಂತ ಇಲ್ಲದ ದೇವ್ರ ಹಸ್ತ ಅವ್ರ ತಲೆ ಮೇಲೆ ಭಾರ ಆಗ್ಬಿಡ್ತದಂತೆ. ದೇವ್ರು ಬಿಡಲ್ಲ ಇವರು, ಇವನು ಪರಿಹಾರ ಮಾಡಲೇಬೇಕು. ಈಗ ಪಾಪ ಒಳಗೆ ಇದ್ಕೊಂಡು ಬೆಳೀತಾ ಇರ್ತದೆ. ಸೊ ಧರ್ಮಶಾಸ್ತ್ರ ನಡೆದ್ರೆ ಜೀವ ಇರ್ತದೆ ಅಂತೆ. ಬೈಬಲ್ ವಾಕ್ಯ ಅದು. ಧರ್ಮಶಾಸ್ತ್ರ ನಡೆದ್ರೆ ಅದ್ರ ಪ್ರಕಾರ ಜೀವ ಸಿಗ್ತದೆ, ನಡೆದಿಲ್ಲ ಅಂದರೆ ಪಾಪ ಇರ್ತದೆ. ಸೊ ಪಾಪದ ಪ್ರಕಾರ ಏನು ಬರಬೇಕು? ಒಂದು ಕಾಯಿಲೆ ಬಂದ್ಬಿಡ್ತದೆ, ಕುಷ್ಠ ಅಂತ. ಈಗ ಕುಷ್ಠ ಬಂದ್ರೆ ಏನಾಗಬೇಕು? ಆತನನ್ನು ಮನೆಯಿಂದ ದೂರ ಮಾಡಬೇಕು. ಈಗ ನೋಡಿ, ಯಾವುದವ್ರು ಗುಪ್ತವಾಗಿ ಇಟ್ಬಿಟ್ಟು ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಮರೆ ಮಾಡ್ಕೊಂಡಿದ್ರು ನೋಡಿ, ದೇವ್ರು ಸ್ವಲ್ಪ ಸಹಾಯ ಮಾಡ್ಬಿಟ್ರು. ದೇವ್ರು ಏನು ಮಾಡ್ತಾರೆ? ಒಂದು ಕುಷ್ಠ ಬರುವಾಗ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಬಂದೆ, ಏನಪ್ಪ ನಿಮ್ಗೆ ಕುಷ್ಠ ಗೊತ್ತಾ, ಏನು ತಪ್ಪು ಮಾಡೋದು ಅಂತ ಕೇಳ್ತಾರೆ ಖಂಡಿತ. ಹಾಗಾದ್ರೆ ಇಸ್ರೇಲ್ ಒಳಗೆ ಒಂದು ವ್ಯಕ್ತಿಗೆ ಕುಷ್ಠ ಬರಲ್ಲ. ಇಸ್ರೇಲ್ ಒಳಗೆ ಒಂದು ವ್ಯಕ್ತಿಗೆ ಕುಷ್ಠ ಬಂತು, ಅವನ ಧರ್ಮಶಾಸ್ತ್ರದ ಪ್ರಕಾರ ಏನೋ ತಪ್ಪು ಮಾಡಿದ್ದಾನೆ ಅಂತ ಅರ್ಥ ಆಯ್ತಾ? ಈಗ ಅವನು ಆ ಥರ ಕುಷ್ಠ ಬರುವಾಗ ಯಾಜಕನ್ನು ಕರೀಲೇಬೇಕು. ಇದು ಏನು ಕಾಯಿಲೆ ಅಂತ ನೋಡೋಕ್ಕೆ. ಯಾಜಕನು ಬಂದು ನೋಡ್ಬಿಟ್ಟು ಇದು ಕುಷ್ಠ ಅಂತ ಹೇಳಿದ್ರೆ 1 ವಾರ ತಿತ್ಕೊಳ್ಳೋಕೆ ಆಕ್ಷನ್ ಸಮಯ. ವಾಪಸ್ ಏನಾಗಬೇಕು? ಇದು ನಿಮಗೆ ಯಾಜಕ ಕಾಂಡ 13ರಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಪೂರ್ತಿ 13 ಏನೇನು ಮಾಡಿದ್ರೆ ಕುಷ್ಠ ಬರ್ತದೆ ಅಂತ. ಬಟ್ಟೆಗೆ ಕುಷ್ಠ ಇದೆ, ಮನೆಗೆ ಕುಷ್ಠ ಇದೆ. ಮನೆಯಲ್ಲಿ ಏನಾದರೂ ತಪ್ಪಾಗಿರೋ ಶಕ್ತಿ ಇದ್ರೆ ಮನೆಗೆ ಕುಷ್ಠ ಬರ್ತದೆ. ನಾವು ಹಾಕಿರೋ ಬಟ್ಟೆ ಏನಾದರೂ ತಪ್ಪಿದ್ರೆ ಅದಕ್ಕೆ ಕುಷ್ಠ ಬರ್ತಾ ಇತ್ತು.
ನಾವು ಮಾಡಿರೋ ಪಾಪಕ್ಕೆ ಆತ್ಮ ಮತ್ತು ನಮ್ಮ ದೇಹಕ್ಕೆ ಕಾಯಿಲೆ ಬರ್ತಾ ಇತ್ತು. ಅದು ಪ್ರಕಟಣೆ ಆಗ್ತಾ ಇತ್ತು ಮಾಂಸದಲ್ಲಿ. ಅವ್ರು ಬಂದು ಈತನಿಗೆ ಕುಷ್ಠ ಅಂತ ಹೇಳ್ಬಿಟ್ಟು ಬೇರೆ ಮಾಡ್ಬಿಡ್ತಾರೆ. 1 ವಾರ ದೂರ ಇರಬೇಕು ಮನುಷ್ಯರ ಒಳಗೆ ಒಳ್ಳೆ ಹೆಸರು ಬರಬೇಕಂತ ನೋಡಿರೋರಿಗೆ ದೇವ್ರು ಮಾಡೋ ವಿಷಯ ದೃಷ್ಟಾಂತ ಇದು ಉಳಿದಲ್ಲ. ದೇವ್ರು ಹೊರಗೆ ದೂರ ಮಾಡಿಬಿಡ್ತಾರೆ. ಇವನಿಗೆ ದೂರ ಹೋಗಿ ಯೋಚನೆ ಮಾಡ್ಬೇಕು, ನೋಡಿ ಯಾರು ನನ್ನ ಹತ್ರ ಬರ್ತಾ ಇಲ್ಲ. ಸೇಮ್ ನಾಮ ಥರನೇ. ಒಂದ್ ಕಡೆ ಪರಾಕ್ರಮಶಾಲಿ, ಬಟ್ ಇನ್ನೊಂದ್ ಕಡೆ ಕುಷ್ಠ ಇಟ್ಕೊಂಡು ಮರೆಯಾಗಿದ್ರೆ, ನಾವು ದೇವ್ರ ಪರಾಕ್ರಮಶಾಲಿ ಕುಷ್ಠ ಇಟ್ಕೊಂಡಿದ್ರೆ ಯಾರು ಬರಬಾರ್ದು. ಅದನ್ನ ಅಲ್ಲಿ ನಾಮನಲ್ಲಿ ತೋರಿಸಿರೋದು. ಇವನು ಪರಾಕ್ರಮಶಾಲಿ ಜನರೊಳಗೆ ಇನ್ನೂ ಕೀರ್ತಿ ಸಂಪಾದನೆ ಮಾಡುವಾಗ ದೇವ್ರು ಇಲ್ಲರಿ, ನೀನ್ ಕುಷ್ಠದಲ್ಲಿ ಇದೆಯಾ, ನಿನ್ ಕುಷ್ಠಗೆ ಎಲ್ಲರಿಗೂ ತೋರಿಸ್ಕೊಡ್ತೀನಿ ಅಂತ ದೇವ್ರು ಏನ್ ಮಾಡ್ತಾರೆ, ಇವ್ರಿಗೆ ಕುಷ್ಠ ಆಗ್ಬಿಟ್ಟು ತೋರಿಸ್ಕೊಡ್ಬಿಡ್ತಾರೆ. ಆಗ ಜನ ಏನ್ ಮಾಡ್ತಾರೆ, ನೀನೊಂದು ಪರಾಕ್ರಮಶಾಲಿ ಯಾವ್ರೆ, ಬಟ್ ನಿನ್ ಕುಷ್ಠ ಬಂತಲ್ಲ, ನಾವು ಮಾತಾಡಲ್ಲ, 1 ವಾರ ಮನೆಯಿಂದ ದೂರ ಇರೋದು. ನೋಡಿ, 1 ವಾರ ಮನೆ ಬಿಟ್ಟು ಈ ಕುಷ್ಠ ಬೈಬಲ್ ಪ್ರಕಾರ ಈಕ್ವಲ್ ಟು ಡೆಡ್. ಇದೇ ಉಜ್ಜಿಯ ಅರಸನಿಗೆ ಬಂದಿರೋದು. ಸತ್ತೋಗ್ಬಿಟ್ರು, ಊರಿಂದ ಆಚೆ 15 ವರ್ಷ ಕಾಡಲ್ಲಿದ್ರು. ಅವರು ಒಂದು ಅರಣ್ಯದಲ್ಲಿದ್ರು 15 ವರ್ಷ. ಅಲ್ಲಿದ್ರು ಅವ್ರ ಮಗ ಆಮೇಲೆ ಇಲ್ಲಿ ಅರಸನಾದ್ರು ಅವ್ರ ಜಾಗದಲ್ಲಿ. ಸೊ ಇದು ಬೈಬಲ್ ಆಗಿರೋದು. ಅವ್ರು ಒಂದೇ ತಪ್ಪು ಮಾಡಿದ್ರು ಕುಷ್ಠ ಬಂದ್ಬಿಡ್ತು ಅವ್ರಿಗೂ. ತಪ್ಪು ಮಾಡಿದ್ರೆ ದೇವ್ರ ದಂಡನೆ ಕೊಟ್ಟುಬಿಟ್ಟು ತೋರಿಸೋದು ಕುಷ್ಠನೇ. ಸೊ ಒಂದು ಕಡೆ ಮನುಷ್ಯರೆಲ್ಲ ಪರಾಕ್ರಮಶಾಲಿಗಳು, ನಮ್ಮೆಲ್ಲರಿಗೂ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿದೆ. ನಮಗೆಲ್ಲ ಈ ಲೋಕದಲ್ಲಿ ಏನೋ ಒಳ್ಳೆ ಹೆಸರು ಇದ್ದೇ ಇರ್ತದೆ. ಜೊತೆಲಿ ನಮ್ಮೆಲ್ಲರಿಗೂ ಕುಷ್ಠ ಅಂತಂದು ಇದೆ, ರೋಗ. ಏನದು? ನಾವೆಲ್ಲ ದೇವ್ರ ಮುಂದೆ ಪಾಪಿಗಳು. ಸೊ ಇದೇ ಕರ್ತನತ್ತ ಬರೋರು ಏನಂತ ಬರಬೇಕು? ಯೇಸುವ ಕರ್ತನೆ, ನೀನು ಪರಿಶುದ್ಧನು, ನಾನು ಪಾಪಿ, ಆದರೆ ನಾನು ಪರಾಕ್ರಮಶಾಲಿ. ಈ ಭೂಮಿಯಲ್ಲಿ ನನಗೆ ಎಲ್ಲ ಸಂಪಾದನೆ ಮಾಡ್ಕೊಂಡಿದ್ದೀನಿ. ಒಳ್ಳೆ ಹಾಡು ಇದಿದೆ, ಒಳ್ಳೆ ಮಾತಾಡೋ ಶಕ್ತಿ ಇದೆ, ಒಳ್ಳೇದಾಗಿ ಬರೀತೀನಿ, ಒಳ್ಳೇದ ಚಿತ್ರ ಬಿಡ್ತೀನಿ, ಎಲ್ಲ ಒಳ್ಳೊಳ್ಳೆ ಕಾರ್ಯಗಳಿದೆ. ಬಟ್ ಈ ಜೀವನ ವಯಸ್ಸಾಗ್ತಾ ಕುಷ್ಠ ಆಗ್ತಾ ಇದೆ. ಯಾಕೆ ನನಗೆ ಈ ಆರೋಗ್ಯ ಯಾವಾಗಲೂ ಇಲ್ಲ ಕರ್ತನೆ? ಯಾಕೆ ನನ್ನ ವಯಸ್ಸಾಗುವ ಹಂಗೆ ಒಂಥರ ಆಗ್ತಾ ಇದೆ? ನನಗೆ ಯೌವನ ಇರೋ ಶಕ್ತಿ ಯಾಕಿಲ್ಲ? ಆಗ ದೇವರು ಹೇಳ್ತಾರೆ, ಮಗನೇ, ನಿಮಗೆ ಕುಷ್ಠ ಹಿಡಿತಿದೆ, ಅದಕ್ಕೆ ನಿನಗೆ ಯೌವನ ಯಾವಾಗಲೂ ಇಲ್ಲ, ನಿನಗೆ ಕುಷ್ಠ ಬಂದಿದೆ. ಈ ಕುಷ್ಠ ನೀನೇನಾಗಬೇಕು? ಈ ದೇಹದಿಂದ ನೀನು ತೆಗಿಸಲೇಬೇಕು. ಅದಕ್ಕೆ ನಾವು ಯಾರಂತ ಹೋಗ್ಬೇಕು ಕರ್ತನಂತರ? ಯೇಸುವ, ನೀನು ದೇವರಿಂದ ಬಂದಿರೋ ದಾಸನು, ನನಗೆ ಈ ಕುಷ್ಠನ ಸ್ವಲ್ಪ ನೀಗಿಸ್ತೀರಾ? ಹಾಗಾದರೆ ನಾನು ಒಳ್ಳೆಯನಾಗಬೇಕು, ನನ್ನ ಪಾಪವನ್ನು ತೆಗೆದಾಕಿ ಅಂತ ಕರ್ತನ ನಮಗೆ ಒಂದೇ ಮಾರ್ಗ ಹೇಳ್ತಾರೆ. ನೋಡೊಂದು ಹೊಳೆ ಇದೆ, ಯೋರ್ದಾನ್. ಅದು ದೇವರ ಹೊಳೆ. ಅದು ಆ ಹೊಳೆದಲ್ಲಿ ಹೋಗಿ 7 ಸಲ ಮುಳುಗ್ಬಿಟ್ರಪ್ಪ, ನಿನ್ನ ಕುಷ್ಠ ವಾಸಿ ಆಗ್ಬಿಡ್ತದೆ ಅಂತ. ಈಗ ನಾವು ಕಂಡುಹಿಡಿಬೇಕಾಗಿರೋದು ನಾವಂತಾದ್ರು ಎಲೀಷಾ ಕರ್ತನಂತ ನೋಡ್ಬಿಟ್ಟಿದ್ದೀವಿ, ಕುಷ್ಠ ಏನಂತ ನೋಡಿದ್ದೀವಿ, ನಮ್ಮಲ್ಲಿರೋ ಪಾಪ, ಅದಕ್ಕೆ ನಾವು ಸಾಯ್ತಾ ಇದ್ದೀವಿ. ನಾವು ಯಾವಾಗಲೂ ಯೌವನ ಸಲಗಿರೋಕ್ಕಾಗಲ್ಲ, ಒಂದು ದಿವಸ ಸಾಯ್ತೇವೆ. ಹಾಗಾದ್ರೆ ಈ ಲೋಕದಲ್ಲಿ ಇದರಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಆದಾಮಲ್ಲಿ ಹುಟ್ಟಿರುವ ಪ್ರತಿಯೊಂದು ವ್ಯಕ್ತಿಯನ್ನು ಕುಷ್ಠ ಇದೆ. ಸೊ ಆದಾಮಲ್ಲಿ ಬಂದಿರೋ ಕುಷ್ಠವನ್ನು ದೂರ ಮಾಡೋದಕ್ಕೆ ದೇವ್ರು ತನ್ನ ಮಗನನ್ನು ಕಳಿಸಿ ಲೋಕವನ್ನು ಪ್ರೀತಿ ಮಾಡಿ ಮಗನನ್ನು ಕಳಿಸಿ ಲೋಕದಲ್ಲಿರೋ ಪಾಪವನ್ನು ತೆಗೆದಾಕಕ್ಕೆ ಮಗನಿಗೆ ಸಾಯಕ್ಕೆ ಹೇಳೋದು. ಆ ಮಗ ಬಂದು ಸಾಯ್ತೀನಿ ಅಪ್ಪ ಅಂತ ಬಂದು ಪ್ರಾಣ ಕೊಟ್ಬಿಟ್ಟು ಲೋಕವನ್ನು ಬಿಡಿಸೋಕೆ ಬಂದಿರೋರು. ಈಗ ಲೋಕವನ್ನು ಅವ್ರು ಬಿಡಿಸ್ಬಿಟ್ರು, ಅದ್ರೊಳಗಿರೋ ಕುಷ್ಠವಾಗಿರೋ ಪ್ರತಿಯೊಬ್ಬನಾಗಿರೋ ನಾನು ಹೋಗ್ಬೇಕು. ನಾನೇ ಹೋಗಿ ಕರ್ತನ ಹತ್ರ ಕೇಳಬೇಕು, ನನಗೆ ಕುಷ್ಠ ಇದೆ, ಏನು ಮಾಡೋದು ಅಂತ. ನನ್ನ ಕರ್ತನ ಹೇಳ್ತಾರೆ, ಹೊಳೆ ಇದೆಯಪ್ಪ, ಒಂದು ಹೊಳೆ ಇದೆ, ಆ ಹೊಳೆ ಒಳಗೆ ಹೋಗ್ಬಿಟ್ಟು 7 ಸಾರಿ ಮುಳುಗ್ಬಿಟ್ಟು ಬಾ. ಈಗ ಕರ್ತನು ಪ್ರಾರಂಭ ಮಾಡಿರೋ ಏನು ಹೊಳೆ ಅದು? ಆಗ ಈ ಹೊಳೆ ಏನು ಅದು ತಿಳ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು? ಫಸ್ಟ್ ನಾವು ಈ ಲೋಕದಲ್ಲಿ ಒಂದು ಹೊಳೆದಲ್ಲಿ ಇದ್ದೀವಿ ಆಲ್ರೆಡಿ ಅವ್ರು ಹೇಳಿದ್ರೆ ಮೂರಲ್ಲೆಲ್ಲ ಒಂದು ಹೊಳೆ ಇದೆಯಾ ಅಂತ, ಅಲ್ಲೆಲ್ಲ ಮುಳುಗಿಸ್ಬಿಟ್ಟು ಎಲ್ಲ. ಹಂಗಾದ್ರೆ ಲೋಕದ ಪ್ರಕಾರ ಲೋಕ ನಮ್ಮನ್ನು ಹೇಳಿರೋದು, ನಾವು ಕೇಳಿರೋದು, ನಾವು ನೋಡಿರೋ ಸತ್ಯಗಳಲ್ಲಿ ನಾವು ನಡ್ಕೊಂಡು ಏನು ಮಾಡಿದ್ದೀವಿ? ಬೈಬಲ್ ವಾಕ್ಯಗಳಿದೆ, ಮನುಷ್ಯನಿಗೆ ತೋರುವ ದಾರಿ ಅದು ಅವನಿಗೆ ಒಳ್ಳೇದಂತ ಇರುತ್ತದೆ, ಕೊನೆಗೆ ಅದು ಕೊಡೋದು ಸಾವು. ಇದು ಜ್ಞಾನೋಕ್ತಿಯಲ್ಲಿ ಇರೋದು. ನಾನು ಈ ಥರ ಸುಮಾರು ಎಷ್ಟು ವಾಕ್ಯಗಳು ಕೋಟ್ ಮಾಡಿದ್ರೆ ನೋಡಿ, ನಾವು ಆ್ಯಕ್ಚುಲಿ ಪರ್ಸನಲ್ ಕ್ಲಾಸ್ಗಳು ಮಾಡುವಾಗ ಒಂದೊಂದು ಸಬ್ಜೆಕ್ಟು 1.5 ಅವರ್ 2 ಅವರ್ ಮಾಡ್ತೀವಿ ನಾವು, ಇನ್ನು ಡೀಟೇಲ್ ಮಾಡಿಕೊಂಡು. ಬಟ್ ಇಲ್ಲಿ ನಾವು ಈ ಆನ್ಲೈನ್ ಕ್ಲಾಸ್ಗಳು, ಈ ರೆಕಾರ್ಡೆಡ್ ಮಾಡೋ ಕ್ಲಾಸ್ಗಳು 1 ಅವರ್ ಜಾಸ್ತಿ ಮಾಡ್ತಾ ಇದೀವಿ. ಅದಕ್ಕೆ ಮೇಲೆ ಮಾಡೋಕ್ಕಾಗಲ್ಲ ನಮಗೆ, ಕಾರಣ ನೋಡೋರು ಅದನ್ನ ಅಷ್ಟು ಕೂತ್ಕೊಳ್ಳೋರು, ಅವ್ರಿಗೆ ಸಮಯ ಬೇಕು. ಅದಕ್ಕೆ ನಾವು ಸ್ವಲ್ಪ ಶಾರ್ಟ್ ಮಾಡ್ಕೊಂಡು ಮಾಡೋದು. ನಮಗೆ ಡೈರೆಕ್ಟ್ ಆಗಿರುವಾಗ ನಾವು ಇನ್ನೂ ಡೀಟೇಲ್, ನಮಗೆ ದುಃಖ ಅದೇನೆ, ಇಷ್ಟೆಲ್ಲ ಕೋಟ್ ಮಾಡೋಕ್ಕಾಗಲ್ಲ ಅಂತ. ತುಂಬ ವಾಕ್ಯಗಳಿದೆ. ಬೈಬಲ್ ವಾಕ್ಯ ಓದುವಾಗ ಅದಕ್ಕೆ ಒಂದು 2 ಮಿನಿಟ್ ಹೋಗ್ಬಿಡ್ತದೆ. ಸೊ ನಾವು ಒಂದು 5 ವಾಕ್ಯ ಕೊಟ್ಟರೆ 10 ಮಿನಿಟ್ ಹೋಗ್ಬಿಡ್ತದೆ.
ಸೊ ಬೈಬಲ್ ತುಂಬಾ ವಾಕ್ಯಗಳಿದೆ. ಮನುಷ್ಯನಿಗೆ ತೋರ್ಕೊಡುವ ದಾರಿ, ಮನುಷ್ಯನಿಗೆ ಬರುವ ಜ್ಞಾನ, ಇದು ಮಾಡೋಣ, ಹಿಂಗಿಲ್ಲ ನಡೆಯೋಣ, ಇದು ಒಳ್ಳೇದಾಗಿರ್ತದೆ, ಅದು ಮಾಡ್ತಾನೆ ಅಂತೆ. ಆದಮ್ಗೆ ತಿಂದುಬಿಟ್ರು, ಆಮೇಲೆ ಗೊತ್ತಾಯ್ತು ಮರಣ ಏನಂತ. ತಿನ್ನೋಕ್ ಮುಂಚೆ ಅಲ್ಲ. ಅದೇ ತರ ನಾವು ಒಂದು ಮಾರ್ಗ ಸ್ವೀಕಾರ ಮಾಡ್ತೀವಿ, ಅದು ತಪ್ಪಂತ ಯಾವಾಗ ಗೊತ್ತಾಗ್ತದೆ? ಮಾಡಿ ಮುಗಿದ್ಮೇಲೆ. ಆ ಮಾರ್ಗ ನಮ್ಮನ್ನ ಕೊನೆಗೆ ಒಂದು ದಾರಿಗೆ ಕರ್ಕೊಂಡು ಹೋಗ್ತದೆ, ಅಲ್ಲಿ ಹೋದ್ರೆ ಅಂತ್ಯ ಆಯ್ತು. ಈ ತರ ಪ್ರತಿಯೊಬ್ಬರು ಮರಣದಲ್ಲಿ ಇರುವಾಗ ಈ ಲೋಕದಲ್ಲಿ ನಾವು ನಡೆದಿರೋದು, ಈ ಜೀವನ ನಾವು ಎಲ್ಲಿಂದ, ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು, ನಮ್ಮ ಸಮುದಾಯ ಹೇಳ್ಕೊಟ್ಟಿರೋದು, ನಾವು ಎಲ್ಲಿಂದ ಕಲ್ತ್ಕೊಂಡು ಒಂದು ನಂಬಿಕೆಯಲ್ಲಿ ಬಾಳಿತಾ ಇದ್ದೀವಿ. ಆ ನಂಬಿಕೆ ಪ್ರಕಾರ ನಮಗೆ ಬಂದಿರೋದು ನಾವು ಪರಿಶುದ್ಧರಾಗ್ಬಿಡ್ತೀವಿ ಅಂತ ಇಲ್ಲ. ಎಲ್ಲ ನಂಬಿಕೆ ನಮ್ಮನ್ನು ಪರಿಶುದ್ಧ ಮಾಡಲ್ಲ. ಎಲ್ಲ ನಂಬಿಕೆನೆ. ಎಲ್ಲ ನಂಬಿಕೆಯಲ್ಲಿ ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು, ಎಲ್ಲ ನಂಬಿಕೆನೆ. ನಂಬಿಕೆ ಇಲ್ಲದೆ ಏನೂ ಇಲ್ಲ, ಎಲ್ಲ ನಂಬಿಕೆನೆ. ಬಟ್ ಎಲ್ಲ ನಮ್ಮನ್ನು ಕುಷ್ಠದಿಂದ ವಾಸಿ ಮಾಡ್ತದೆ ಅಂತ ನೋಡ್ಬೇಕು. ಅದಕ್ಕೆ ಏನಾಯ್ತು, ನಮ್ಮ ಕುಷ್ಠದಿಂದ ವಾಸಿ ಮಾಡೋದಕ್ಕೆ ಒಂದು ಒಲೆ ಇದೆ ಅಂತ ನಾವು ಪ್ರವಾದಿಗಳು, ನಮ್ಮ ಹೊಸ ಒಡಂಬಡಿಕೆ ಪ್ರವಾದಿಗಳು ಬರೆದಿರೋದು ಒಂದು ವಾಕ್ಯ ಒಂದು ನೋಡೋಣ. ಯೂದ ಹೊಸ ಒಡಂಬಡಿಕೆ ಯೂದ 1:20 ಏನ್ ಬರೀತದೆ ಅವರು? ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸುವ ಕ್ರಿಸ್ತನ ಕರುಣೆಯನ್ನು ಹುಡುಕಿರೋ ಏನದು ನೋಡಿ. ನೀವು ಕ್ರಿಸ್ತನಂತ ಇರುವ, ಯೇಸುವ ಅಲ್ಲ, ಯೇಸುವ ಕ್ರಿಸ್ತನು, ಇದು ಒಂದೇ ಹೆಸರಲ್ಲ, ಇದು ಇನ್ನೂ ಬರ್ತಾ ಡೀಟೇಲ್ ಮಾಡಿ. ಯೇಸುವ ಯಾರು, ಯೇಸುವ ಕ್ರಿಸ್ತನು ಏನು, ಗಲಿಬಿಲಿ ಆಗ್ಬೇಡಿ. ಇದು 2 ಬಿರುದುಗಳು. ಯೇಸುವ ಅಂತ ವ್ಯಕ್ತಿಗೆ ಬಂದಿರೋ ಹೆಸರು, ಕ್ರಿಸ್ತನಂತ ಅಭಿಷಕ್ತನು. ಸೊ ಯೇಸುವ ಅಭಿಷಕ್ತನ ಆದ್ರು, ಅದಕ್ಕೆ ಯೇಸುವ ಅಭಿಷಕ್ತನ ಆಗಿದ್ಮೇಲೆ ಅವರು ಕುಷ್ಠದಲ್ಲಿ ಇರೋರಿಗೆ ವಾಸಿ ಆಗ್ಬೇಕು. ಹಾಗಾದ್ರೆ ಅವ್ರಿಗೆ ಕುಷ್ಠ ಇದ್ರೆ ಹೆಂಗೆ? ಈಗ ಅವರೇ ಮರಣವಾಗಿರೋ ಲೋಕದಲ್ಲಿ ಇರುವಾಗ ಅವ್ರಿಗೂ, ಅದಕ್ಕೆ ಕೆಲವರು ಹೇಳಿದ್ರು, ವೈದ್ಯರೇ ನಿಮ್ಗೆ ಏನ್ ಮಾಡಿ, ಫಸ್ಟ್ ನಿಮ್ಗೂ ಕುಷ್ಠ ಇದೆ, ನೀವು ಅದನ್ನ ವಾಸಿ ಮಾಡ್ಬಿಟ್ಟು ನಮ್ಮನ್ನು ವಾಸಿ ಮಾಡಿ ಅಂತ. ಹೌದು, ಮರಣವಾಗಿರೋ ಲೋಕದಲ್ಲಿ ಕರ್ತನಿರುವಾಗ ಮತ್ತೆ ಹೆಂಗೆ ನಾನು ವೈದ್ಯನ ಹೆಂಗೆ ಹೇಳಕ್ಕಾಗ್ತದೆ ಅವ್ರಿಗೆ? ಅದಕ್ಕೆ ಅವ್ರು ಏನಾಗಬೇಕು, ಅವ್ರು ಸಾಯ್ಬೇಕು. ಅವ್ರು ಸತ್ತು ಪುನಃನಾಗುವಾಗ ಈಗ ಅವರಿಗೆ ಕುಷ್ಠ ಇಲ್ಲ, ಅವ್ರಿಗೆ ಮರಣ ಇಲ್ಲ. ಈಗ ಅವ್ರು ವೈದ್ಯನಾಗ್ಬಿಟ್ರು. ವೈದ್ಯನಾಗಿದ್ಮೇಲೆ ಏನ್ ಮಾಡ್ಬೋದು? ಈಗ ಅವರು ಅವ್ರ ಹತ್ರ ಬರೋರಿಗೆ, ನೋಡಿ ಒಂದು ಒಲೆ ಪ್ರಾರಂಭ ಮಾಡಿದ್ದೀನಿ, ಪಾಪ ಪರಿಹಾರ ಮಾಡುವ ಒಲೆ. ಅದು ಯಾರಲ್ಲಿ ಬಂದಿದೆ? ಯೇಸುವ ಕ್ರಿಸ್ತನಲ್ಲಿ ಬಂದಿರುವ ಅತಿ ಪರಿಶುದ್ಧವಾಗಿರುವ ನಂಬಿಕೆ. ಏನು? ಬೇರೆ ನಂಬಿಕೆ ಅಲ್ಲ, ಬೇರೆ ಪರಿಶುದ್ಧವಾಗಿರೋ ನಂಬಿಕೆ ಅಲ್ಲ, ಅತಿ ಪರಿಶುದ್ಧವಾಗಿರುವ ನಂಬಿಕೆಗಳು. ಹಂಗಾದ್ರೆ ಏನು? ಲೋಕದಲ್ಲಿ ತುಂಬಾ ನಂಬಿಕೆಗಳಿದೆ, ಅದರಲ್ಲಿ ಪರಿಶುದ್ಧ ಅಂತ ಕೆಲವುದಿರಬೇಕು. ಈ ಪರಿಶುದ್ಧದ ಒಳಗೇನೆ ಒಂದೇ ಒಂದು ಅತಿ ಪರಿಶುದ್ಧ ಆಗೋದು. ಈ ಒಂದು ಮಾತಲ್ಲಿ ಇಷ್ಟೇ ಜ್ಞಾನ ಇರೋದೇನು? ಅತಿ ಪರಿಶುದ್ಧ ಅಂತ ಹೇಳುವಾಗ ಏನು? ಪರಿಶುದ್ಧ ಇದೆ. ಸೊ ಏನಿದೆ? ನಂಬಿಕೆಗಳಿದೆ. ಸೊ ಏನಿರ್ಬೇಕು? ಫಸ್ಟ್ ನಂಬಿಕೆಗಳಿರ್ಬೇಕು. ತುಂಬಾ ನಂಬಿಕೆಗಳು, ಇದು ನಂಬೋದು, ಅದು ನಂಬೋದು, ಅವ್ರು ಎಲ್ಲ ಸೇರಿನೇ ತುಂಬಾ ಹುಡುಕೋದು, ಎಲ್ಲ ನಂಬಿಕೆ ಹುಡುಕಿ ಅದ್ರಲ್ಲಿ ಏನ್ ಮಾಡಿ ಪರಿಶುದ್ಧ ಯಾವ್ದು ಅಂತ ಆರಿಸ್ಕೊಳ್ಳಿ. ಈಗ ಎಲ್ಲ ನಂಬಿಕೆ ಬಿಡ್ಬೇಕು, ಮಿಕ್ಕಿದೆಲ್ಲ ಬಿಟ್ಟು ನೀವು ಇದು ಇರ್ಲಿ ಅಂತ ಹೇಳಿದ್ರೆ ನಡೆಯಲ್ಲ. ಸೊ ಫಸ್ಟ್ ಎಲ್ಲ ನಂಬಿಕೆ ಟ್ರೈ ಮಾಡಿ, ಎಲ್ಲ ತಿಂದು ನೋಡಿ, ಈ ನಂಬಿಕೆ ಹೆಂಗಿದೆ, ಈ ನಂಬಿಕೆ ಹೆಂಗಿದೆ, ಎಲ್ಲ ಮಾಡಿ ರುಚಿ ಮಾಡಿ. ಇದರಲ್ಲಿ ಕೆಲವುದು ರುಚಿಯಾಗಿರ್ತದೆ. ಅರ್ಥ ಏನು? ಪರಿಶುದ್ಧವಾಗಿದೆ, ಇದು ಬರೀ ಪರಿಶುದ್ಧವಾಗಿದೆ. ಈ ಕೆಲವು ನಂಬಿಕೆಗಳನ್ನ ಆರಿಸ್ಕೊಳ್ಳಿ ಲೋಕದಲ್ಲಿ ಪರಿಶುದ್ಧ ಅಂತ. ಈಗ ಇದನ್ನು ತಿಂದಿರಿ, ಆಗ ಏನಾಗ್ತದೆ ನಮ್ಗೆ? ಯೇಸುವ ಕ್ರಿಸ್ತನು ಮುಖಾಂತರ ಬಂದಿರೋದು ಅತಿ ಪರಿಶುದ್ಧ ಅಂತ ರುಚಿ ಮಾಡೋರಿಗೆ ಗೊತ್ತಾಗ್ಬಿಡ್ತಾರೆ. ಇದು ಇನ್ನೊಬ್ರು ಹೇಳ್ಕೊಡ್ಬೇಕಂತ ಏನಿಲ್ಲ, ಅದು ರುಚಿ ಮಾಡೋರಿಗೆ ಅರ್ಥ ಆಗೋದು. ಈಗ ನನಗೆ ಗೊತ್ತು, ಕ್ರಿಸ್ತ ಯೇಸುವಲ್ಲಿರುವ ನಂಬಿಕೆ ಇದಕ್ಕಿಂತ ಶುದ್ಧ ಇನ್ನು ಬೇರೆ ಇಲ್ಲ. ನಂಬಿಕೆಗಳಿದೆ, ಶುದ್ಧ ಬೇರೆ ಇದೆ, ಬಟ್ ಅತಿ ಪರಿಶುದ್ಧ ಇದಕ್ಕಿಂತ ಇನ್ನು ಮುಂದೆ ಬೇರೊಂದು ಇಲ್ಲ. ಸೊ ಲೋಕದಲ್ಲಿ ಎಷ್ಟೋ ನಂಬಿಕೆಗಳಲ್ಲಿ ಶೋಧನೆ ಮಾಡಿ ಬಂದಿರೋ ನಂಬಿಕೆಯೇ ಕ್ರಿಸ್ತನಲ್ಲಿರುವ ನಂಬಿಕೆಗಳು. ಸೊ ಕ್ರಿಸ್ತನ ಯೇಸುವಲ್ಲಿರುವ ನಂಬಿಕೆಯಲ್ಲಿ ಬಂದ ಮೇಲೆ ನಾವೇನಾಗಬೇಕು? ನಮ್ಮನ್ನೇ ಪವಿತ್ರಾತ್ಮವನ್ನು ಕೇಳ್ಕೊಂಡು ನೋಡಿ, ಅಲ್ಲಿ ಇನ್ನೊಂದ್ಸಲ ಹೋಗ್ತಿರೋದು ನೋಡಿ, ಏನಂತದು? ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು, ಅದನ್ನೇ ಆಧಾರ ಮಾಡಿಕೊಂಡು, ಅದನ್ನೇ ಇಟ್ಕೊಂಡು ಆ ಒಳೆ ಒಳಗೆ ಇಳಿದ್ಬಿಟ್ಟು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ. ಭಕ್ತಿ ಬಂತು, ನಮ್ಗೆ ಕುಷ್ಠ ಇದೆ, ನಮ್ಗೆ ಏನಾಗಿದೆ? ನಂಬಿಕೆನೂ ಬಂತು. ಈಗ ಈ ಭಕ್ತಿಯಲ್ಲಿ ಏನಾಗಬೇಕು? ಕುಷ್ಠ ಆಗಿರೋ ನಾವು ಮುಳುಗ್ಬೇಕು, ಅದರಲ್ಲಿ ಆ ನಂಬಿಕೆಯಲ್ಲಿ ಇನ್ನೂ ಮುಳುಗ್ಬೇಕು. ಕ್ರಿಸ್ತನಾಗಿರೋ ಆ ನಂಬಿಕೆಯಲ್ಲಿ ಇನ್ನೂ ನಾವು ಮುಳುಗ್ತಾ ಇರ್ಬೇಕು, ಮುಳುಗಿ ಬರ್ಬೇಕು ಈ ತರ.
ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. ನೋಡಿದ್ರ ಏನಂತ ಹೇಳಿದೆ, ನಾವು ಹೋಗ್ತಾ ಹೋಗ್ತಾ ಒಂದ್ಸರಿ ಮುಳುಗುವಾಗ ಸ್ವಲ್ಪ ಕುಷ್ಠ ಹೋಗಿದ್ರೆ ನಂಬಿಕೆ ಬೆಳಿಬೇಕು, ಆಗ ಪವಿತ್ರಾತ್ಮ ಇನ್ನೂ ಕೇಳಬೇಕು. 7ನೇ ಹತ್ರ ಬರುವಾಗ ಪವಿತ್ರಾತ್ಮ ಕರೆಕ್ಟ್ ಆಗಿ ಹೇಳ್ಕೊಡ್ತದೆ, ಫುಲ್ ಹೇಳ್ಕೊಡ್ಬಿಟ್ಟು ನಾವು ಮುಳುಗಿ ಬರುವಾಗ ನಮ್ಮಲ್ಲಿ ಕುಷ್ಠನೇ. ಅರ್ಥ ಏನು? ನಿತ್ಯ ಜೀವದಲ್ಲಿ ನಾವು ಸೇರಿ ನೋಡಿ ಓದಿ. ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸುವ ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. 1ನೇ ಸತಿ ಮುಳುಗುವಾಗ, 2ನೇ ಸತಿ ಮುಳುಗುವಾಗ, ಒಂದು ಮುಳುಗ್ಬಿಟ್ಟು ಎದ್ದು ಹೋಗ್ಬೋದು, 2 ಮುಳುಗ್ಬಿಟ್ಟು ಇಲ್ಲ, 7 ಸಾರಿ ಮುಳುಗಲೇಬೇಕು. 7 ಸಾರಿ ನಾವು ಮುಳುಗಿ ಎದ್ದು ಬರುವಾಗ ಮಾತ್ರನೇ ಮರಣ ಹೋಗಿ ನಿತ್ಯ ಜೀವಕ್ಕೆ ನಾವು ಸೇರ್ತೀವಿ ಅಂತ ನೋಡಿದ್ರೆ. ಕುಷ್ಠ ಹೋಗ್ಬಿಟ್ಟು ನಾವು ಹುಟ್ಟುವಾಗ ನಮ್ಮಲ್ಲಿ, ನಾವು ಈ ಭೂಮಿಯಲ್ಲಿ ಹುಟ್ಟುವಾಗಲೇ ತಾಯಿ ಗರ್ಭದಿಂದ ಪಾಪದಲ್ಲಿ ಬಂದಿರೋದು. ಹಂಗಾದ್ರೆ ತಾಯಿ ಗರ್ಭದಲ್ಲಿ ಬರೋಕ್ ಮುಂಚೆ ನಾವು ಒಳ್ಳೆಯವರಾಗಿದ್ವಿ, ತಾಯಿ ಗರ್ಭದಲ್ಲಿ ಒಳಗೆ ಬಂದ್ಬಿಟ್ಟು ನಾವು ಪಾಪಿ ಆಗಿರೋದು. ನಮ್ಗೆ ಪಾಪದ ದೇಹ ಸಿಕ್ತು. ಅಮ್ಮ ತಪ್ಪಂತಲ್ಲ, ನಾನು ಅಮ್ಮ ಅಪ್ಪನ ಪಾಪಿ ಅಂತ ಹೇಳ್ತಾ ಇಲ್ಲ, ಬಟ್ ಈ ಕ್ರಮ ಅಪ್ಪನಿಂದ ಬರುವ ಜೀವ ಅಮ್ಮ ಒಳಗೆ ಬಂದ್ಬಿಟ್ಟು ಒಂದು ಮಗು ಆಗುವಾಗ ಈ ಸಿಸ್ಟಮ್ ಒಳಗೆ ಈ 9 ತಿಂಗಳೊಳಗೆ ಪಾಪ ಬರೋದು. ಅಮ್ಮ ಪಾಪಿ ಅಪ್ಪ ಪಾಪಿ ಅಂತ ನಾನು ಹೇಳಲ್ಲ, ಅದು ದೇವರು. ಆಗ ಅದಕ್ಕೆ ಮುಂಚೆ ದೇವ್ರು ನಮ್ಮನ್ನು ಮಾಡಿ ಅಪ್ಪ ಒಳಗೆಯಿಂದ ಕಳಿಸಿ ಅಮ್ಮ ಒಳಗೆ ಬಂದ್ಬಿಟ್ಟು ಅಮ್ಮಯಿಂದ ನಾವು ದೇಹ ತಗೊಂಡು ಹೊರಗೆ ಬರುವಾಗ ಪಾಪಿಯಾಗಿರ್ತೀವಿ. ಆಗ ಇಲ್ಲಿ ಹೇಳ್ತಾ ಇರೋದನ್ನು, ನಾವು ಜೀವವಾಗಿ ಅಪ್ಪ ಒಳಗೆ ಪ್ರವೇಶ ಮಾಡೋಕೆ ಮುಂಚೆ ನಾವಿದ್ದೀನಿ, ನಾವೆಲ್ಲರೂ ಇದ್ದೀವಿ. ಅಪ್ಪ ಒಳಗೆ ಬಂದ್ಮೇಲೆ ಅಮ್ಮ ಒಳಗೆ ಬಂದು ಅಮ್ಮಯಿಂದ ಪರಲೋಕದಲ್ಲಿ ಬರೋದು, ಈ ಸಿಸ್ಟಮ್ ಇದೆ. ಅದೇನಾಯ್ತು, ನಾವು ಅಪ್ಪ ಒಳಗೆ ಜೀವವಾಗಿ ಪ್ರವೇಶ ಮಾಡೋಕೆ ಮುಂಚೆ ಏನಾಗಿದ್ದೀವಿ ನೋಡಿ, ಅದಕ್ಕೆ ನಾವು ವಾಪಸ್ ಹೋಗ್ಬಿಡ್ತೀವಿ. ನಾವು ಮುಳುಗಿ ನಂಬಿಕೆಯಿಂದ ಮುಳುಗಿ 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 ನಮ್ಗೆ ಬಂದಿರೋ ಎಲ್ಲ ಕುಷ್ಠ ತೆಗೆದಾಕ್ಬಿಟ್ಟು 7 ಸಾರಿ ಮುಳುಗಿದ್ರೆ ಸಾಕು, ತೆಗೆದಾಕ್ಬಿಟ್ಟು ನಾವು ಶುದ್ಧರಾಗಿ ಆ ಜೀವ ಹಳೆ ಅಪ್ಪ ಒಳಗೆ ಬರುವಾಗ ನಾವು ಎದ್ದು ಹೋಗುವಾಗ ಆ ಜೀವವಾಗಿ ವಾಪಸ್ ನಾವು ದೇವ್ರ ಹತ್ರ ಹೋಗುವಾಗ ನಮಗೆ ದೇವರು ಒಂದು ಒಳ್ಳೆ ದೇಹ, ಬೈಬಲ್ ಹೇಳೋ ಥರ ನಾವು ತಿರ್ಗಾ ಹುಟ್ಟಬೇಕು. ಅದು ನಮಗೆ ಸಾವಿಲ್ಲ. ಈ ವಿಷಯಗಳು ನಾವು ಇನ್ನೂ ಡೀಟೇಲ್ ಮಾಡ್ತೀವಿ. ಇಷ್ಟೇ ನಾನು ಈಗ ಹೇಳ್ತಾ ಇದ್ದೀನಿ. ಈಗ ನಾವು 7 ಸಾರಿ ಮುಳುಗೋದೇನು, ಸೊ ಈಗಲೇ ನಮಗೆ ಆಲ್ರೆಡಿ ಇಷ್ಟು ಟೈಮ್ ಆಗಿರ್ತದೆ. ನಾನು ಒಂದು 1 hour 1 ಚೇಂಜಲ್ಲಿ ಮುಗಿಸ್ಬೇಕಂತ ಇರೋದಕ್ಕೆ ನಾನು ಸ್ವಲ್ಪ ಬೇಗ ವಿಷಯಗಳು ಹೇಳ್ಬಿಡ್ತೇನೆ ನೋಡಿ. ಫಸ್ಟ್ ನಾವು ನಂಬಬೇಕು. ನಾವು ಅದು ಇಂಗ್ಲೀಷಲ್ಲಿ ಬಿಲೀಫ್ ಫೇತ್ ಅಂತ. ಈಗ ಇದೇ ಇಬ್ರಿಯದಲ್ಲಿ 11:1 ಇದೆ ನೋಡಿ, ಅದೇಳ್ತಿದ್ದಾರೆ, ಅದು ಈ ಪದಗಳು ಒಂಥರ ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡಲ್ಲ, ಅದಕ್ಕೆ ಪ್ರಾಬ್ಲಮ್ ಬಂದಿರೋದು. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ನಂಬಿಕೆ ಅಂತ ಬಂತಲ್ಲ, ಇದು ನಮ್ಗೆ ಇರ್ಬೇಕಂತೆ. ಈ ನಂಬಿಕೆಯಲ್ಲಿ ಆದಾಮು, ಈ ನಂಬಿಕೆಯಲ್ಲಿ ಆಬೇಲು, ಈ ನಂಬಿಕೆಯಲ್ಲಿ ಅಬ್ರಾಮು, ಈ ನಂಬಿಕೆಯಲ್ಲಿ ಮೋಶೆ ಅಂತ ಬಂದು ಈ ನಂಬಿಕೆಯಲ್ಲಿ ನಾವು ಬರಬೇಕು. ಇಲ್ಲಿ ಇಬ್ರಿಯ 11 ಬರ್ದಿರೋ ನಂಬಿಕೆ ನಮ್ಮಲ್ಲಿ ಬರಲೇಬೇಕು. ಆ ನಂಬಿಕೆ ಬರೋಕ್ ಮುಂಚೆ ನಾವು ಒಂದು ವಿಷಯ ಓದೋಣ ನೋಡಿ. ಯಾಕೋಬ ಒಂದು ಪುಸ್ತಕ ಇದೆ, ಅದರಲ್ಲಿ ಈ ಬಿಲೀಫ್ ಏನಂತ ನಮ್ಗೆ ನೋಡೋದು ನಾವು. ಬಿಲೀಫು ಜೇಮ್ಸ್ ಯಾಕೋಬ 2:19. ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆ ನಂಬಿ ಎದುರಿ ನಡುಗುತ್ತವೆ. ಇಲ್ಲಿ ನಂಬಿಕೆ ಅಂತ ಇದೆ, ಇದು ನಂಬಿಕೆ ಅಂತ ಇದೆ. ಏನು ನಾವು ಕರೆಕ್ಟ್ ತಗೊಳ್ಳಿ, ಎರಡಕ್ಕೂ ನಂಬಿಕೆ ಅಂತ ಹಾಕಿದ್ದಾರೆ ಅಲ್ವಾ? ನಾವೀಗ ಚಿಕ್ಕ ಬುಕ್ಕಲ್ಲಿ ಅದು 2 ನಾನು ಇಂಗ್ಲೀಷಲ್ಲಿ ಓದ್ತೀನಿ ನೋಡಿ, ಅದು ಹಂಗಿಲ್ಲ ಇಂಗ್ಲೀಷಲ್ಲಿ ನೋಡಿ. ನಾವು ಈಗ ಜೇಮ್ಸು ಮೈ ಬ್ರದರ್ ಅಂಡ್ ಹ್ಯಾವ್ ನಾಟ್ ದ ಫೇತ್, ಇದು 2:1 ಇರೋದು. 2:1 ನೋಡಿ. ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸುವ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು. ನೋಡಿ ಚೆನ್ನಾಗಿ ನೋಡಿ, ಇನ್ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಎಷ್ಟು ಮೋಸ ಇದೆ ನೋಡಿ. ಮೈ ಬ್ರದರ್ ಅಂಡ್ ಹ್ಯಾವ್ ನಾಟ್ ದ ಫೇತ್, ಸೊ ಇಲ್ಲೂ ಫೇತ್ ಇದೆ, ಅಲ್ಲೂ ನಂಬಿಕೆ ಅಂತ ಇದೆ. ಓಕೆ, ಸೊ ಈಗ 19 ಬರುವಾಗ ಇವರು ಹಾಕಿರೋದು ಬಿಲೀವಿಸ್ಟ್, ಬಿಲೀವ್ ಅಂತ ಇದೆ. ಬಿಲೀವ್ ಇಂಗ್ಲಿಷ್ ಅಲ್ಲಿ 2 ಇದೆ, ಫೇತ್ ಒಂದು, ಬಿಲೀವ್ ಒಂದು. ಇಲ್ಲಿ ನೋಡಿ ಏನ್ ಹಾಕಿದ್ದಾರೆ, ದೇವರು ಒಬ್ಬನೇ ಎಂದು ನೀನು ನಂಬುವ. ಇಲ್ಲೂ ನಂಬಿಕೆ ಅಂತ ಹಾಕ್ಬಿಟ್ರು. ಈಗ ಏನಾಯ್ತು, ನಮ್ಗೆ ನಂಬಿಕೆಗೂ ಬಿಲೀಫ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಇದು ಟ್ರಾನ್ಸ್ಲೇಷನ್ ಮಾಡಿರೋರು, ಕನ್ನಡದಲ್ಲಿ ಪದ ಇಲ್ಲ ಅಂತಲ್ಲ, ಇದು ಬೇಕು ಅಂತ ಮಾಡಿರೋದು ಕನ್ನಡದಲ್ಲಿ ಇವ್ರು ಮಾಡೋರು. ಯಾಕೆ ಅಷ್ಟು ಗೊತ್ತಿಲ್ವಾ? ಇಂಗ್ಲಿಷಲ್ಲಿ 2 ಪದ ಇದೆಯಲ್ಲ, ಈ ಇಂಗ್ಲಿಷ್ ಮಾತ್ರ ಇಲ್ಲ. ಒರಿಜಿನಲ್ ಗ್ರೀಕಲ್ಲೂ 2 ಇದೆ, 2 ಬೇರೆ ಬೇರೆ ಪದಗಳಿದೆ. ಆಗ ನೋಡಿ, ಆಕ್ಚುಲಿ ಏನಂತ ಹೇಳ್ಬೇಕು, ಈಗ ನಾನು ಇಂಗ್ಲೀಷಲ್ಲಿ ಹೇಳ್ಬಿಡ್ತೀನಿ, ಆಗ ಅರ್ಥ. ಬಿಲೀಫ್ ಒಂದು, ಫೇತ್ ಒಂದು. ಪ್ರಾರಂಭ ಆಗೋದು ಯಾವಾಗಲೂ ಬಿಲೀಫಲ್ಲಿ, ಅದು ಮುಂದೆ ಹೋಗಿ ಹೋಗಿ ಫೇತ್ ಆಗಬೇಕು. ಅವ್ರು ಕೇಳ್ತಾ ಇರೋದು ಏನು ನೋಡಿ, ನನಗೆ ದೇವರು ಇದ್ದಾರೆ ಅಂತ ಬಿಲೀಫ್ ಇದ್ರೆ ಅದು ಸೈತಾನ್ಗೂ ಇದೆ.
ದೇವರೊಬ್ಬರೇ ಅಂತ. ಹಂಗಾದ್ರೆ ಸೈತಾನ್ಗೂ ನಮ್ಗೂ ಏನಿದೆ? ನಂಬಿಕೆ ಇಲ್ಲ. ನೀವು ಎರಡು ಹೇಳ್ಬಿಟ್ರೆ ಸೈತಾನ್ಗೂ ಇದೆ, ನಮಗೂ ಇದೆ. ಬಟ್ ಇಲ್ಲಿ ಹೇಳ್ತಾ ಇರೋದು ಬಿಲೀಫ್ ಸೈತಾನ್ಗೂ ಇದೆ, ನಮಗೂ ಇದೆ. ಬಟ್ ಸೈತಾನ್ಗೆ ಫೇತ್ ಇಲ್ಲ, ನಮ್ಗೆ ಫೇತ್ ಬರಬೇಕು. ಎಷ್ಟು ಡಿಫ್ರೆಂಟ್ ಇದೆ ನೋಡಿದ್ರೆ. ಇದೇ ನಾವು ಓಲಿ ಫೇತ್ ಅಂತ ಅಲ್ಲೂ ಹಾಕಿರೋದು. ಎಲ್ಲ ನಂಬಿಕೆ ನಂಬಿಕೆ ಅಂತ ಬಂದ್ಬಿಟ್ರೆ ಓಕೆ. ಸೊ ಇದು ಕನ್ನಡದ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್. ಓಕೆ, ಆಕ್ಚುಲಿ ಎರಡು. ಇಂಗ್ಲಿಷ್ ಅಲ್ಲಿ ಬಿಲೀಫ್ ಅಂದ್ರೆ ಏನು? ಇಲ್ಲಿ ಗಾಳಿ ಇದೆ, ಅದು ಬಿಲೀಫು. ಬಟ್ ಇಲ್ಲಿ ಗಾಳಿ ಇರ್ತದೆ, ಇದು ನನ್ಗೆ ಸಿಗ್ತದೆ ಅಂತ ನಂಬೋದು ಫೇತ್, ವಿಶ್ವಾಸ. ಏನೋ ವಿಶ್ವಾಸನ ನಂಬಿಕೆನ ಇದೆ ವಿಶ್ವಾಸ. ಓಕೆ, ನಾವೇನ್ ಮಾಡೋಣ ಈಗ? ನಾವು ಇದನ್ನು ಸ್ವಲ್ಪ ಇಲ್ಲಿ ಮಾಡ್ಬೋದು, ಎರಡಂತ ಮಾಡ್ಬೋಣ. ಈಗ ನಂಬಿಕೆ ಸೈತಾನ್ಗಿದೆ, ನಮಗೂ ಇದೆ ನಂಬಿಕೆ ದೇವರೊಬ್ಬರೇ ಅಂತ. ಬಟ್ ದೇವರೊಬ್ಬರೇ ಅಂತ ನಾವು ಹೆದರ್ಕೊಂಡು ದೇವ್ರ ವಿಧಿರಾಗಿ ನಡೆಯೋದು ವಿಶ್ವಾಸ. ಈಗ ಸೈತಾನಿಗೆ ದೇವ್ರದ ಅಂತ ನಂಬಿಕೆ ಇದೆ, ಬಟ್ ದೇವರನ್ನೇ ವಿಧಿರಾಗಿ ನಡಿಬೇಕಂತ ವಿಶ್ವಾಸ ಇಲ್ಲ. ಈ ತರ ಎರಡು ಬಂದಿರಬೇಕು. ಆಗ ನಮ್ಗೆ ಓದೋರಿಗೆ ನಂಬಿಕೆ ಬೇರೆ, ವಿಶ್ವಾಸ ಬೇರೆ. ಈಗ ನಾಮನ್ ಬಂದಿರೋದೇನು? ನಾಮನ್ ಬಂದಿರೋದು ವಿಶ್ವಾಸದಲ್ಲಿ ಬಂದ್ರು. ಸರಿ, ಏನು ಯಾರು ಹೇಳಿದಕ್ಕೆ? ಆ ಪಕ್ಕದಲ್ಲಿ ಇರೋರು ಹೇಳಿದ್ರು. ಅವ್ರ ಅದು ನಿಮ್ಗೆ ಬೇರೆ ಬೇರೆ ಮಾಡಿರ್ತಾರಲ್ಲಪ್ಪ, ಸ್ವಲ್ಪ ನೀರು ಹೋಗಿ ಬರೋದೇನು? ಅದೇನು? ಅದು ನಂಬಿಕೆ ಅಲ್ಲ, ಅದು ನಂಬಿಕೆ ಅಂತ ತಗೊಳ್ಳಿ, ವಿಶ್ವಾಸ ಅಲ್ಲ ಅದು. ಸೊ ಈಗ ನಾಮನ್ ಬಂದಿರೋದು ಆತನು ಹೇಳಿದ್ರೆ ನಂಬಿಕೆಯಲ್ಲಿ ಬಂದು. ಯಾವ ತರ ಸೈತಾನ್ಗೂ ಇದೆ ಆ ತರ, ಯಾವ ತರ ಲೋಕದಲ್ಲಿ ಎಲ್ಲರಿಗೂ ಇದೆ ದೇವ್ರ ಮೇಲೆ, ಅದೇ ತರ ನಾಮನ್ಗೂ ಏನಾಯ್ತು? ಸರಿ ಮಾಡಿ ನೋಡೋಣ ಅಂತ ನಂಬಿಕೆಯಲ್ಲಿ ಬಂದು ಇಳಿದ್ರು. ಈಗ ನಂಬಿಕೆಯಲ್ಲಿ ಒಂದ್ಸಲ ಮುಳುಗಿ ಮೇಲೆ ಬರುವಾಗ ಏನಾಯ್ತು? ಅದು ವಿಶ್ವಾಸಕ್ಕೆ ಮೊದಲನೇ ಮೆಟ್ಟಾಯ್ತು, ಫಸ್ಟ್ ಸ್ಟೆಪ್ ಆಯ್ತು. ಎರಡನೇ ಸಲ ನಂಬಿಕೆಯಲ್ಲಿ ಮುಳುಗುವಾಗ ಎರಡನೇ ಮೆಟ್ಲಿಗೆ ಹತ್ಬಿಟ್ರು. 3, 4, 5. ಸೊ ನಂಬಿಕೆ ಏನಾಯ್ತು? ವಿಶ್ವಾಸ ಏನಾಯ್ತು? ಪರಿಪೂರ್ಣ ಆಯ್ತು. 7ನೇ ಸರಿ ಬರುವಾಗ ವಿಶ್ವಾಸ ಪರಿಪೂರ್ಣವಾಯ್ತು, ಮೇಲೆ ಬಂದ್ಬಿಟ್ರು. ಇನ್ನು ಮನುಷ್ಯನಲ್ಲಿ ಪೂರ್ತಿ ವಿಶ್ವಾಸ ಇದೆ ದೇವರ ಮೇಲೆ. ಅದಕ್ಕೆ ದೇವರವರಿಗೆ ಹೊಸ ದೇಹ ಕೊಟ್ಬಿಡ್ತಾರೆ. ಇನ್ನು ಮುಂದೆ ಒಂದು ಪಾಪನೂ ಮಾಡಲ್ಲ, ಸಾಯೋ ಅವಶ್ಯಕತೆಯನ್ನು ಇಲ್ಲ. ಎಷ್ಟು ರೀತಿಯಲ್ಲಿ ನಿದರ್ಶನ ರೂಪ ಕೊಟ್ಟಿದ್ದಾರೆ. ಈಗ ನಾನು ಈ 7 ಸ್ಟೆಪ್ ಹೇಳಿದ್ರೆ ಒಂದೊಂದು ಸ್ಟೆಪ್ ನಾನು ಏನ್ ಮಾಡ್ಬೋದು? ನಿಮ್ಗೆ ಮಿನಿಮಮ್ ಒಂದು 15-20 ಮಿನಿಟ್ಸ್ ಒಂದು ಸ್ಟೆಪ್ ಬಗ್ಗೆ ಮಾತಾಡಕ್ಕಾಗುತ್ತೆ. ಅದು ಇನ್ನೂ ನಾನು ಬೇಕಾದ್ರೆ ಇನ್ನೂ ಡೀಟೇಲ್ ಹೋದ್ರೆ ಇನ್ನೂ ಹೇಳಿಬೋದು ನಾವು ಪ್ರತಿಯೊಂದು ವಿಷಯಗಳು. ಅದು ನಾವೀಗ ಔಟಲ್ಲಿ ಮಾತ್ರ ಬೈಬಲ್ ಸ್ಟಡಿ ಮಾಡ್ತಾ ಇದ್ದೀವಿ. ಇದೇ ನಾವು ಇನ್ನು ಮುಂದೆ ನಾವು ಜೊತೆಯಲ್ಲೆಲ್ಲ ಬಂದು ನಾವು ಮುಖಾಮುಖ ನೋಡ್ಕೊಂಡು ನಾವು ಬೆಳಿಬೇಕು. ಜೊತೆಯಲ್ಲಿ ಕೂಡಿ ಬಂದು ನಾವು ಬೆಳಿಬೇಕು. ನಾವು ಇಲ್ಲಿ ದೂರ ಇದ್ದೀವಿ, ಇಲ್ಲಿ ನಾನು ಎಲ್ಲ ಸತ್ಯ ಹೇಳಲ್ಲ, ಇಲ್ಲ ಎಲ್ಲ ಸತ್ಯ ಹೇಳ್ಕೊಡಲ್ಲ. ಇಲ್ಲಿ ಎಷ್ಟೋ ಸತ್ಯಗಳು ನಾವು ಈಗ ಜಸ್ಟ್ ಕೆರಿತಾ ಇದೀವಿ ಸತ್ಯವನ್ನ ಅಷ್ಟೇ. ಇಷ್ಟೇ, ಹಿಂಗೆ ಎಷ್ಟು ಆಳ ಇದೆ ಅಂದ್ರೆ ಪ್ರತಿಯೊಂದು ವಿಷಯಗೂ ನಾವು ಬೈಬಲ್ ಅಷ್ಟು ಮಾತಾಡ್ಬೋದು. ನಮ್ಮ ಆಸೆ ನಿಮ್ಮೆಲ್ಲರಿಗೂ ಅಷ್ಟೇ ತಿಳಿಸ್ಕೊಡ್ಬೇಕಂತ. ಬಟ್ ಈಗ ನಿಮ್ಗೆ ಗೊತ್ತಾಗಿರ್ತದೆ, ಇಷ್ಟು ಪಾಠಗಳು ಇಷ್ಟು ಪಾಠ ಕೇಳ್ತಿರೋ ನಿಮ್ಮೆಲ್ಲರಿಗೂ ಈಗ ಗೊತ್ತಾಗಿರ್ತದೆ ಈ ವ್ಯಕ್ತಿ ಸ್ವಲ್ಪ ವ್ಯತ್ಯಾಸವಾಗಿನೇ ಹೇಳ್ಕೊಡ್ತಿದಾರಂತ. ಸೊ ನಮ್ಮ ಅನುಭವದಿಂದ ನಾವು 30 ವರ್ಷ ಅಂತ ಹೇಳಿದ್ದೀನಿ ನಾನು, 30 ವರ್ಷ ಬೈಬಲ್ ಸ್ಟಡಿ ಮಾಡಿರೋದು. ಇನ್ನೂ ಕಲಿತಾನೆ ಇದ್ದೀನಿ, ಇನ್ನೂ ಎಲ್ಲ ಆಗಿಲ್ಲ, ಇನ್ನೂ ಎಷ್ಟು ಆಳವಾಗಿರೋ ವಿಷಯಗಳಿದೆ. ಆಗ ಇಲ್ಲಿ ಇದು ನಾನು ಸ್ವಲ್ಪ ಬೇಗ ಹೇಳ್ಬಿಡ್ತೀನಿ ಕೆಲವು ವಾಕ್ಯಗಳಲ್ಲಿ ಮಾತ್ರ. ಏನಾಯ್ತು? ನಾವೆಲ್ಲ ನಾಮಾಂತರನೇ. ಯಶ್ವ ಬಗ್ಗೆ ನೋಡ್ರಿ, ಈತನು ನಂಬಿರಿ ಅಂತ ಹೇಳುವಾಗ ನಮ್ಗೆ ಸ್ವಲ್ಪ ನಂಬಿಕೆ ಬಂತು. ಏನು ಅದ್ಭುತಗಳು ನೋಡ್ಕೊಂಡು, ಏನೋ ಒಂದು ನೋಡ್ಕೊಂಡು ಏನ್ ಮಾಡಿದ್ವಿ ನಾವು? ಬೇರೆ ಎಲ್ಲ ದೇವ್ರನ್ನ ಬಿಟ್ಟು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ನಾವು. ಸೊ ಮೊದಲನೇ ಸರಿ ನಾವು ಮುಳುಗುವಾಗ ಏನಾಗ್ಬೇಕು? ಫಸ್ಟ್ ಒಂದು ವಾಕ್ಯ, ಅದು ಫಸ್ಟ್ ಸ್ಟೆಪ್. ನಮ್ಗೆ ನೀವು ಸತ್ಯವನ್ನು ಕೇಳಿರಿ, ಸತ್ಯ ನಿಮ್ಮನ್ನು ಸ್ವತಂತ್ರ ಮಾಡ್ತದೆ, ಅಷ್ಟೇ. ಹಾಗಾದ್ರೆ ಏನು? ನಾವು ಸತ್ಯ ಹುಡುಕ್ಬೇಕು, ಸತ್ಯ ಕೇಳಿ ಅದರ ಪ್ರಕಾರ ನಾವೇನಾಗಬೇಕು? ನಂಬಿಕೆಯಲ್ಲಿ ಮುಳುಗುವಾಗ ಈ ನಂಬಿಕೆ ನಮ್ಗೆ ಎರಡನೇ ಸಲ ಮಾಡೋಕೆ ವಿಶ್ವಾಸವಾಗಿ ಬೆಳೀತದೆ. ಬಿಲೀಫ್ ವಿಲ್ ಬಿಕಮ್ ಫೇತ್. ನಂಬಿಕೆ ಅಲ್ಲ. ಸೊ ಫೇತು ಬರಬೇಕಾದ್ರೆ ನಿಜವಾಗಿ ಬಿಲೀಫು ಬೆಳಿಬೇಕು. ಸೊ ನಮ್ಮ ಕನ್ನಡದ ಪ್ರಕಾರ ಹೇಳಿದ್ರೆ ನಂಬಿಕೆ ಬೆಳೆದು ವಿಶ್ವಾಸ ಆಗ್ಬೇಕು. ಅದಕ್ಕೆ ಒಂದೊಂದ್ಸತಿ ಏನಾಗ್ಬೇಕು? ನಾವು ಮುಳುಗಬೇಕು. ಸೊ ಫಸ್ಟ್ ಮೆಥಡ್ ಏನು? ಸತ್ಯವನ್ನು ಕೇಳಿರಿ. ಯೋಹಾನ 8:32 ಓದೋದು ಬೇಡ, ನೀವು ಅದು ಕೇಳಿರಿ, ನಿಮ್ಗೆ ಏನಾಗ್ತದೆ? ಸತ್ಯ ಬರ್ತಾ ಇರ್ತದೆ. ಸತ್ಯ ಬರ್ತಾ ನಿಲ್ಸಲ್ಲ. ಏನು? ಒಂದು ಸ್ಟೆಪ್. ನೀವು ಮುಳುಗೋಕೆ ಎಷ್ಟು ಸತ್ಯ ಬೇಕು, ನಮ್ಮಲ್ಲಿರೋ ನಂಬಿಕೆ ಅಷ್ಟೇನೆ. ನಾವೆಲ್ಲ ಮಾತು ವಿಧೇಯರಾಗಿ ನಡೆಯಲ್ಲ. ಎಷ್ಟು ನಡೀತೀವಿ ಅಷ್ಟೇ ಮಾಡ್ತೀವಿ ನಾವು. ಅಷ್ಟು ಮಾಡಿ ಮುಳುಗ್ಬೇಕು. ಆಮೇಲೆ ಏನಾಗ್ತದೆ? ಎರಡನೇ ಸ್ಟೆಪ್ಪಿಗೆ ನಾವು ಹತ್ತಬೇಕೀಗ. ಸೊ ಎರಡನೇ ಸಲ ನಾವು ಮುಳುಗಲೇಬೇಕು. ಏನದು? ನಾವೆಷ್ಟು ಸತ್ಯ ಕೇಳ್ತೀವಲ್ಲ ಅಷ್ಟು ಪ್ರಕಾರ ನಮ್ಮ ಪಾಪವನ್ನು ನಾವು ನಮ್ಮಿಂದ ದೂರ ಮಾಡಬೇಕು.
ಎಲ್ಲ ಪಾಪ ನಮ್ಮಿಂದ ಒಂದೇ ಸತಿ ಹೋಗಲ್ಲ. ಅದು ನಾವು ಸ್ವಲ್ಪ 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 ಅಂತ ತೆಗಿಬೇಕು. ಇವತ್ತು ಬಂದು ನಾಳೆ ಪರಿಶುದ್ಧರಾಗಲ್ಲ. ಈ 30 ವರ್ಷದಿಂದ ಚಿಕ್ಕ ವಯಸ್ಸಿಂದ ನಾನು ಸ್ಟಾರ್ಟ್ ಮಾಡಿದ್ದು ಪೆಂಟೆಕೋಸ್ಟ್ ಸಭೆಗೆ ಹೋಗಿ 10ನೇ ವಯಸ್ಸಲ್ಲಿ 46 ವರ್ಷ ಆಗಿದೆ ಇದಕ್ಕೆ. ಇದರಲ್ಲಿ 30 ವರ್ಷ ಪಾಠ ಹೇಳ್ಕೊಟ್ಟಿರೋದು. ಈಗ 58 ಆಗ್ತಾ ಇದೆ ನನಗೆ. ಆಗ ಇನ್ನು ಫೆಬ್ರವರಿ ಬರುವಾಗ ಆಗ್ಬಿಡ್ತದೆ. ಕನ್ನಡ ಪಾಠ ಸ್ಟಾರ್ಟಿಂಗ್ ನಾವು 57 ಅಂತ, ಇನ್ನು ಸ್ವಲ್ಪನೇ, ಇನ್ನೊಂದು 3 ತಿಂಗಳಂತ ಅವಾಗ ಹೇಳಿದೆ ನಾನು. ಇನ್ನು ನೆಕ್ಸ್ಟ್ ತಿಂಗಳಲ್ಲಿ 58 ಆಗ್ತದೆ. 10 ವಯಸ್ಸು 10-11 ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿರೋದು ಬೈಬಲ್ ಓದೋಕ್ಕೆ. ಅದರಲ್ಲಿ ಯೌವನವಾಗಿ ಸ್ವಲ್ಪ ಬಿಟ್ಬಿಟ್ಟೆ. ಒಂದು ಒಳ್ಳೆ 26 ವಯಸ್ಸು ಬರೋದು ಇನ್ನು ಸಾಕು, ದೇವ್ರಿಗೆ ಬಾಳೋಣ, ಸತ್ಯ ಹೇಳೋಣ ಅಂತ ಬೈಬಲ್ ಕೈಯಲ್ಲಿ ತಗೊಂಡೆ. 30 ವರ್ಷ ಆಗ್ತದೆ. ಈಗ ಇದರಲ್ಲಿ ನಾವು ಇನ್ನೂ ಕಲಿತಾನೆ ಇದ್ದೀವಿ. ಒಂದೊಂದ್ಸತಿ ಕಲಿಯುವಾಗ ನಮ್ಮ ಪಾಪ ಬಿಡ್ತಾ ಇದೆ. ಇನ್ನು ನಮ್ಮಲ್ಲಿ ಪಾಪ ಇರಬಹುದು. ಅದು ಯಾವಾಗ ಗೊತ್ತಾಗ್ತದೆ? 6ನೇ ಸ್ಟೆಪ್ಪಲ್ಲಿ ಬರುವಾಗ ಮಾತ್ರ ನಮಗೆ 7 ಒಂದಿದೆ ಅಂತ ಗೊತ್ತಾಗೋದು. ಮೊದಲನೇ ಸ್ಟೆಪ್ಪಲ್ಲಿ ಇಟ್ಕೊಂಡು 7ನೇ ಸ್ಟೆಪ್ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಏನ್ ಮಾಡಬೇಕು? ಫಸ್ಟ್ ಸ್ಟೆಪ್ ಒಂದ್ಸತಿ ಮುಳುಗುವಾಗ ಒಂದೇ ಯೋಚನೆ ಮಾಡ್ಬೇಕು, ಇದು ಮುಳುಗ್ತಾ ಇದೆ, ಮೇಲೆ ಬರೋ ಅದು ಇರಬಾರ್ದು, ಆ ಕುಷ್ಠ ಇರಬಾರ್ದು. ಎಷ್ಟು ಕುಷ್ಠ ಬಿಟ್ಟು ಹೋಯ್ತು ಅದು ಆಮೇಲೆ ನಮ್ಮಲ್ಲಿ ಅಂಟ್ಕೊಳ್ಳೋಕೆ ಬಿಡಬಾರ್ದು. ಕಾರಣ ಬೈಬಲ್ ಹೇಳೋದು ಹಂಗೇನೆ, ದೇವ್ರು ಪರೀಕ್ಷೆ ಮಾಡ್ತಾ ಇರತ್ತೆ. ವಾಪಸ್ ಅದಕ್ಕೆ ಹೋಗೋ ಥರ ಇದ್ರೆ ನಾವು ನಾಯಿಗಳು ಹಂದಿಗಳ ಥರ ಆಗ್ಬಿಡ್ತೀವಿ ಅಂತ 2 ಪೇತ್ರ 2 ಇದೆ. ನಾಯಿಗಳು ಹಂದಿಗಳ ಥರ ಬಿಟ್ಟು ಬಂದಿರೋ ತಿರ್ಗಾ ವಾಪಸ್ ಸಿಕ್ಕಾಕೊಂಡ್ರೆ, ನಾನು ಒಂದು ಸತಿ ಮುಳುಗಿ ಮೇಲೆ ಬರುವಾಗ ಏನ್ ಬಿಟ್ಟೆ ಅದು ವಾಪಸ್ ಅಂಟ್ಕೊಳ್ಬಾರ್ದು. ಅದು ಕುಷ್ಠ ನೀರಲ್ಲಿ ಹೋಗಿರೋದು. ಆಗ ನಾನು ಸತ್ಯ ಕೇಳಿ ಮುಳುಗುವಾಗ, ಕರ್ತನಾಗಿರೋ ಕ್ರಿಸ್ತನಾಗಿರೋ ಒಳ್ಳೆದಲ್ಲಿ ಮುಳುಗುವಾಗ ತೆಗೆದು ಬಿಡ್ತಾರೆ ಅವರು. ತೆಗೆದ ಮೇಲೆ ಪುನಃ ಬಂತು ಅಂದ್ರೆ ಅದು ಕರ್ತನ್ ಕೊಟ್ಟಿಲ್ಲ, ನಾವು ಸೇರಿಸಿರೋದು. ಅಂತ ಕುಷ್ಠ ಹೋಗಲ್ಲ ವಾಪಸ್. ಅದು ತುಂಬಾ ಕಷ್ಟ ಅಂತ ಹೇಳ್ಬಿಟ್ರು. ಸೊ ಒಂದ್ಸತಿ ನಾವೇನ್ ಮಾಡ್ಬೇಕು, ಇದನ್ನ ನಂಬ್ತಾ ಇದ್ದೀನಿ ಅಂತ ನಾವು ಸ್ವೀಕರಿಸೋದು, ಅದು ಮೊದಲನೇ ಸ್ಟೆಪ್. ನನಗೆ ಈ ಕರ್ತನ ಬೇಕು, ಪೂರ್ತಿ ಆಗಿಲ್ಲ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆನೂ ಬೆಳೆದಿಲ್ಲ. 2ನೇ ಸಲ ಮುಳುಗುವಾಗ ನಾನು ಕೇಳಿರೋ ಸತ್ಯ ಎಷ್ಟು ಕೇಳಿದ್ದೇನೆ, ಅದರಲ್ಲಿ ಎಷ್ಟು ಪಾಪ ನಾನು ಬಿಡಕ್ಕಾಗತ್ತೆ, ಒಂದೊಂದಾಗಿ ಒಂದು ಪಾಪ ಬಿಡ್ತಾ ಬನ್ನಿ. ಒಂದೇ ಸತಿ 100 ಶತಮಾನ ಮಾಡೋಕ್ಕಾಗಲ್ಲ. 1, 2, 3 ಹಂಗೆ 98. ಸೊ 0ಯಿಂದ ಪ್ರಾರಂಭ ಆಗುವಾಗ 100 ಮಾಡಬೇಕು. 98 ಮಾಡಿರುವಾಗ 2 ಮಾಡಬೇಕು. ಉಲ್ಟಾ ನೋಡಿ, 0, 100. ಇನ್ಮೇಲೆ ಹೋಗ್ತಾ 100 ಕೆಳಗೆ. ಆಮೇಲೆ ನಾವು ಇಲ್ಲಿ 100 ಮಾಡುವಾಗ ಇಲ್ಲಿ 0 ಆಗ್ಬಿಡ್ತದೆ. ಸೇಮ್ ಸ್ವಲ್ಪನೇ ನಾವು ಬಿಡಬೇಕು. ಆಗ ಏನಾಗ್ತದೆ, ನಮ್ಮಲ್ಲಿ ಪಾಪ ನಾವು ಬಿಡ್ತಾ ಇರಬೇಕು. ಆಗ ಏನಾಗ್ತದೆ, ನಮಗೆ ನಾವು ನೀತಿವಂತರಂತ, ಈ ಲೋಕದ ಪ್ರಕಾರ ನಾವು ನೀತಿವಂತರಾಗ್ಬಿಡ್ತೀವಿ. ಅಥವಾ ದೇವರಿಗೆ ನಾವು ಸಾಮಾನ್ಯ ಪಾಪ ಮಾಡಲ್ಲ. ಅದಕ್ಕೆ ಮಾಂಸ ರಕ್ತ ಪರಲೋಕ ರಾಜ್ಯ ಹೋಗಲ್ಲ ಅಂತ 1 ಕೊರಿಂಥಿ 15:50 ಹೋಗಲ್ಲ ಅಂತ. ಅದೇ ತರ ನಾವು ನೀತಿವಂತ ಅಂತ ಹೇಳುವಾಗ ಮನುಷ್ಯರ ಕಣ್ಣಿಗೆ ನೀತಿವಂತರಾಗಿರೋದು, ನಾವಿನ್ನು ದೇವ್ರ ಕಣ್ಣಿಗೆ. ಸೊ 3ನೇ ಇದು ನಾವು ಒಳಗ್ಬೋವ ನಾವು ನೀತಿವಂತರಂತ ಇದೆ. ಆಗ ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ಪರಲೋಕ ಹೋಗಲ್ಲ, ಇನ್ನು ಮುಂದೆ ಬೆಳೆಯೋಕ್ಕಾಗಲ್ಲ. ಕಾರಣ ಪವಿತ್ರ ಆತ್ಮ ಸಂಬಂಧವಾಗಿರೋ ಸತ್ಯ ಮನುಷ್ಯ ಸಂಬಂಧವಾಗಿರೋರಿಗೆ ಹೇಳ್ಕೊಡಲ್ಲ. ಅದಕ್ಕೇನಾಗಬೇಕು, ನಾವು 2 ಕೊರಿಂಥಿ 5 ಹೇಳಿರೋ ಥರ ನಾವು ನಮ್ಮನ್ನೇ ಸಮರ್ಪಣೆ ಮಾಡಬೇಕು. ಅರ್ಥ ಏನು? ಅದು ಒಂದು ಸ್ವಲ್ಪ ಓದಿದ್ರೆ ಚೆನ್ನಾಗಿತ್ತು. 2 ಕೊರಿಂಥಿ 5:14 ಓದಿ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಕ್ರಿಸ್ತನ ಪ್ರೀತಿ ಆ ಒಳದಲ್ಲಿ ಹೋಗಿರೋರಿಗೆ ಮಾತ್ರ, ಅದ್ರಲ್ಲಿ ಮುಳುಗಿರೋರಿಗೆ ಮಾತ್ರ ಒತ್ತಾಯ ಮಾಡ್ತಾರೆ, ಎಲ್ಲರಿಗೂ ಅಲ್ಲ. ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯ್ತೆಂದು ನಿಶ್ಚಯಗೊಂಡೆವು. ನಾನು ಸತ್ತೋಗ್ಬಿಟ್ಟೆ. ಅರ್ಥ ಏನು ನೋಡಿ, ನಾನು ಮನುಷ್ಯನಾಗಿ ಸ್ವೀಕಾರ ಮಾಡಿದೆ, ಮನುಷ್ಯನಾಗಿರ್ಬೇಕಂತ ಪಾಪ ಬಿಡ್ತಾ ಇದ್ದೀನಿ, ಮನುಷ್ಯನಾಗಿರ್ಬೇಕಂತ ಒಳ್ಳೇದು ಮಾಡ್ತಾ ಇದ್ದೀನಿ. ಆಗ ನಾನು ಭೂಲೋಕದಲ್ಲಿ ಇರ್ಬೋದು ಮನುಷ್ಯನಾಗಿ, ಬಟ್ ದೇವ್ರ ನಮ್ಮನ್ನು ಕರೆದಿರೋದು ಪರಲೋಕ. ಸೊ ಮಾಂಸ ರಕ್ತ ಏನಾಗಲ್ಲ, ಪರಲೋಕ ಹೋಗಿ. ಈಗ ನಾನೇನಾಗಬೇಕು, ನಾನು ಸತ್ತು ಬಿಟ್ಟೆ ಅಂತ ತಿಳ್ಕೊಳ್ಬೇಕು, ನಾನು ಸತ್ತೋಗಿರೋನು. ಆಯ್ತಾ? ಸೊ ನಾವು ಕರ್ತನ ಸ್ವೀಕಾರ ಮಾಡುವಾಗ ದೀಕ್ಷಾಸನ ತಗೊಳ್ಬೇಕು. ಅದು ಫಸ್ಟ್. ದೀಕ್ಷಾಸನ ತಗೊಂಡ್ಬಿಟ್ಟು 3 ಮಾಡ್ತಾ ಇದ್ದೀವಿ. ತುಂಬಾ ಜನ ದೀಕ್ಷಾಸನವನ್ನು ಇದನ್ನು ತಿಳ್ಕೊಳ್ತಾ ಇದ್ದೀವಿ. ಇಲ್ಲ, ದೀಕ್ಷಾಸನ ಎಲ್ಲರೂ ತಗೊಳ್ಳೇಬೇಕು. ಫಸ್ಟ್ ತಗೊಂಡು ನಾವು ಬಂದ್ಮೇಲೆ ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ, ನೋಡಿ, ಇನ್ನು ಜೀವ ಮಾಡ್ಬೇಕಂತಿರುವ ನಾವು ನನಗಾಗಿ ಬಾಳ್ಬಾರದು, ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕಂತಲೇ ಆತನು ಎಲ್ಲರಿಗೋಸ್ಕರ. 4ನೇ ಸ್ಟೇಜ್ ಏನು? 3 ಆಯ್ತು. ಈಗ 3ರಲ್ಲಿ ನಾನು ನನಗಾಗಿ ಬಾಳ್ತಾ ಇದ್ದೀನಿ. ಅದಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರೋದು, ನನಗೆ ಇದು ಬೇಕು ಅದು ಬೇಕು ಅಂತ ಕೇಳ್ತಾ ಇದ್ದೀನಿ. 4ನೇದಲ್ಲಿ ಬರುವಾಗ ಹೋಗ್ಬೇಕಾದ್ರೆ, ದೇವ್ರಿ ನಾನು ನನಗಾಗಲ್ಲ, ನಾನು ಸತ್ತೋಗ್ಬಿಟ್ಟೆ ದೇವ್ರೆ. ಇದೇ ರೋಮಾನಲ್ಲಿ ಬರೋದು. ಇನ್ನು ನಾವು ಲೋಕದ ಪ್ರಕಾರ ನಡೆಯಕ್ಕಾಗಲ್ಲ.
ನಮಗೆ ಭಕ್ತಿ ನಮ್ಮ ಆರಾಧನೆಗಳೆಲ್ಲ ಚೇಂಜ್ ಆಗಬೇಕು. ನಾವು ಮಕ್ಕಳ ಥರ ಕುಣಿತಾ ಇರಬಾರ್ದು. ಮಕ್ಕಳ ಥರ ನಾವು ಮಾಡಿರೋದು 3 ಸ್ಟೇಜ್, 3 ಹಾಡಾಡೋದು ಹಂಗೆ ಮಾಡೋದೆಲ್ಲ ಒಳ್ಳೇದೇ. ಬಟ್ ಯಾವಾಗ ನಾವು 4 ಬರ್ತೀವಲ್ವ, ಆಗ ನಾವು ನಮ್ಮನ್ನೇ ಸಮರ್ಪಣೆ ಮಾಡಬೇಕು. ಅರ್ಥ ಏನು? ಕಾನ್ಸಿಕ್ರೇಷನ್. ನಾನು ಸತ್ತೋಗ್ಬಿಟ್ಟ ದೇವರೇ, ಇನ್ನು ಮುಂದೆ ನಾನಲ್ಲ, ನಾನು ನನಗಾಗಿ ಬಾಳಲ್ಲ, ನಾನು ಕರ್ತನಿಗಾಗಿ ಬಾಳ್ತೀನಿ ಅಂತ ನಾವು ಹೇಳ್ಕೊಂಡು ಕರ್ತನಿಗೆ ನಾವು ನಮ್ಮನ್ನು ಸಮರ್ಪಣೆ ಮಾಡುವಾಗ 4ನೇದು ಆಯ್ತು. ಈಗ 4ರಿಂದ ನಾವೇನಾಗಬೇಕು? ಕೊರಿಂಥ್ಯದಲ್ಲಿದೆ 4ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ಸತ್ತು ಎದ್ದು ಬಂದಿರೋ ತರ ಆಯ್ತಂತೆ. ನಾವೀಗ ಕರ್ತನ ಜೊತೆಯಲ್ಲಿ ಪರಲೋಕದಲ್ಲಿ ಕೂತಿದೀವಿ ಅಲ್ವಾ? ಕೊಲೊಸ್ಸೆ 3:1 ಅಲ್ವಾ? ಓದಿ. ಕೊಲೊಸ್ಸೆ 3:1. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ. ನಾವು ಕ್ರಿಸ್ತನೊಂದಿಗೆ, ಯಾಕೆ ನಾನು ಸತ್ತು ಹೋಗ್ಬಿಟ್ಟಂತ ನಾನು ಒಡಂಬಡಿಕೆ ಮಾಡುವಾಗ ನೀನೀಗ ಕ್ರಿಸ್ತನ ಜೊತೆಯಲ್ಲಿ ಎದ್ದಿದೀಯ. ಹಾಗಾದ್ರೆ ನಾವು ಇರೋದು ಭೂಲೋಕದಲ್ಲೇ, ಬಟ್ ನನ್ನ ದೇಹ ಭೂಲೋಕದಲ್ಲಿದೆ. ನನ್ನ ಒಳಗೆ ಇರೋ ಹೊಸ ಸೃಷ್ಟಿ ಸತ್ತೋಗಿದ್ಮೇಲೆ ನಾನು ಹೊಸ ಸೃಷ್ಟಿಯಾಗಿದ್ದೀನಿ. ಆ ಸೃಷ್ಟಿ ಕರ್ತನ ಜೊತೆಯಲ್ಲಿ ಪರಲೋಕದಲ್ಲಿದೆ. ನೋಡಿ ನೆಕ್ಸ್ಟ್ ಏನು? ಮೇಲಿರುವವುಗಳನ್ನು ಹುಡುಕಿರಿ. ಹಾಗಾದ್ರೆ ಪರಲೋಕದ ಬಗ್ಗೆ ಹುಡುಕ್ಬೇಕು ನಾವು, ಇನ್ನು ಭೂಮಿ ಬಗ್ಗೆ ಹುಡುಕ್ಬಾರ್ದು. ಪರಲೋಕದ ಬಗ್ಗೆ, ಅಲ್ಲಿರೋ ಲೋಕ ನಮ್ಗೆ ಕಾಣಿಸ್ಬೇಕು, ಅದು ಕಾಣಿಸ್ಬೇಕು ನಮ್ಮ ಕಣ್ಮುಂದೆ. ಇಲ್ಲಿ ಏನಾಗ್ಬೇಕು, ಇಲ್ಲಿ ಆಗ್ಬೇಕು, ಅಲ್ಲ ಪರಲೋಕದಲ್ಲಿ ಏನಾಗ್ಬೇಕು, ಅಲ್ಲಿ ನಾನು ಯಾರಾಗ್ಬೇಕಂತ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನಾರೂಢನಾಗಿದ್ದಾನೆ. ಅಲ್ಲಿ ನಾವು ಅದನ್ನ ನೋಡ್ಬೇಕು. ಇಲ್ಲಲ್ಲ, ಅವ್ರು ಕೂತಿರೋ ಆ ಲೋಕದಲ್ಲಿ ನಾವ್ ಯಾರಾಗ್ಬೇಕು, ಅಲ್ಲಿ ಹೋಗಿ ನಾನು ಏನಾಗ್ಬೇಕಂತ ನಾನು ಹುಡುಕ್ಬೇಕು. ಈಗ ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ. ಭೂಮಿಲಿ ಇರೋದೇನು? ಮನೆ, ಅದು ಇದು ಇದೆಲ್ಲ ಭೂಮಿಲಿ ಇರೋದು. ಮೇಲೆ ಇರೋದೇನು? ಅಲ್ಲಿ ಹೋಗ್ಬಿಟ್ಟು ನಾನು ಯಾರಾಗ್ಬೇಕು. ಅಲ್ಲೂ ಪೋಸ್ಟ್ಗಳಿದೆ, ಅಲ್ಲೂ ದೊಡ್ಡ ದೊಡ್ಡ ಮನೆ, ಚಿಕ್ಕ ಚಿಕ್ಕ ಮನೆಗಳೆಲ್ಲ ಇದೆ ಆತರ. ಅದಕ್ಕೆ ಅಲ್ಲಿ ಏನಾಗ್ಬೇಕಂತ ಕರ್ತನು ಹೇಳಿದ್ರು, ನಿಮ್ ನಿಶ್ಚಯಗಳು ಏನ್ ಮಾಡಿ ಪರಲೋಕದಲ್ಲಿ ಸೇರಿಸಿ, ಅಲ್ಲಿ ಯಾರು ಕಳ್ಳರು ಇಲ್ಲ ಅಂತ. ಹಾಗಾದ್ರೆ ನಿಮ್ ಹಣ ಇಲ್ಲಿ ಸೇರಿಸಿದ್ರೆ ಕಳ್ಳರು ತಗೊಂಡ್ ಹೋಗ್ತಾರೆ, ಅಲ್ಲಿ ಸೇರಿಸಿದ್ರೆ ಅಲ್ಲಿ ಸಂಪಾದನೆ, ಅಲ್ಲಿ ನೀವು ಶ್ರೀಮಂತರಾಗ್ತೀರಾ. ಇದು ಕರ್ತನಿಗೆ ಇರೋದು. ನೆಕ್ಸ್ಟ್, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಭೂ ಸಂಬಂಧವಾಗಿ ಏನ್ ಓದ್ಬೇಕು, ಯಾರು ಆಗ್ಬೇಕು, ನಾನು ಮುಂದೆ ನಾನು ಎಷ್ಟು ದೊಡ್ಡ ಪ್ರಧಾನ ಮಂತ್ರಿ ಆಗ್ಬೇಕು, ಅದೆಲ್ಲ ಇಲ್ಲ. ಅದೆಲ್ಲ ಭೂಮಿಲಿ ಇರೋ ಎಲ್ಲ ಒಳ್ಳೆ ಗ್ರೇಟ್ ಹೆಸರುಗಳದು, ಏನ್ ರೆಸ್ಪೆಕ್ಟ್ ಇದೆ, ಬೇಕಾದ್ರೆ ಆಗ್ಬೋದು, ಬಟ್ ಅಲ್ಲೇನು ಸಿಕ್ಕಲ್ಲ. ಅದಕ್ಕೆ ಅಲ್ಲಿ ಯಾರಾಗ್ಬೇಕು? ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನೋಡಿದ್ರ? ಸೊ ನಮ್ಮ ಜೀವ ಕರ್ತನೇ ಮರೆಯಾಗಿರ್ತದೆ. ನಾವು ಅಲ್ಲಿಗೆ ದೇವ್ರೆ ನಾನು ಇಲ್ಲಿ ಬರ್ಬೇಕು, ನಾನು ಏನಾಗ್ಬೇಕು. ಸೊ ಇಲ್ಲಿಂದ ಏನಾಗ್ಬೇಕು ನಾವು? 5ನೇದು 6, 7. ಸೊ 5ನೇದೇನು? ನಾವು ಪರಲೋಕದ ವಿಷಯಗಳು ಹುಡುಕೋದು ಮತ್ತು ನಮ್ಮನ್ನು ಇನ್ನೂ ತ್ಯಾಗವಾಗಿರೋ ಜೀವನದಲ್ಲೇ ನಡೆಸೋದು. ಇನ್ನು ಬಲಿಗಳು ಮಾಡಬೇಕು, ಇನ್ನು ನಾವು ಬೇರೆಯವ್ರಿಗೆ ಸಹಾಯ ಮಾಡಬೇಕು. ನಾವು ನಮ್ಮ ತರ ಇನ್ನೊಬ್ಬರನ್ನು ಪ್ರೀತಿ ಮಾಡಲೇಬೇಕು. ನಾವು ನಮ್ಮ ತರ ಇನ್ನೊಬ್ರು, ನನ್ಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಷ್ಟೇ ಪ್ರೀತಿ ಇನ್ನೊಂದು ಸಹೋದರ ಮೇಲೆ ನನಗೆ ಬರಬೇಕು. ಫಸ್ಟ್ ನಂಬಿಕೆಯಲ್ಲಿ ಇರೋರಿಗೆ ನಾವು ಮಾಡ್ತಾ ಮಾಡ್ತಾ ನಾವು 5 ಕ್ರಾಸ್ ಮಾಡಿ, ಆಗ ನಮ್ಮಲ್ಲಿರೋ ಪಾಪಗಳು. ಕಾರಣ ನಾವು ಯಾವ ಸ್ವಾರ್ಥವಾಗಿರ್ತೀವಿ ನೋಡಿ, ಸುಳ್ಳು ಹೇಳ್ತೀವಿ. ನಾವು ಯಾವಾಗ ಸ್ವಾರ್ಥವಾಗಿರ್ತೀವಿ, ಕಳ್ತನ ಮಾಡ್ತೀವಿ. ನಾವು ಸ್ವಾರ್ಥವಾಗಿರುವ ಇನ್ನೊಬ್ಬರಿಗೆ ಕೊಡಲ್ಲ ನಾವು. ಬಟ್ ಯಾವಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವಿ, ನಾವೇ ಕಳ್ತನ ಮಾಡಬೇಕು. ನಾವು ಇರೋದೇ ಕೊಡ್ತಾ ಇರೋ, ನಾವು ಯಾಕೆ ಸೇರಿಸ್ಬೇಕು? ಸೊ ಖಂಡಿತ ನಾವೇನ್ ಮಾಡ್ತೀವಿ, ದಾನ ಧರ್ಮ ಮಾಡೋಕೆ ಸ್ಟಾರ್ಟ್ ಮಾಡುವಾಗ ನಿಜವಾಗಿರೋ ದಾನ ಧರ್ಮಗಳಿದು, ಹೆಸರಿಗೆ ಅಲ್ಲ. 1 ಕೊರಿಂಥದಲ್ಲಿ ಪೌಲ್ ಹೇಳ್ತಿದ್ದಾರೆ ನೋಡಿ, ದಾನ ಧರ್ಮ ಎಲ್ಲ ಮಾಡಿದ್ರು ಪ್ರೀತಿಯಲ್ಲಿ ಬೆಳೆದಿಲ್ಲ ಅಂದ್ರೆ ಹಾಗದೇನು? ಇದೆಲ್ಲ ಮಾಡಿ ಮಾಡಿ 6ನೇದು ನಾವು ಮುಳುಗ್ಬೇಕದೇನು? ಪ್ರೀತಿಯಲ್ಲಿ. ಆ ಪ್ರೀತಿಯಲ್ಲಿ ಹೊಟ್ಟೆ ಕಿಚ್ಚಿಲ್ಲ, ಆ ಪ್ರೀತಿಯಲ್ಲಿ ಕೋಪ ಇಲ್ಲ, ಆ ಪ್ರೀತಿಯಲ್ಲಿ ದ್ವೇಷ ಇಲ್ಲ, ಮತ್ಸರ ಇಲ್ಲ, ಚಾಲೆಂಜ್ಗಳಿಲ್ಲ, ನೀನು ನಾನು ಅಂತ ಏನೂ ಇಲ್ಲ. ಏನಿದ್ರು ಎಲ್ಲ ದೇವ್ರ ನಾಮ ಮಹಿಮೆಗೆ, ಎಲ್ಲ ದೇವರ ಹೆಸರಲ್ಲಿ. ನೋಡಿ ಎಷ್ಟು ಕ್ರೈಸ್ತರು ಇದ್ದಾರೆ, ಇದೆಲ್ಲ ದೇವರು ಅವರ ನಾಮ ಅವ್ರ ಮುಖಾಂತರ ಮಹಿಮೆ ಪಡಿಸ್ತಾ ಇರೋದು. ಎಲ್ಲ ಒಳ್ಳೆಯದೆ. ಆದ್ರೆ ಇಲ್ಲಿ ಮಾಡಿ ಮುಗಿಸಿರೋರೆಲ್ಲ ಪರಲೋಕದಲ್ಲಿ ಎಷ್ಟು ಗ್ರೇಟ್ ಆಗ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಇಲ್ಲಿ ಗ್ರೇಟ್ ಆಗಿರ್ಬೋದು, ಆ ದೇವ್ರ ಮಹಿಮೆನೆ. ದೇವ್ರು ಕೊಟ್ಟಿರೋದು ಎಷ್ಟು ದೊಡ್ಡ ದೊಡ್ಡ ಪಾಸ್ಟ್ಗಳು, ಲಕ್ಷಗಳು ಸಭೆಗಳಿದೆ, ಗ್ರೇಟ್. ಅವ್ರು ಈ ಭೂಮಿಯಲ್ಲಿ ಗ್ರೇಟೇ. ಬಟ್ ಇದೇ ಗ್ರೇಟ್ನೆಸ್ ಅಲ್ಲಿ ಸಿಗ್ತದೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಅವ್ರು ತುಂಬಾ ವಿಷಯಗಳು, ನ್ಯಾಯ ನೀತಿಗಳು ಬೇರೆ ಮಾಡಿರ್ಬೇಕು. ಇಲ್ಲಿ ಮಾಡಿರೋ ನ್ಯಾಯ ನೀತಿಗೆ ದೇವ್ರು 1 ಲಕ್ಷ ಜನ ಸಭೆ ಕೊಟ್ಬಿಟ್ರು. ಇಟ್ಕೋಪ, ನೀನು 1 ಲಕ್ಷ ನಡೆಸೋ, ನೀನ್ ಒಳ್ಳೆ ಭಕ್ತ ನೀನು. ಆದ್ರೆ ಇಲ್ಲಿ 1 ಲಕ್ಷ ಜನ ನಡೆಸೋದಕ್ಕೆ ಅಲ್ಲೂ ಗ್ರೇಟ್ ಆಗ್ಬೇಕಂತ ಏನಿಲ್ಲ. ಅದಕ್ಕೆ ಮಾಡ್ಬೇಕಾಗಿರೋ ಬೇರೆ ಕೆಲಸಗಳಿದೆ. ಅದಕ್ಕೆ ಪೌಲ್ ಹೇಳ್ತಿದಾರೆ, ನಾನು ಭಾಷೆ ಮಾತಾಡ್ತಾ ಇದ್ದೇನೆ, ಎಲ್ಲ ದೂತರುಗಳ ಭಾಷೆ ನಾನೇ ಪ್ರೀತಿ ಮಾಡಿ ಅಂತ ಪೌಲ್ ಹೇಳ್ತಾ ಇರೋದು. ಹಾಗಾದ್ರೆ ಏನು? ಈ ಪೌಲ್ ತರ ಸೇವೆ ಯಾರು ಮಾಡಿಲ್ಲ ಇಷ್ಟು ಕಾಲ. ಪೌಲ್ ಆ ಕಾಲದಲ್ಲಿ ಮಾಡಿರೋ ಸೇವೆ ಲೋಕದಲ್ಲಿ ಎಲ್ಲರೂ ಕ್ರೈಸ್ತರಾಗಿ ಮಾಡಿರೋ ಪೌಲ್ ತರ ಇವತ್ತು ತನಕ ಇನ್ನೊಂದು ಪೌಲ್ ಹುಟ್ಟಿಲ್ಲ. ಮತ್ತು ಯಾರೆಲ್ಲ ಹೇಳ್ಬೋದು ನಾನು ಗ್ರೇಟ್ ಅಂತ, ಯಾರು ಇನ್ನೊಂದು ಪೌಲಾಗಿ ಹುಟ್ಟಿಲ್ಲ. ಆ ಪೌಲ್ ಹೇಳ್ತಿದ್ದಾರೆ, ನಾನ್ ಪ್ರೀತಿಯಲ್ಲಿ ಬೆಳೆದಿಲ್ಲ ಅಂದ್ರೆ ಏನು ಇಲ್ಲ ಅಂತ ಹೇಳ್ಬಿಟ್ಟು. ಇದೇನು? 6ನೇದು
ಸೊ ನಾವು ಪ್ರೀತಿಯಲ್ಲಿ ಬೆಳೀತಾ ಬೆಳೀತಾ ಈ ಪ್ರೀತಿ ಬಂದು ಸ್ವಾರ್ಥವಾಗಿ ನಿಸ್ವಾರ್ಥವಾಗಿರೋ ಪ್ರೀತಿ, ಎಲ್ಲರನ್ನೂ ಸಮವಾಗಿ ನೋಡೋ ಪ್ರೀತಿ, ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋ ಪ್ರೀತಿ. ಏನೇನು ಆಗ್ತದೆ, ಹೌದಪ್ಪ ನೀನು ಮಾಡ್ತಾ ಕರೆಕ್ಟೇ, ಬಟ್ ಅದ್ರ ಇಷ್ಟು ಸುಳ್ಳು ಇದೆ, ನೀನು ಮಾಡ್ತಾ ಇರೋದು ಸುಳ್ಳು ಜಾಸ್ತಿ ಇದೆ, ಸತ್ಯ ಕಡಿಮೆ ಇದೆ, ನೀನು ಮಾಡ್ತಾ ಇರೋದು ಸತ್ಯ ಜಾಸ್ತಿ ಇದೆ, ಸುಳ್ಳು ಕಡಿಮೆ ಇದೆ. ಈ ತರ ಎಲ್ಲವೂ ಅರ್ಥ ಮಾಡಿಕೊಂಡು ನಾವು ನಮ್ಮನ್ನು ಪ್ರೀತಿಯಲ್ಲಿ ಬೆಳೆಸಲೇಬೇಕು. ಯಾರ ಹತ್ರ ಕೋಪ ಮಾಡಿಕೊಂಡು ಹಾಗೆ ಮಾಡಿಕೊಂಡು ದ್ವೇಷದಲ್ಲಿ ನಡೆಯೋದಲ್ಲ. ಕಾರಣ ದೇವರು ಅವರ ಒಂದು ಮಹಿಮೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಂಚ್ಕೊಟ್ಟಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಎಲ್ಲರ ಜೊತೆಯಲ್ಲಿ ಪ್ರೀತಿಯ ಸಹವಾಸದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ನಾವೆಲ್ಲರ ಜೊತೆಲಿ ಇಟ್ಕೊಂಡು ನಾವು ದೇವ್ರ ನಮ್ಮ ಮಹಿಮೆ ಪಡಿಸಿಕೊಂಡು ಸತ್ಯದಲ್ಲಿ ಕೈ ಬಿಡದೆ ನಾವು ಮುಂದೆ ಹೋಗ್ತಾ ಇರುವಾಗ 6ನೇದಲ್ಲಿ ಪ್ರೀತಿಯಲ್ಲಿ ಬೆಳೆಯೋದು. ಈಗ ಕೊನೆಯದೇನು, ಲಾಸ್ಟ್ ಸ್ಟೆಪ್ ಒಳಗೋಗೋದು. ಆವಾಗ ನಮ್ಮ ವಿಶ್ವಾಸ ಸಂಪೂರ್ಣವಾಯಿತು, ನಂಬಿಕೆ ವಿಶ್ವಾಸವಾಯಿತು. ಆಗ ನಮ್ಮಲ್ಲಿ ಇನ್ನು ಏನು ಪಾಪ ಬರಲ್ಲ. ಅದೇನು 7ನೇದು ನಮ್ಮ ಕರ್ತನು ಹೇಳೋದು, ಅಂತ್ಯ ತನಕ ನಿಂತ್ಕೊಳ್ಳೋನೆ ಧನ್ಯನು. ಅದೇನು ಅಂತ್ಯ? ಮರಣ. ನಾವು ಮರಣ ತನಕ ನಂಬಿಕಸ್ಥರಾಗಿರ್ಬೇಕು. ಏನರ್ಥ? ನಾನು ಇವತ್ತು ತನಕ ಇರ್ಬೇಕು, ನನಗೆ ನಾಳೆ ಮರಣ, ಇವತ್ತು ಪಾಪ ಮಾಡ್ಬಿಟ್ರೆ ಮಾಡಿರೋದೆಲ್ಲ ಹೋಯ್ತು. ಅದಕ್ಕೆ ಮರಣವನ್ನು ನಾವು ಮುಖಾಮುಖ ನೋಡೋ ತನಕ ನಾವು 6ನೇದು ಬಿಡಲೇಬಾರದು. 6ನೇದಲ್ಲಿ ಹೋಗಿರೋ ಕುಷ್ಠ ಎಲ್ಲ ಹೋಗ್ಬಿಟ್ಟು ಮರಣ ತನಕ ನಾವು ನಂಬಿಕಸ್ಥರಾಗಿ ನಾವು ಸಾಯಲೇಬೇಕು. ಅದಕ್ಕೆ ಪೌಲ್ ಹೇಳಿದ್ರು, ನಾನು ಓಟವನ್ನು ಮುಗಿಸಿದ್ದೇನೆ, ನಾನು ಹೋರಾಟವನ್ನು ಒಳ್ಳೆ ಹೋರಾಡಿದ್ದೇನೆ, ನಾನು ನಂಬಿಕೆಯನ್ನು ಕಾಪಾಡಿದ್ದೇನೆ. ನೋಡಿ, ಹೋರಾಡಿರೋದು, ಮುಗಿಸಿರೋದು, ನಂಬಿಕೆಯನ್ನು ಕಾಪಾಡಿದೆ. ಸತ್ಯದಲ್ಲಿ ನಾವು ಇದೆಲ್ಲ ಮಾಡಲೇಬೇಕು. ದೇವಜನರೇ, ನಿಮ್ಮನ್ನು ನನ್ನನ್ನು ದೇವರು ಸಹಾಯ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡು ಈ ತರಗತಿಯಲ್ಲಿ ನಾವು ನಿಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದೆ ನಮಗೆ ಇದೇ ಥರ ದೇವರಂತ ಕಲಿಯುವ ಪಾಠಗಳು ಒಂದು ಸಾಮ್ಯ ರೂಪ ಆಯಿತು, ಒಂದು ನಿದರ್ಶನ ರೂಪ ಆಯಿತು. ಈ ನಿದರ್ಶನ ರೂಪದಲ್ಲಿ ಇನ್ನೊಂದು ಸೈಡ್ ಇದೆ. ಇದು ಒಂದು ಮಾಡೆಲ್ ಟೈಪ್ ಥರ ಒಂದಾಯಿತು. ಇನ್ನು ಧರ್ಮಶಾಸ್ತ್ರ, ಶ್ಯಾಡೋ, ಅದು ಇದು ಪಕ್ಕದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ನಾನು ಅದನ್ನ ಇಲ್ಲಿ ಮಾಡಲ್ಲ. ನೆಕ್ಸ್ಟ್ ಡೇ ನಾನು ಮಾಡುವಾಗ ದೇವರು ಯಾವ ಥರ ಕನಸು, ಯಾವ ಥರ ದರ್ಶನಗಳು ಕೊಟ್ಬಿಟ್ಟು, ಯಾವ ಥರ ಕೆಲವು ಪ್ರವಾದನೆಗಳು, ಇನ್ನೂ ಇದೆಲ್ಲ ದೇವ್ರು ಹೇಳ್ಕೊಡೋದು. ಪ್ರವಾದನೆಗಳು ನಾವು ದೇವ್ರ ಹತ್ರನೇ ಕಲಿಬೇಕು. ಕಾರಣ ಪ್ರವಾದಿಗಳಿಗೆ ಇಲ್ಲ. ಸೊ ಅದಕ್ಕೆ ಪ್ರವಾದಿಗಳು ಹೇಳಿರೋ ಪ್ರವಾದನೆ ತಿಳ್ಕೊಳ್ಳೋಕೆ ಅದು ಪ್ರವಾದನೆ ಸ್ಟಡಿ ಅಂತಲೇ ನಾವು ಮಾಡಬೇಕು, ಪ್ರಾಫೆಸಿ ಸ್ಟಡಿ ಅಂತ. ಅದು ಇನ್ನೊಂದು ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಸಾಂಕೇತಿಕವಾಗಿ ನಡೆದಿರೋ ವಿಷಯಗಳೇನು ಅದು ಲಾಸ್ಟಲ್ಲಿ ಮಾಡಬೇಕು ಒಂದು ಮೆಥಡ್. ಅದಕ್ಕೆ ಮುಂಚೆ ನಮಗೆ ಈ ದರ್ಶನ ರೂಪ, ಕನಸುಗಳು, ಇದು ಯಾವ ಥರ ದೇವ್ರು ಇದು ನೋಡಿ ದೇವ್ರ ವ್ಯಕ್ತಿಗೂ ಕೊಡೋದು. ಒಬ್ಬೊಬ್ಬರಿಗೆ ನನ್ಗೆ ಕೊಟ್ಟಿರೋ ನಾವು ಹೋಗಿ ಇನ್ನೊಬ್ರ ಕೇಳೋಕ್ಕಾಗಲ್ಲ. ದೇವ್ರು ನನ್ಗೆ ಕನಸು ಕೊಟ್ಟರು, ಅದಕ್ಕೆ ಅರ್ಥ ಏನಂತ ಇನ್ನೊಬ್ರ ಹತ್ರ ಕೇಳಬಾರ್ದು. ದೇವ್ರು ಕೊಟ್ಟಿರೋ ಕನಸು ಏನಂತ ನಾವು ದೇವ್ರ ಹತ್ರನೇ ಕೇಳಬೇಕು, ದೇವ್ರ ಹತ್ರನೇ ಕಲಿಬೇಕು. ಕಾರಣ ದೇವ್ರು ನಮ್ಗೆ ಕೊಟ್ಟಿರೋ ಕನಸದು. ಸೊ ಆ ಕನಸಲ್ಲಿ ಏನು ಸತ್ಯ ಇದೆ, ಸೊ ಆ ಥರ ದೇವ್ರು ಮಾತಾಡ್ಬೋದು. ಮತ್ತು ಶ್ಯಾಡೋಗಳು, ಕಂಪೇರಿಟಿವ್ ಲ್ಯಾಂಗ್ವೇಜ್ಗಳು, ಇದೆಲ್ಲ ಇನ್ನೂ ತುಂಬ ಬೈಬಲ್ ಇದೆ. ಇದೆಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ಗಳಿರೋದು. ಸೊ ನಾವು ಇನ್ನೊಂದು ಸೈಡ್ ಇದೆ, ಯೋಚನೆ ಮಾಡ್ತೀನಿ ಅದು ಹೇಳ್ಬೇಕಾ, ಶ್ಯಾಡೋದು ಇನ್ನೊಂದು ಟೈಪು. ಸೊ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಇಷ್ಟು ಸಮಯ ಕೇಳಿದ್ದಕ್ಕೆ ನನ್ನ ವಂದನೆಗಳು.